ಡ್ರೈ ಆಗಿತ್ತು ಅಥವಾ ಲಂಗ್ಸ್ ಹೀಟ್ ಆಗಿತ್ತು ಗೊತ್ತಿಲ್ಲ ನನಗೆ. ಆದ್ರೆ ಅಲ್ಲಿಂದ ಬಂದು ಜನರಲ್ ಆಗಿ ಬಂದು ಸ್ನಾನ ಮಾಡ್ತೀವಿ ಡ್ಯೂಟಿಯಿಂದ ಬಂದ್ಮೇಲೆ. ಮಾಡ್ಕೊಂಡಾದ್ಮೇಲೆ ಇದ್ದಕ್ಕಿದ್ದಂಗೆ ಇಡೀ ಬಾಡಿಯಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಯ್ತು ನಮ್ಗೆ. ಇಚ್ಚಿಂಗ್ ಸ್ಟಾರ್ಟ್ ಆಯ್ತು. ಬಟ್ ನಾನು ಸಡನ್ ಆಗಿ ಯಾವ್ದಕ್ಕೂ ನಾವು ರೆಸ್ಪಾಂಡ್ ಮಾಡ್ಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಅದು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಅದು ಬಾಡಿ ಅದು ಹೀಲ್ ಆಗಕ್ ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೋತೀನಿ. ಅದನ್ನ ಮಾಡಿ 1-2 ದಿನ ವೆಯ್ಟ್ ಮಾಡಿದೆ ನೋಡೋಣ ಅಂತ ಹೇಳಿ. ಒಂದು ಲಿವರ್ ರಿಫ್ಲೆಕ್ಸ್ಗೆ ಒಂದು ಗ್ರೀನ್ ಕಲರ್ ಅಪ್ಲೈ ಮಾಡಿದೆ. ಸಾರಿ, ಲಂಗ್ಸ್ ರಿಫ್ಲೆಕ್ಸ್ಗೆ ಮೇ ಬಿ ಲಂಗ್ಸ್ ಹೀಟ್ ಆಗಿರ್ಬೇಕು ಫೀಲ್ ಆಯ್ತು ನನಗೆ ಆಸ್ ಪರ್ ಟಂಗ್. ಅದನ್ನ ಮಾಡಿದ್ರೆ ಸ್ವಲ್ಪ ನನ್ಗೆ ರಿಲೀಫ್ ಸಿಕ್ತು. ಮತ್ತೆ 2 ಡೇಸ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಯ್ತು ಅದು. ಓನ್ಲಿ ಇನ್ ಫೋಲ್ಡಿಂಗ್ ಏರಿಯಾಸ್, ಈ ಎಲ್ಬೋ ಫೋಲ್ಡಿಂಗ್, ಅಂಡರ್ ಆರ್ಮ್ಸ್ ಮತ್ತೆ ನೆಕ್, ಈ ಏರಿಯಾದೆಲ್ಲ ತುಂಬಾ ತುಂಬಾ ಇಚ್ಚಿಂಗ್ ಸ್ಟಾರ್ಟ್ ಆಯ್ತು. ಇಚ್ಚಿಂಗ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಫೋನ್ ಮಾಡಿದೆ ನಾನು. ಇದನ್ನ ಮೋಸ್ಟ್ಲಿ ನೀವು ಇವತ್ತವರೆಗೂ ಕೇಳಿಲ್ಲ, ನೀವು ಯಾರು ಕೇಳಕ್ ಸಾಧ್ಯ ಇಲ್ಲ. ಮೋಸ್ಟ್ಲಿ ಆ ರೀತಿ ಹೇಳ್ತಾ ಇದ್ದೀನಿ ನಾನು, ನೀವು ಮೋಸ್ಟ್ಲಿ ಶಾಕ್ ಆಗ್ಬೋದು. ಜಸ್ಟ್ ನಿಮ್ಗೆ ಫೋನ್ ಮಾಡಿದೆ ನಿಮ್ಗೆ ಮೊನ್ನೆ 3 ಡೇಸ್ ಬ್ಯಾಕ್, ಐ ಥಿಂಕ್ 3 ಡೇಸ್ ಅಲ್ಲ 4 ಡೇಸ್ ಬ್ಯಾಕ್ ಫೋನ್ ಮಾಡಿ. ಐ ಥಿಂಕ್ ಸೋಮವಾರ ಫೋನ್ ಮಾಡಿದ್ದೆ ನಿಮ್ಗೆ. ಮಾಡಿ ಒಂದು 10 ನಿಮಿಷ ಮಾತಾಡೋ ಟೈಮಲ್ಲಿ ಹೇಳ್ದೆ ಈ ರೀತಿ ಆಗಿದೆ ಅಂತ. ಸೊ ಟಂಗ್ ಕೇಳಿದ್ರಿ, ನಾನು ಟಂಗ್ ನಿಮ್ಗೆ ಕಳಿಸ್ಕೊಟ್ಟೆ. ನೀವು 4 ಪಾಯಿಂಟ್ ಕೊಟ್ರಿ ನನಗೆ, ನೆನಪಿದೆಯಿರ್ಬೇಕು ಮೋಸ್ಟ್ಲಿ ಅಲ್ವಾ? ಆ 4 ಪಾಯಿಂಟ್ ಮೇಲೆ ನೀವು ಒಂದು ಸೀರೀಸ್ ಆಗಿ ಹೇಳ್ತಾ ಹೋದ್ರಿ. SP6, LI11, ಮತ್ತೆ SP10, ಲಿವರ್ 8. ಅದ್ರಲ್ಲಿ LI11 ಮಾತ್ರ ನೀವು ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ಬಿಟ್ಟು ಉಳಿದೆಲ್ಲ ಕ್ಲಾಕ್ ವೈಸ್ ಅಲ್ಲಿ 1 ನಿಮಿಷ ಮಸಾಜ್ ಮಾಡಕ್ ಹೇಳಿದ್ರಿ. ನೀವು ಹೇಳ್ತಾ ಇರ್ಬೇಕಾದ್ರೆ ಆ ಪಾಯಿಂಟ್ ಗಳ ಮೇಲೆ ನಂದು ಗಮನ ಹೋಯ್ತು. ಈ ಪಾಯಿಂಟ್ ಏನು, ಈ ಪಾಯಿಂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಇಷ್ಟೇ ಆಗಿದ್ದು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಆ ಪಾಯಿಂಟ್ ಗಳು ಮುಟ್ಟೇ ಇಲ್ಲ. ಬಟ್ ಮ್ಯಾಜಿಕ್ ಆಗಿ ವರ್ಕ್ ಆಗ್ಬಿಟ್ಟಿದೆ. ಎಲ್ಲಾರು ಕೇಳಿದ್ರಿ ಈ ತರ? ನಾನ್ ನಿಮ್ನ ಪ್ರಮೋಟ್ ಮಾಡಕ್ಕೋ ಅಥವಾ ನಿಮ್ನ ಬೂಸ್ಟಿಂಗ್ ಮಾಡಕ್ ಹೇಳ್ತಾ ಇಲ್ಲ. ಇದು ನನಗಾಗಿದ ಅನುಭವ. ಜಸ್ಟ್ ನೀವು ಹೇಳ್ತಾ ಹೋದ್ರಿ LI11 ಏನ್ ಮಾಡ್ಬೋದು, SP6 ಏನ್ ಮಾಡ್ಬೋದು, ಓಕೆ SP10 ಏನ್ ಮಾಡ್ಬೋದು, ಯಾಕೆ ಇದನ್ನ ಕ್ಲಾಕ್ ವೈಸ್ ಅಲ್ಲಿ ರೊಟೇಟ್ ಮಾಡ್ಬೇಕು, ಯಾಕೆ ಆಂಟಿ ಕ್ಲಾಕ್ ವೈಸ್ ಅಲ್ಲೇ ಮಾಡ್ಬೇಕು, ಲಿವರ್ ರೇಟ್ ಏನ್ ಮಾಡ್ಬೋದು, ಎಲ್ಲ ಬ್ಲಡ್ ಡಿಫಿಷಿಯನ್ಸಿ ಆಗ್ತಾ ಇದೆ ನಿಮ್ಗೆ, ಅದು ಫ್ಲೂಯಿಡ್ಸ್ ಕಡಿಮೆ ಆಗಿದೆ ಬಾಡಿನಲ್ಲಿ, ಇವೆಲ್ಲವೂ ತಲೆಗೆ ಬಂತು. ಅದನ್ನ ಅಂದ್ಕೊಂಡೆ ಅಷ್ಟೇ ನಾನು. ಬಟ್ ಅಮೇಝಿಂಗ್ ಫೀಲ್. ಕೇಳಿದ್ರೆ ಈ ತರ? ಸರ್, ಇದ್ರ ಬಗ್ಗೆ ನಾನು ಒಂದು ಕೇಳಿದ್ದೀನಿ. ಪಲ್ಸ್ ಡಯಾಗ್ನೋಸಿಸ್ ಬಗ್ಗೆ ಅಟ್ ಎ ಡಿಸ್ಟೆನ್ಸ್ ಇಂದ ಪಲ್ಸ್ ಡಯಾಗ್ನೋಸ್ ಅವ್ರ ಐ ನೋಡಿ ಚೆಕ್ ಮಾಡಿದ ಅದರ್ ಪರ್ಸನ್. ಸೊ ಈ ತರದ್ದು ನಾನು ಕೇಳ್ಪಟ್ಟಿದ್ದೀನಿ ಸರ್. ನಾನು ಈ ನಾಡಿ ಬಗ್ಗೆ ತುಂಬಾ ಓದ್ತಿರ್ಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಾಡಿ ಚೆಕ್ ಮಾಡ್ತಲ್ಲ. ಸರ್ ರೀಸೆಂಟ್ ಆಗಿ ಬಂದೆ ನಮ್ಮ ಅಮಿತ್ ಸರ್ ನಾನು ನಾಡಿ ಕೊಟ್ಟೆ ಸರ್. ಎಷ್ಟು ಅಕ್ಯುರೇಟ್ ಆಗಿ ಪರ್ಫೆಕ್ಟ್ ಆಗಿ ಹೇಳಿದ್ರು ಅಂತ ಹೇಳಿದ್ರೆ, ಅವ್ರು ಸಜೆಸ್ಟ್ ಮಾಡಿದ್ರು, ಕೆಲವು ಇದನ್ನೆಲ್ಲ ಸಜೆಸ್ಟ್ ಮಾಡಿದ್ರು ನಮ್ಗೆ. ಆದ್ರೆ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿ ನಾಡಿನ ಮಿನಿಮಮ್ 45 ಸೆಕೆಂಡ್ ಇಂದ 60 ಸೆಕೆಂಡ್ ಮುಟ್ಲೇಬೇಕಾದ ಅನಿವಾರ್ಯ. ನಾನು 2 ಸೆಕೆಂಡ್ ಮುಟ್ಟು 3 ಸೆಕೆಂಡ್ ಬಿಟ್ಬಿಟ್ಟು ನಾನು ಏನೋ ಹೇಳ್ಬಿಡ್ತೀನಿ ಅನ್ನೋದು ಇದೆಯಲ್ಲ, ಅದು ನಮ್ಮನ್ನ ಮಂಗ ಮಾಡೋದದು. ನಾನು ಮಂಗ ಮಾಡೋದು ಯಾಕಂದ್ರೆ ನಾನು ಇದನ್ನ ಬಗ್ಗೆ ಓದಿದ್ದೆ ನಾನು ಇದನ್ನ ನಾನು. ಯಾಕಂದ್ರೆ ಸರಿ, ನನ್ಗೆ ಮಿಥುನ್ ಇವರು ನಮ್ಮ ಅಮಿತ್ ಸರ್ ನನ್ನ ನಾಡಿ ಟಚ್ ಮಾಡುವಾಗ ಆ ಫೀಲ್ ಇದೆಯಲ್ಲ, ಆ ಫೀಲು ಅವ್ರು ಪ್ರೆಸ್ ಮಾಡೋ ರೀತಿ, ಅದನ್ನ ನಾವು ಕೀಬೋರ್ಡ್ ಮೇಲೆ ಅಥವಾ ಹಾರ್ಮೋನಿಯಂ ಮೇಲೆ ನಾವು ನುಡಿಸ್ತೀವಲ್ಲ, ಅದ್ರ ಮೇಲೆ ನಮ್ಗೆ ಅದು ಫೀಲ್ ಆಗುತ್ತೆ. ಇಟ್ಸ್ ಎ ರಿಯಲಿ ನನಗಾಗಿದ್ದು ಫೀಲು. ಬಿಕಾಸ್ ಫ್ರಮ್ ಲಾಸ್ಟ್ 3 ಡೇಸ್, ಟುಡೇ ಇಸ್ ಥರ್ಸ್ಡೇ, ಮಂಡೇ ಆಗಿದ್ದು, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಸೊ ನೋ ಇಶ್ಯೂ, ನಥಿಂಗ್, ಎವ್ರಿಥಿಂಗ್ ಇಸ್ ಕ್ಲಿಯರ್. ಅಂಡ್ ಏನಾಗಿತ್ತು ಅದು ಕ್ಲಿಯರ್ ಆಗಿದೆ. ಮಿಥುನ್ ಸರ್, ಏನಾಗಿತ್ತು ಅದು ಕ್ಲಿಯರ್ ಆಗಿದೆ. ಇಟ್ಸ್ ಅಮೇಝಿಂಗ್. ಐ ಥಿಂಕ್ ಈ ತರ ಫೀಡ್ಬ್ಯಾಕ್ ನಿಮ್ಗೆ ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ನಾವು ಏನ್ ಕಲಿತಾ ಹೋಗ್ತೀವಿ, ಫ್ಲೆಕ್ಸಾಲಜಿ ಆಗ್ಬೋದು, ಮೆರಿಡಿಯನ್ಸ್ ಆಗ್ಬೋದು, 5 ಎಲಿಮೆಂಟ್ಸ್ ಥಿಯರಿ ಆಗ್ಬೋದು, ಏನೇ ಕಲಿತಾ ಹೋಗ್ತೀವಲ್ಲ, ಆ ಕಲಿಯೋದನ್ನ ನಾವು ಎಷ್ಟು ಅದ್ಭುತವಾಗಿ ನಾವು ತಗೋತೀವಿ. ಅದ್ರ ಬೇಸ್ ಮೇಲೆ, ಆ ಪಾಯಿಂಟ್ಗಳ ಲೊಕೇಟ್ಗಳ ಮೇಲೆ ನಮ್ ಗಮನ ಏನಿದೆ, ನಾವು ಕೂತ್ಕೊಂಡು ನಮ್ಮ ದೇಹದ ಮೇಲೆ ನಾವೇ ಹೀಲಿಂಗ್ ಮಾಡ್ಕೋಬಹುದು ಅನ್ನೋದು ನನ್ನ ಒಂದು ಭರವಸೆ. ಥ್ಯಾಂಕ್ ಯು ಸರ್. ಸೂಪರ್. ಸೊ ಸ್ಟಾರ್ಟ್ ಮಾಡೋಣ. ಹೇಳಿ, ಏನಾದ್ರು ಇತ್ತು ಕೇಳಿ. ಹಾ ಹೇಳಿ. ಶಿವಮೊಗ್ಗದಿಂದ ಫಸ್ಟ್ ಡೇ ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇದ್ದೀನಿ ಸರ್.
ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. TCM ಅಂದ್ರೆ ಏನು, ನಾವು ಇದನ್ನ ಕಲ್ತಿರೋದ್ರಿಂದ ನಮಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಸ್ವಲ್ಪ ಹೇಳ್ಬೇಕಿತ್ತು ಸರ್. ಇದನ್ನ ಆಲ್ರೆಡಿ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬಿಟ್ಟಿದೀವಿ, ಬಟ್ ತುಂಬಾ ಶಾರ್ಟ್ ಆಗಿ ಹೇಳ್ತೀನಿ ನೋಡಿ. ಇದು ಒಂದು ಡಿಪ್ಲೊಮಾ ಕೋರ್ಸ್ ಮೇಡಮ್. ಆಕ್ಚುಲಿ ಇದು TCM ಅಂತಂದ್ರೆ ಚೈನೀಸ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಬಾಡಿ ಮೆರಿಡಿಯನ್ಸ್ ಮೇಲೆ ಕೆಲಸ ಮಾಡ್ತೀವಿ. ಬಾಡಿಲಿ 12 ಚಾನಲ್ಸ್ಗಳಿದಾವೆ. 12 ಚಾನಲ್ಸ್ ಅಲ್ಲಿ ಕೆಲವು ಪಾಯಿಂಟ್ಸ್ಗಳಿದಾವೆ. ಟೋಟಲ್ ಆಗಿ 60 ಕಮಾಂಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಆ 60 ಕಮಾಂಡ್ ಪಾಯಿಂಟ್ಸ್ ಮೇಲೆ ಕೆಲಸ ಮಾಡ್ತೀವಿ. ಇದು ಹೇಗೆ ಅಂತಂದ್ರೆ, ನಾವು ಇಲ್ಲಿ ಈ ಕೋರ್ಸ್ನಲ್ಲಿ ಡಯಾಗ್ನೋಸಿಸ್ ಕೂಡ ಹೇಳ್ಕೊಡೋದ್ರಿಂದ ನೀವು ಡಯಾಗ್ನೋಸಿಸ್ ಮಾಡಿ ಆದ್ಮೇಲೆ ಒಂದು ಪ್ಯಾಟರ್ನ್ ನ ಐಡೆಂಟಿಫೈ ಮಾಡ್ತೀವಿ. ಆ ಪ್ಯಾಟರ್ನ್ಗೆ ಯಾವ ಪಾಯಿಂಟ್ ಕೊಡಬೇಕು, ಯಾವ ಪಾಯಿಂಟ್ ನ ಟೋನ್ ಮಾಡಬೇಕು, ಯಾವ ಪಾಯಿಂಟ್ ನ ಸೆಡೇಟ್ ಮಾಡಬೇಕು, ಹಾಗೆ ಹೇಗೆ ಟೋನ್ ಮಾಡೋದು, ಹೇಗೆ ಸೆಡೇಟ್ ಮಾಡೋದು ಅಂತ ಹೇಳ್ಬಿಟ್ಟು, ಎಲ್ಲಿ ತನಕ ಸೆಡೇಟ್ ಮಾಡಬೇಕು, ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಸೆಡೇಟ್ ಮಾಡಿರೋದು ಸಾಕಾ ಅಂತ ಹೇಳ್ಬಿಟ್ಟು, ಈ ಲೆವೆಲ್ ತನಕ ಇರುತ್ತೆ. ಆಮೇಲೆ ಇದ್ರ ಜೊತೆ ಪ್ರಾಕ್ಟಿಕಲ್ಸ್ ಕೂಡ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನನಗೆ ಆರ್ಥ್ರೈಟಿಸ್ ಇದೆ ಸರ್, ತುಂಬಾ ವರ್ಷದಿಂದ, ಅಂದ್ರೆ ಚೈಲ್ಡ್ಹುಡ್ ಇಂದ ಸುಮಾರು ಒಂದು 30 years ಆಗಿದೆ ಸರ್ ನನಗೆ ಇದು ಆರ್ಥ್ರೈಟಿಸ್ ಬಂದು. ಅದಕ್ಕೆ ಅಂದ್ರೆ ಮೆಡಿಸಿನ್ ಬಿಟ್ಟು ಇದು ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಿದ್ದೆ. ನೀವು ಸಿಕ್ಕಿರೋದು ತುಂಬಾ ಅನುಕೂಲ ಆಗಿದೆ. ದಯವಿಟ್ಟು ನನಗೆ ಅದ್ರ ಬಗ್ಗೆ ಈಗಿಂದನೇ ಹೇಳ್ಕೊಟ್ರೆ ಬೇಗ ಖಂಡಿತ. ಹುಷಾರಾಗ್ಬೋದು ಅಂತ. ತುಂಬಾ ಪೇನ್ ಇದೆ ಸರ್ ನನಗೆ. ಖಂಡಿತ. ಓಕೆ ಸರ್, ಓಕೆ, ಸರಿ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಆರ್ಥ್ರೈಟಿಸ್ ಬಗ್ಗೆ ಹೇಳ್ತೀರಾ ಸರ್ ನಿಮಗೆ, ಅಥವಾ ಇಂಡಿವಿಜುವಲ್ ಆಗಿ ನಾನು? ಸ್ಟಾರ್ಟ್ ಆಗಲಿ ಮೇಡಮ್. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. Okay. ಓಕೆ, ಓಕೆ. ಸೊ ಓಕೆ, ಇದು 6 months ಡಿಪ್ಲೊಮಾ ಕೋರ್ಸ್. ಸರ್ ಸ್ಲೈಡ್ ಕಾಣಿಸ್ತಾ ಇದೆ ಅಲ್ಲ? ಎಸ್ ಸರ್, ಯಾ. ಡನ್. ಸೊ ಇದು 6 months ಡಿಪ್ಲೊಮಾ ಕೋರ್ಸು ಆತ್ಮಶಕ್ತಿ ಇನ್ಸ್ಟಿಟ್ಯೂಟ್ ಆಫ್ ಇಂಟಗ್ರೇಟೆಡ್ ಮೆಡಿಕಲ್ ರಿಸರ್ಚ್ ಅಂತ ಹೇಳ್ಬಿಟ್ಟು AIIMR. ಇದು ಲಕ್ನೋದಲ್ಲಿ ಇರೋದು. ನೀತಿ ಆಯೋಗ ರಿಜಿಸ್ಟರ್ಡ್. ಇಲ್ಲಿಂದ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಈ ಸರ್ಟಿಫಿಕೇಟ್ ಆಲ್ ಇಂಡಿಯಾ ವ್ಯಾಲಿಡ್. ಈ ಸರ್ಟಿಫಿಕೇಟ್ ಅಲ್ಲಿ ನಿಮಗೆ ಹೇಗೆ ಅಂತಂದ್ರೆ, ಒಂದು ಓವರ್ ಆಲ್ ಸರ್ಟಿಫಿಕೇಟು, ಆಮೇಲೆ ಅದರ ಜೊತೆಗೆ ಯಾವ್ಯಾವ ಟಾಪಿಕ್ಸ್ ಕವರ್ ಆಗಿದೆ, ಆ ಟಾಪಿಕ್ಸ್ ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಇದು ಕೂಡ ಬರುತ್ತೆ. ಇದು ಸರ್ಟಿಫೈಡ್ ಡಿಪ್ಲೊಮಾ ಕೋರ್ಸ್. ಹಾಗಾಗಿ ಇದಕ್ಕೂ ನೀವು ಮಾಡಿರೋ ಉಳಿದಿರೋ ಕೋರ್ಸ್ಗೂ ಅಥವಾ ಉಳಿದ ಕೋರ್ಸ್ಗೂ ಏನು ಮೇಜರ್ ಡಿಫರೆನ್ಸ್ ಅಂತಂದ್ರೆ, ಇದು 6 months ಡಿಪ್ಲೊಮಾ ಕೋರ್ಸ್. ನಿಮಗೆ ಯಾವುದೇ ಒಂದು ಟ್ರಸ್ಟ್ ಇಂದ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ, ಆಕ್ಯುಪಂಚರ್ ಸ್ಕೂಲ್ ಇಂದಾನೆ ಸಿಗ್ತಾ ಇರೋ ಸರ್ಟಿಫಿಕೇಟ್. ಓಕೆ, ಸೊ ಈ ಕೋರ್ಸ್ ಅಲ್ಲಿ ಇದು ನಾವು ಮುಂಚೆ ಮಾಡಿರ್ತಕ್ಕಂಥ ಒಂದು ಪೋಸ್ಟರ್. ಈ ಪೋಸ್ಟರ್ ನಲ್ಲಿ ನಾನು ಕೆಲವು ಕಂಟೆಂಟ್ಸ್ ನ ಹಾಕಿದ್ದೀನಿ. ಬಟ್ ಈ ಕಂಟೆಂಟ್ಸ್ ನ ಬಿಟ್ಟು ಇನ್ನು 5 to 6 ಕಂಟೆಂಟ್ಸ್ ಆಡ್ ಆನ್ ಆಗಿದೆ ಇವಾಗ. ಹಾಗಾಗಿ ಆ 6 months ಅಂತ ಏನ್ ಹೇಳಿದೆ ನಾನು, ಆ 6 months ಗಿಂತ ದಾಟಬಹುದು ಅನ್ನೋ ಒಂದು ಇಮ್ಯಾಜಿನೇಷನ್ ಇದೆ ಇವಾಗ. ಆಮೇಲೆ ಈ ಕೋರ್ಸ್ ನಲ್ಲಿ ನಿಮಗೆ 6 key ಕಲರ್ ಥೆರಪಿ ಕೋರ್ಸ್ ನ ನಾವು ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀವಿ. ಇದು ಡೀಟೇಲ್ಡ್ ಕೋರ್ಸ್ ಇರುತ್ತೆ, ಅಟ್ಲೀಸ್ಟ್ ಒಂದು 5 ದಿನದ ಕೋರ್ಸ್. ಈ 6 key ಕಲರ್ ಥೆರಪಿ ಬಂದ್ಬಿಟ್ಟು ಟೋಟಲಿ ಡಿಫರೆಂಟ್. ನೀವು ಹಾಕೋ ಡಾಟ್ ಇದೆ ನೋಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಆಕ್ಚುಯಲ್ 6 key ಥೆರಪಿ ಕೋರ್ಸ್. ಏನ್ ನಿಮಗೆ ಸ್ಟ್ಯಾಂಡರ್ಡ್ಸ್ ಏನಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಆ 6 key ಥೆರಪಿ ಕೋರ್ಸ್. ಆಮೇಲೆ ಇಲ್ಲಿ ನೀವು ಕಲರ್ನ ಅಪ್ಲೈ ಮಾಡೋದು 15 to 20 ನಿಮಿಷ ಅಷ್ಟೇ ಮ್ಯಾಕ್ಸಿಮಮ್. ಯಾಕೆಂದ್ರೆ ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ ಇದು. ಇದು 6 ಎನರ್ಜೀಸ್ ನ ಒಂದೇ ಸತಿ ಬೌಂಡ್ ಮಾಡುವಂತ ಕೋರ್ಸ್. ಈ ಕೋರ್ಸು ಫ್ರೀ ಇರುತ್ತೆ. ಆಮೇಲೆ ಇದು ಆಕ್ಚುಯಲ್ ಆಗಿ ಜಾನ್ವರಿಯಿಂದ ಸ್ಟಾರ್ಟ್ ಆಗ್ಬೇಕಾಗಿತ್ತು, ಇವಾಗ ಫೆಬ್ ಆಯ್ತು, ಫೆಬ್ 12th.
ಓಕೆ. ಸೊ ಇಲ್ಲಿಂದ 6 ಮಂತ್ಸ್ ಇರುತ್ತೆ ನಮ್ಮ ಈ ಜರ್ನಿ. ಇದ್ರ ಮಧ್ಯದಲ್ಲಿ ಪ್ರಾಕ್ಟಿಕಲ್ಸು, ಅದಲ್ಲದೆ ನಾವು ಕ್ಯಾಂಪ್ ಮಾಡ್ತೀವಿ. ಅಲ್ಲಲ್ಲಿ ಕ್ಯಾಂಪ್ ಮಾಡಿದಾಗ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ನೀವು ಬಂದರೆ ಒಳ್ಳೇದು ಅಂತ ಹೇಳ್ಬಿಟ್ಟು, ಬರಲೇಬೇಕು ಅಂತ ಏನಿಲ್ಲ, ಬಟ್ ನೀವು ಬಂದಾಗ ಏನಾಗುತ್ತೆ, ಲೈವ್ ಆಗಿ ಪೇಷಂಟ್ಸ್ನ ನೋಡಿ ನಾವು ಹೇಗೆ ನಾವು ಪೇಷಂಟ್ನ ಹೇಗೆ ಡಯಾಗ್ನೈಸ್ ಮಾಡ್ತೀವಿ, ಹೇಗೆ ಟ್ರೀಟ್ ಮಾಡ್ತೀವಿ, ನಾವು ಹೇಗೆ ಪೇಷಂಟ್ನ ಮಾತಾಡಿಸ್ತೀವಿ, ನೋಡಿದ ಕೂಡಲೇ ನಮಗೆ ಏನೆಲ್ಲ ಗೊತ್ತಾಗುತ್ತೆ. ಆನ್ಲೈನಲ್ಲಿ ಏನಕ್ಕೆ ಗೊತ್ತಾಗೋದಿಲ್ಲ, ಆನ್ಲೈನಲ್ಲಿ ಯಾಕೆ ಡಯಾಗ್ನೋಸಿಸ್ ಪೂರ್ತಿ ಆಗೋದಿಲ್ಲ, ಪಾಯಿಂಟು ಫೀಲ್ ಮಾಡಿದಾಗ ಹೇಗಾಗುತ್ತೆ, ಆ ಪಾಯಿಂಟಲ್ಲಿ ಮೂಮೆಂಟ್, ಎನರ್ಜಿ ಮೂಮೆಂಟ್ ಹೇಗೆ ಇರುತ್ತೆ. ಸುಮ್ಮನೆ ಜಸ್ಟ್ ನೀಡ್ಲ್ ಮಾಡೋದು ಆಗಲಿ, ಮ್ಯಾಗ್ನೆಟ್ ಹಾಕೋದಾಗ್ಲಿ ಆಗೋದಿಲ್ಲ. ಆ ಪಾಯಿಂಟಲ್ಲಿ ನಿಜವಾದ ಎನರ್ಜಿ ಹೇಗೆ ಇರುತ್ತೆ, ಇದು ಕೂಡ ನಿಮಗೆ ಗೊತ್ತಾಗುತ್ತೆ ಕ್ಯಾಂಪ್ಸಲ್ಲಿ. ಸೊ ಯು ಆರ್ ಆಲ್ಮೋಸ್ಟ್ ವೆಲ್ಕಮ್. ಈ ಕೋರ್ಸ್ ಬಂದ್ಬಿಟ್ಟು 7 to 9 PM ಇರುತ್ತೆ. ಆಮೇಲೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಡೌಟ್ಗೆ ಅಥವಾ ಲಾಸ್ಟಲ್ಲಿ ಡೌಟ್ಗೆ ಅಂತ ಹೇಳ್ಬಿಟ್ಟು ಏನೂ ಇಡೋದಿಲ್ಲ. ಎಕ್ಸಾಕ್ಟ್ 7:10ಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ, 9 ಗಂಟೆಗೆ ಮುಗಿಸ್ತೀನಿ. ನಿಮ್ಮ ಡೌಟ್ಸ್ನ ನೀವು ಮಧ್ಯದಲ್ಲೇ ಕ್ಲಿಯರ್ ಮಾಡ್ಕೋಬಹುದು. ಆಮೇಲೆ ವ್ಯಾಲಿಡ್ ಡೌಟ್ಸ್ನ ಕೇಳಿ, ಆ ಕ್ಲಾಸ್ಗೆ ಸಂಬಂಧಪಟ್ಟಿರೋ ಡೌಟ್ಸ್, ನಿಮ್ಮ ಡೌಟ್ಸಿಂದ ಇನ್ನೂ ಉಳಿದಿರ್ತಕ್ಕಂಥ ಜನಕ್ಕೆ ಅದು ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೆ. ಈ ಕ್ಲಾಸು ಇವಾಗ ಥರ್ಸ್ಡೇ ಮತ್ತು ಫ್ರೈಡೇ ಇರುತ್ತೆ. ಗೋಯಿಂಗ್ ಫಾರ್ವರ್ಡ್ ಒಂದಿನ ಹೆಚ್ಚಿಗೆ ಇನ್ ಬಿಟ್ವೀನ್ ಮಾಡ್ಬೋದು, ಬಟ್ ಕಂಪಲ್ಷನ್ ಅಂತ ಏನೂ ಇಲ್ಲ. ಯೂಶುವಲ್ ಆಗಿ ಥರ್ಸ್ಡೇ ಮತ್ತು ಫ್ರೈಡೇ ಇರುತ್ತೆ. ಟೋಟಲ್ 6 months ಕೋರ್ಸು. ಆಮೇಲೆ 1 ವರ್ಷ ತನಕ ರೆಕಾರ್ಡಿಂಗ್ ಇರುತ್ತೆ. 1 ವರ್ಷ ಅಂತ ಏನಿಲ್ಲ, ನಾನು ಆ ಟೈಪ್ ರೆಕಾರ್ಡಿಂಗ್ನ ಹಾಗೆಲ್ಲ ತೆಗಿಯೋದಿಲ್ಲ. ನಿಮಗೆ ಅದು ಯಾವಾಗಲೂ ಅವೈಲಬಲ್ ಆಗಿರುತ್ತೆ. ಓಕೆ ಸರ್, ಯೂಶಲಿ ಕ್ಯಾಂಪ್ಸ್ ಯಾವ ಊರಲ್ಲಿ ಇರುತ್ತೆ? ಹಾ, ಅದು ಬಂದ್ಬಿಟ್ಟು ಹೇಗೆ ಅಂತಂದ್ರೆ, ಇವಾಗ ನಿಮ್ಮ ಊರಿನಲ್ಲೇ ಒಂದು 50ರಿಂದ 60 ಜನ ಪೇಷಂಟ್ಸ್ ಇದ್ದಾರೆ ಅನ್ಕೊಳ್ಳಿ, ಅಲ್ಲೇ ಕ್ಯಾಂಪ್ ಹಾಕೋದು. ಸೊ ಇಟ್ ಇಸ್ ನಾಟ್ ಸ್ಪೆಸಿಫಿಕ್. ಡಿಸ್ಟ್ರಿಕ್ಟ್ ವೈಸ್ ಅಲ್ಲ ನಮಗೆ ಅಥವಾ ಡಿಸ್ಟ್ರಿಕ್ಟ್ ಹೆಡ್ ಅಲ್ಲ? ಎಲ್ಲಾದು ಓಕೆ, ಎನಿವೇರ್ ಇಟ್ ಈಸ್ ಓಕೆ. ಓಕೆ. ಇಲ್ಲೇ ಅಂತ ಏನೂ ಇಲ್ಲ, ಎನಿವೇರ್ ಅಂದ್ರೆ ಇಟ್ ಈಸ್. ನಮ್ ಗ್ರೂಪ್ ಅಲ್ಲೇನೆ ಆರ್ಗನೈಸ್ ಮಾಡ್ಬೇಕಾ, ಅದು ಹೇಗದು? ಹೌದು, ಗ್ರೂಪ್ ಅಲ್ಲೇ ಆರ್ಗನೈಸ್ ಮಾಡೋದು. ಅಲ್ಲ, ನಾನು ಕ್ಯಾಂಪ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತೀನಿ. ನೀವು ಇಲ್ಲಿ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಯಾರು ಬೇಕಾದ್ರೂ ಬಂದ್ಬಿಟ್ಟು ಅಟೆಂಡ್ ಮಾಡ್ಬೋದು. ಓಕೆ ಓಕೆ, ಓಕೆ ಸರ್, ಥ್ಯಾಂಕ್ ಯು. ರೈಟ್. ಓಕೆ, ಸೊ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ರಿಫ್ಲೆಕ್ಸಾಲಜಿ. ಕೋರ್ಸ್ ಕಂಟೆಂಟ್ ಏನೇನು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದರಲ್ಲಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ರಿಫ್ಲೆಕ್ಸಾಲಜಿ. ಸೊ ರಿಫ್ಲೆಕ್ಸಾಲಜಿಲಿ ಏನೇನು ಕಲಿತೀವಿ ಅಂತಂದ್ರೆ, ಫೌಂಡೇಶನ್ನು, ಪರ್ಸಿಷನ್ ಟಚ್ ಮೆಥಡ್ಸು, ನ್ಯೂರೋ ಹ್ಯಾಂಡ್ ಆಕ್ಟಿವೇಶನ್ ಲ್ಯಾಬ್, ಫುಟ್ ಮ್ಯಾಪಿಂಗ್ ಮಾಸ್ಟ್ರಿ, ರ್ಯಾಪಿಡ್ ರಿಲೀಫ್ ಪ್ರೋಟೋಕಾಲ್ಸ್, ಕ್ಲಿನಿಕಲ್ ಅಪ್ಲಿಕೇಶನ್ ಅದರದ್ದು, ಆಮೇಲೆ ಲೈವ್ ಕೇಸ್ ಲ್ಯಾಬ್ ಅಂದರೆ ಓಪನ್ ಕ್ಲಿನಿಕಲ್ಲಿ ನಾವು ಏನೇನು ಮಾಡ್ತೀವಿ, ಪ್ಲಸ್ ಅದರ ಬಗ್ಗೆ ಕೆಲವು ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್, ಆಮೇಲೆ ಪ್ರೋಟೋಕಾಲ್ಸ್ನ ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಇಷ್ಟು ಕಂಟೆಂಟ್ ಇರುತ್ತೆ ಈ ರಿಫ್ಲೆಕ್ಸಾಲಜಿಲಿ. ಓಕೆ, ಸೊ ವಾಟ್ ಈಸ್ ರಿಫ್ಲೆಕ್ಸಾಲಜಿ? ಸೊ ರಿಫ್ಲೆಕ್ಸಾಲಜಿ ಅನ್ನೋದು ಒಂದು ಥೆರಪಿ, ಒಂದು ಇಂಡಿಪೆಂಡೆಂಟ್ ಥೆರಪಿ. ಇದನ್ನ TCM ಜೊತೆ ನೀವು ಆ್ಯಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು TCM ಜೊತೆ ಆ್ಯಡ್ ಮಾಡಿದಾಗ ಇದೇನಾಗುತ್ತೆ, ಸಪೋರ್ಟಿಂಗ್ ಆಗುತ್ತೆ. ಬಟ್ ಈಚ್ ಆ್ಯಂಡ್ ಎವರಿ ನೀವು ಎಂತೆಂಥ ಕಂಡೀಷನ್ ಇದೆ ನೋಡಿ, ಎಂತೆಂಥ ಡಿಸೀಸ್ ಅನ್ನೋದಕ್ಕಿಂತ ಎಂತೆಂಥ ಸಿಂಪ್ಟಮ್ಸು ಕಂಡೀಷನ್ಸ್ ಇದೆಯಲ್ಲ, ಆ ಎಲ್ಲ ಕಂಡೀಷನ್ಗೂ ರಿಫ್ಲೆಕ್ಸಾಲಜಿಯಲ್ಲಿ ನಿಮಗೆ ಆನ್ಸರ್ಸ್ ಇದೆ. ಇದು ಒಂದು ಇಂಡಿಪೆಂಡೆಂಟ್ ಥೆರಪಿ ಆ್ಯಕ್ಚುಲಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಅಂಗೈ, ಅಂಗಾಲು ಮತ್ತು ಕಿವಿ, ಇದ್ರ ಮೇಲೆ ಕೆಲವು ಸ್ಪೆಷಲ್ ಪಾಯಿಂಟ್ಸ್ ಇದ್ದಾವೆ. ಅದನ್ನು ಮಸಾಜ್ ಮಾಡೋದಾಗಲಿ, ಪ್ರೆಸ್ ಮಾಡೋದಾಗಲಿ, ಅಥವಾ ಹೇಗೆ ಮಸಾಜ್ ಮಾಡಬೇಕು, ಇದನ್ನು ಇಲ್ಲಿ ರಿಫ್ಲೆಕ್ಸಾಲಜಿಲಿ ಕಲಿತೀವಿ. ಸೊ ಏನಾಗುತ್ತೆ, ಒಂದೊಂದು ಪಾಯಿಂಟು
ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದೊಂದು ಆರ್ಗನ್ ಜೊತೆ ಕನೆಕ್ಷನ್ ಇರುತ್ತೆ. ಅಂದ್ರೆ ಏನಾಗುತ್ತೆ, ನಾವು ಕಾಲಲ್ಲಿ ಕೆಲವು ಪಾಯಿಂಟ್ನ ಪ್ರೆಸ್ ಮಾಡಿದಾಗ ಅದರ ಎಫೆಕ್ಟ್ ಬಂದ್ಬಿಟ್ಟು ಇನ್ನೆಲ್ಲೋ ಆಗುತ್ತೆ. ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಫ್ಲೆಕ್ಸಾಲಜಿ ಅಂತ ಹೇಳ್ತೀವಿ. ಇದೊಂಥರ ಬಾಡಿ ಸೆಲ್ಫ್ ಹೀಲಿಂಗ್ ಪ್ರೋಸೆಸ್ ಇದ್ದಂಗೆ. ಅಂದ್ರೆ ಇವಾಗ ನಿಮ್ಮ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಇದೆ ಅಲ್ವಾ, ಈ ಸ್ವಿಚ್ ಬೋರ್ಡ್ ಅಲ್ಲಿ ಸ್ವಿಚ್ ಎಲ್ಲ ಇರುತ್ತೆ, ಲೈಟ್ ಎಲ್ಲ ಇರುತ್ತೆ. ನೀವು ಲೈಟ್ನ ಆನ್ ಮಾಡೋದಕ್ಕೆ ಸ್ವಿಚ್ನ ಹಾಕ್ಲೇಬೇಕು. ಹಾಗೆ ಇದ್ರದ್ದು ರಿಫ್ಲೆಕ್ಸ್ ಪಾಯಿಂಟ್ಸ್ ಎಲ್ಲೋ ಇದೆ, ಬಟ್ ಅದರ ಎಫೆಕ್ಟು ಇನ್ನೆಲ್ಲೋ ಆಗುತ್ತೆ. ಓಕೆ, ಸೊ ಕೆಲವು ಏರಿಯಾಸ್ ಅಂದ್ರೆ ಕೈ, ಕಾಲು ಮತ್ತೆ ಕಿವಿಯ ಕೆಲವು ಜಾಗಗಳ ಮೇಲೆ ಜೆಂಟಲ್ ಆಗಿ ಪ್ರೆಸ್ ಮಾಡೋದ್ರಿಂದ ಅಥವಾ ಮಸಾಜ್ ಮಾಡೋದ್ರಿಂದ ಆ ಎಫೆಕ್ಟು ನಮಗೆ ಇಡೀ ಬಾಡಿಲಿ ಕಾಣಿಸ್ಕೊಳ್ಳುತ್ತೆ. ಇದು ಇದರ ಡೆಫಿನಿಷನ್. ಇದು ಆಕ್ಚುಲಿ ಬಂದು ಒಂದು ನಾನ್ ಇನ್ವೇಸಿವ್ ಥೆರಪಿ. ನಾನ್ ಇನ್ವೇಸಿವ್ ಅಂತ ಅಂದಾಗ ಏನಾಗುತ್ತೆ, ಇಲ್ಲಿ ನೀಡ್ಲ್ ಯೂಸ್ ಮಾಡಲ್ಲ, ಮೆಡಿಸಿನ್ಸ್ ಯೂಸ್ ಮಾಡಲ್ಲ, ಎಲ್ಲೂ ಕಟ್ ಮಾಡೋದಿಲ್ಲ, ಎಲ್ಲೂ ಬ್ಲಡ್ ಕಾಣಿಸ್ಕೊಳ್ಳೋದಿಲ್ಲ. ಸೇಫೆಸ್ಟ್ ಮೆಥಡ್ ಇದು. ಈ ರಿಫ್ಲೆಕ್ಸಾಲಜಿಲಿ ನಿಮಗೆ ಟೋನಿಫಿಕೇಶನ್ ಇಲ್ಲ, ಸೆಡೇಷನ್ ಇಲ್ಲ. ಯಾವಾಗ ಟೋನ್ ಮಾಡಬೇಕು, ಯಾವಾಗ ಸೆಡೇಟ್ ಮಾಡಬೇಕು, ಎಷ್ಟು ಟೋನ್ ಮಾಡಬೇಕು, ಎಷ್ಟು ಸೆಡೇಟ್ ಮಾಡಬೇಕು ಅನ್ನೋ ತಲೆಬಿಸಿ ಇಲ್ವೇ ಇಲ್ಲ. ಇದು ಒಂದು ಸಪೋರ್ಟಿವ್ ಥೆರಪಿಯಾಗಿ ಕೆಲಸ ಮಾಡ್ಬೋದು, ತಗೋಬಹುದು ಇದನ್ನು. ಬೇಸಿಕಲಿ ಈ ರಿಫ್ಲೆಕ್ಸಾಲಜಿಯಿಂದ ಏನಾಗುತ್ತೆ ಅಂತಂದ್ರೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಇವಾಗ ಫೋನ್ ಹ್ಯಾಂಗ್ ಆಯ್ತು ಅನ್ಕೊಳ್ಳಿ, ಫೋನ್ ಹ್ಯಾಂಗ್ ಆದ ಕೂಡಲೇ ನಾವು ಸ್ಕ್ರೂ ಡ್ರೈವರ್ ಇಟ್ಕೊಂಡು ಫೋನ್ನ ಬಿಚ್ಚೋದಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ಅಲ್ಲಿ ಒಂದು ರಿಸೆಟ್ ಬಟನ್ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ತೀವಿ. ಈ ರಿಫ್ಲೆಕ್ಸಾಲಜಿ ಹಾಗೆ ಅಂತ ರಿಸೆಟ್ ಬಟನ್ ಇದ್ದಂಗೆ. ನೀವು ಅದನ್ನ ಪ್ರೆಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಬಾಡಿ ರಿಲ್ಯಾಕ್ಸ್ ಮೋಡಿಗೆ ಹೊರಟೋಗುತ್ತೆ. ಒಂದ್ಸತಿ ರಿಲ್ಯಾಕ್ಸ್ ಮೋಡಿಗೆ ಹೊರಟೋಯ್ತು ಅನ್ಕೊಳ್ಳಿ, ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅವಾಗ ಹೀಲಿಂಗು ಇನ್ನೂ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ಇದು ರಿಫ್ಲೆಕ್ಸಾಲಜಿ. ಇದ್ದ ಬೆನಿಫಿಟ್ ಏನು, ರಿಫ್ಲೆಕ್ಸಾಲಜಿ ಬೆನಿಫಿಟ್ ಏನು, ಏನು ಉಪಯೋಗ ಅದರಿಂದ? ಇದರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ಗಳಿದಾವೆ. ಇದೊಂದು ಮ್ಯಾಜಿಕ್ ಅಂತ ಏನೋ ಆ ಟೈಪ್ ಅಲ್ಲ. ದಿಸ್ ಇಸ್ ಅ ಪ್ಯೂರ್ ಸೈನ್ಸ್. ಇದು ಸಪೋರ್ಟ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ ದೇಹಕ್ಕೆ. ದೇಹಕ್ಕೆ ಆಕ್ಚುಲಿ ತಾನಾಗೇ ಹೀಲ್ ಆಗೋವಂಥ ಕೆಪಾಸಿಟಿ ಇದೆ. ನೀವು ಕೆಲವು ಅಡ್ವಾನ್ಸ್ಡ್ ಸೈನ್ಸ್ ಅಲ್ಲಿ ರಿಸರ್ಚ್ ಪೇಪರ್ ಅಲ್ಲಿ ನೋಡಿರ್ಬೋದು, ದೇಹಕ್ಕೆ ತಾನಾಗೇ ಹೀಲ್ ಆಗೋವಂಥ ಒಂದು ಕೆಪಾಸಿಟಿ ಇದೆ. ರಿಫ್ಲೆಕ್ಸಾಲಜಿ ಏನ್ ಮಾಡುತ್ತೆ, ಆ ಹೀಲಿಂಗ್ ಪ್ರೋಸೆಸ್ಗೆ ಸಪೋರ್ಟ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ, ಇನ್ನೂ ಬೇಗ ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಬಾಡಿ ಹೀಟ್ ಆಗಿದೆ ಅಂತ ಅನ್ಕೊಳ್ಳಿ, ನೀವು ಅಂತ ಸ್ಪೈಸಿ ಫುಡ್ಡು ಏನು ತಗೊಳ್ದೆ, ಜಾಸ್ತಿ ಯಾಂಗ್ ರೈಸ್ ಮಾಡದೆ ಸುಮ್ಮನೆ ಬಿಟ್ಬಿಟ್ರೆ ಏನಾಗುತ್ತೆ, ಬಾಡಿ ಒಂದಿನ 2 ದಿನಕ್ಕೆ ತಾನಾಗೆ ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಸೆಲ್ಫ್ ಹೀಲಿಂಗ್. ಅದು ಅಕಸ್ಮಾತ್ ಅಂತ ಟೈಮ್ನಲ್ಲಿ ನೀವೇನಾದ್ರು ರಿಫ್ಲೆಕ್ಸಾಲಜಿ ಯೂಸ್ ಮಾಡಿದಾಗ ಏನಾಗುತ್ತೆ, ಒಂದಿನದಲ್ಲಿ ಆಗೋ ಕೆಲಸ 1 ಗಂಟೆಯಲ್ಲಿ ಆಗುತ್ತೆ. ಇದದ್ ಮೇನ್ ಬೆನಿಫಿಟ್ ಏನು ಅಂದ್ರೆ, ಬೇಸಿಕಲಿ ಎಲ್ಲಿ ರಿಫ್ಲೆಕ್ಸಾಲಜಿ ಯೂಸ್ ಮಾಡ್ತೀವಿ ನಾವು, ಯಾವ ಕೇಸಸ್ ಅಲ್ಲಿ ನಮಗೆ ಹೆಚ್ಚಿಗೆ ರಿಸಲ್ಟ್ ಸಿಕ್ಕಿದೆ ಅಂತ ನೋಡಿದ್ರೆ, ಫಸ್ಟ್ ಗೊತ್ತಾಗೋದೆ ನಮಗೆ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ. ಇದು ಇವತ್ತಿನ 95% ಪೇಷಂಟ್ಸ್ ಅಲ್ಲಿ ಸಿಗುತ್ತೆ ನಿಮಗೆ, ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ. இப்போ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಮಕ್ಕಳಿಗೂ ಸ್ಟ್ರೆಸ್ ಆಗೋ ಚಾನ್ಸಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ರಿಫ್ಲೆಕ್ಸಾಲಜಿ ಈ ಕೇಸಸ್ ಅಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಜಸ್ಟ್ ಆ ರಿಫ್ಲೆಕ್ಸ್ ಪಾಯಿಂಟ್ ನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ, ಆ ನರ್ವಸ್ ಸಿಸ್ಟಮ್ ಇದೆ ನೋಡಿ, ಆ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ. ಯಾವಾಗ ನರ್ವಸ್ ಸಿಸ್ಟಮ್ ಕಾಮ್ ಆಗುತ್ತೆ, ಪೇಷಂಟ್ ರಿಲ್ಯಾಕ್ಸ್ ಆಗೋದಕ್ಕೆ ಫೀಲ್ ಮಾಡ್ತಾರೆ. ಕೆಲವು ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಟೆನ್ಷನ್ ಇರುತ್ತೆ,
ಅಂಥ ಟೈಮ್ನಲ್ಲಿ ನಾನು ಕೆಲವು ಪಾಯಿಂಟ್ಸ್ ಈ ಟಾಪಿಕ್ ಎಂಡ್ ಆಗ್ತಾ ಇದ್ದಂಗೆ ಕೆಲವು ಪಾಯಿಂಟ್ಸ್ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಆ ಪಾಯಿಂಟ್ಸ್ನ ಪ್ರೆಸ್ ಮಾಡಿ ಜಸ್ಟ್ ಮಸಾಜ್ ಮಾಡಿ ಒಂದು 5ರಿಂದ 10 ನಿಮಿಷ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಇನ್ನು ಪೇಯ್ನ್, ನೋವು ರಿಲೇಟೆಡ್ ಹೆಡ್ಡೇಕು, ಮೈಗ್ರೈನು, ನೆಕ್ ಪೇಯ್ನು, ಬಾಡಿ ಪೇಯ್ನು, ಆ್ಯಂಕಲ್ ಪೇಯ್ನ್, ಈ ಎಲ್ಲ ಪೇಯ್ನ್ಗಳಿಗೂ ರಿಫ್ಲೆಕ್ಸಾಲಜಿ ಹೆಲ್ಪ್ ಮಾಡುತ್ತೆ. ಇದೇನು ಮಾಡುತ್ತೆ, ನಾನು ಅವಾಗಲೇ ಹೇಳ್ದಂಗೆ ನರ್ವಸ್ ಸಿಸ್ಟಮ್ನ ಕಾಮ್ ಮಾಡುತ್ತೆ. ನರ್ವಸ್ ಸಿಸ್ಟಮ್ ಯಾವಾಗ ಕಾಮ್ ಆಗುತ್ತೆ ನಿಮಗೆ ಆ ಪೇಯ್ನ್ ಸಿಗ್ನಲ್ಸ್ಗಳು ಕಡಿಮೆ ಆಗುತ್ತೆ. ಒಂಥರ ಪೇನ್ ಕಿಲ್ಲರ್ ಟೈಪ್ ಇದು ಯೂಸ್ ಆಗುತ್ತೆ. ಇನ್ನು ರಿಫ್ಲೆಕ್ಸಾಲಜಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಈ ಸ್ಲೀಪ್ ಕ್ವಾಲಿಟಿ ಇದೆ ನೋಡಿ, ಸ್ಲೀಪ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಒಂದ್ಸತಿ ರಿಫ್ಲೆಕ್ಸಾಲಜಿ ಮಾಡ್ತಾ ಇದ್ದಂಗೆ ಬಾಡಿ ರಿಲ್ಯಾಕ್ಸ್ ಮೋಡಿಗೆ ಹೋಗುತ್ತೆ. ಒಂದ್ಸತಿ ಬಾಡಿ ರಿಲ್ಯಾಕ್ಸ್ ಮೋಡಿಗೆ ಹೋಯ್ತು ಅಂತಂದ್ರೆ ಆ ನಿದ್ದೆ ಏನು ನಿಮಗೆ ಸಿಗುತ್ತಲ್ವಾ ಅದು ಕ್ವಾಲಿಟಿ ಸ್ಲೀಪ್ ಸಿಗುತ್ತೆ. ಯಾವಾಗ ಕ್ವಾಲಿಟಿ ಸ್ಲೀಪ್ ಸಿಗುತ್ತೆ ಡಿಟಾಕ್ಸಿಫಿಕೇಶನ್ ಅಷ್ಟೇ ಚೆನ್ನಾಗಾಗುತ್ತೆ. ಯಾವಾಗ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಬೆಳಗ್ಗೆ ನೀವು ತುಂಬಾ ಎನರ್ಜೆಟಿಕ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆ ಮುಖದಲ್ಲಿ ಆ ಎನರ್ಜಿ ಗೊತ್ತಾಗುತ್ತೆ. ಇನ್ನು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಲ್ಲಿ ಫ್ಲೆಕ್ಸಾಲಜಿ ಹೆಲ್ಪ್ ಮಾಡುತ್ತೆ. ಬ್ಲಡ್ ಫ್ಲೋನ ಜಾಸ್ತಿ ಮಾಡುತ್ತೆ. ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಆಕ್ಸಿಜನ್ನು ಅದ್ರ ಜೊತೆಗೆ ಆ ನ್ಯೂಟ್ರಿಯೆಂಟ್ಸ್ ಆ ಆರ್ಗನ್ಗೆ, ಆ ಸೆಲ್ಗೆ, ಆ ಟಿಶ್ಯೂಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಒಂಥರ ಈ ಪೈಪಲ್ಲಿ ಬ್ಲಾಕ್ ಆಗಿತ್ತು ಅದನ್ನ ಕ್ಲೀನ್ ಮಾಡಿದ್ವಿ. ಕ್ಲೀನ್ ಮಾಡಿದ ಕೂಡಲೇ ಏನಾಗುತ್ತೆ, ಫ್ಲೋ ಜಾಸ್ತಿ ಆಗುತ್ತೆ. ಯಾವಾಗ ಫ್ಲೋ ಜಾಸ್ತಿ ಆಗುತ್ತೆ ರಿಲ್ಯಾಕ್ಸೇಷನ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಗೆ ಮಾಡೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ಬೋದು. ಒಂದ್ಸತಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ದೇಹದಲ್ಲಿ ಆ ವೀಕ್ನೆಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಯಾವಾಗ್ಲೂ ಆಲ್ವೇಸ್ ಟಯರ್ಡ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಒಂಥರ ರೀಚಾರ್ಜ್ ಮೋಡಿಗೆ ಹೊರಟೋಗುತ್ತೆ ಎನರ್ಜಿ ಬಾಡಿ. ಆಮೇಲೆ ಇದರಿಂದ ಇನ್ನೊಂದು ಮೇನ್ ಬೆನಿಫಿಟ್ ಏನು ಅಂತಂದ್ರೆ ಮೂಡ್ ಸ್ವಿಂಗ್ಸ್ ಆಗುತ್ತಲ್ವಾ ಕೆಲವರಿಗೆ, ಸುಮ್ಮನೆ ಸಿಟ್ಟು ಬರೋದು, ಸುಮ್ಮನೆ ಇರಿಟೇಷನ್ ಆಗೋದು, ಇದಕ್ಕೆ ಇದು ವಂಡರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಮೂಡ್ ಸ್ವಿಂಗ್ಸ್, ಮೂಡ್ ಇಂಪ್ರೂವ್ ಮಾಡೋದ್ರಲ್ಲಿ ರಿಫ್ಲೆಕ್ಸಾಲಜಿ ಪ್ಲೇಸ್ ಮೇಜರ್. ಆಮೇಲೆ ನೀವು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾವು ಇಲ್ಲಿ ಬೇಸಿಕಲಿ ನಾನು ಇಲ್ಲಿ ಎಮೋಷನ್ಸ್ಗೆ ಜಾಸ್ತಿ ಒತ್ತನ್ನ ಕೊಡ್ತೀನಿ. ನಾವು ಆಕ್ಚುಲಿ ಏನಂತ ಬಿಲೀವ್ ಮಾಡ್ತೀವಿ ಅಂತಂದ್ರೆ ಒಂದ್ಸತಿ ಪೇಷಂಟು ಎಮೋಷ್ನಲಿ ಫಿಟ್ ಆದ ಅಂತ ಅಂದಾಗ ನಾವು ಯಾವ ಪಾಯಿಂಟು, ಯಾವ ನೀಡ್ಲು, ಯಾವ ಮ್ಯಾಗ್ನೆಟ್ಟು, ಏನು ಯಾವ ಸೀಡು ಏನು ಹಾಕಬೇಕು ಅಂತ ಏನಿಲ್ಲ. ಬಾಡಿ ತಾನಾಗೇ ಹೀಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಎಮೋಷನ್ಸ್ ಮೇಲೆ ಜಾಸ್ತಿ ಕೆಲಸ ಮಾಡ್ತೀವಿ. ನಾನು ಯೂಶಲಿ ಯಾವುದಾದ್ರೂ ಪೇಷಂಟ್ನ ನೋಡಿದಾಗ ಫಸ್ಟ್ ಎಮೋಷ್ನಲಿ ಫಿಟ್ ಮಾಡೋದಕ್ಕೆ ನೋಡ್ತೀವಿ, ಅದಾದ್ಮೇಲೆ ಎಕ್ಸಾಕ್ಟ್ ಡಿಸೀಸಸ್ಗೆ ನೋಡ್ತೀವಿ. ಯಾವಾಗ ಎಮೋಷ್ನಲಿ ಪೇಷಂಟ್ ಫಿಟ್ ಆಗ್ತಾರೆ ಅವರಿಗೆ ನಮ್ಮ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ, ನಂಬಿಕೆ ಬರುತ್ತೆ. ಓಹ್ ಪರವಾಗಿಲ್ಲಪ್ಪ ಇವನು ಬಂದ ಮೇಲೆ ನನಗೆ ಗುಣ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರಬೇಕು. ಸೊ ಆ ಎಮೋಷನ್ಸ್ ಮೇಲೆ ಕೆಲಸ ಮಾಡ್ತೀವಿ. ಆ ಎಮೋಷನ್ಸ್ ಮೇಲೆ ಕೆಲಸ ಮಾಡೋದಕ್ಕೆ ರಿಫ್ಲೆಕ್ಸಾಲಜಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇನ್ನು ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಗ್ಯಾಸು, ಬ್ಲೋಟಿಂಗು, ಕಾನ್ಸ್ಟಿಪೇಷನ್ನು ಇದೆಲ್ಲದಕ್ಕೂ ಕೂಡ ರಿಫ್ಲೆಕ್ಸಾಲಜಿಯಲ್ಲಿ ಸೊಲ್ಯೂಷನ್ ಇದೆ. ಬಟ್ ಏನು ಅಂತಂದ್ರೆ ಒಂದು ಎಕ್ಸಾಕ್ಟ್ ಚಾನಲ್ ಅಲ್ಲಿ ನೀವು ಮಾಡಬೇಕಷ್ಟೆ. ಅವಾಗ ಯಾವ ಪಾಯಿಂಟ್ ಆದ್ಮೇಲೆ ಯಾವ ಪಾಯಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿರ್ಬೇಕು ನಿಮಗೆ. ಬೈ ಎಂಡ್ ಆಫ್ ದಿಸ್ ಕೋರ್ಸ್ ನೀವು ಅದನ್ನ ಕಲಿತೀರ. ಓನ್ಲಿ ರಿಫ್ಲೆಕ್ಸಾಲಜಿ ಕಲ್ತ್ಬಿಟ್ಟು ಕ್ಲಿನಿಕ್ ಓಪನ್ ಮಾಡಿದ್ದು ತುಂಬಾ ಜನ ಇದ್ದಾರೆ. ಯು ವೋಂಟ್ ಬಿಲೀವ್, ಓನ್ಲಿ ರಿಫ್ಲೆಕ್ಸಾಲಜಿ. ನಿಮಗೆ ಗೊತ್ತಿರಬೇಕು, ಹೆಲ್ತ್ ಇನ್ ದ ಹ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ಕೇ ಇದೆ. ಡಾಕ್ಟರ್ ಓರೋದ ಸರ್? ಹೌದು,
ಎಕ್ಸಾಕ್ಟ್ಲಿ. ಆ ಬುಕ್ಕಲ್ಲಿ ನಿಮಗೆ ಡೀಟೇಲ್ಡ್ ಫ್ಲೆಕ್ಸಾಲಜಿ ಕಾನ್ಸೆಪ್ಟ್ಸ್ಗಳಿದ್ದಾವೆ. ಇಲ್ಲಿ ನಾನು ಹಾಕಿರ್ತಕ್ಕಂಥ ಪ್ರೋಟೋಕಾಲ್ಸ್ ಇದೆ ನೋಡಿ, ಇದು ನಮ್ಮ ಎಕ್ಸ್ಪೀರಿಯನ್ಸ್ಗೆ ಬಂದಿರೋದು. ನಾವು ಟ್ರೈ ಮಾಡಿ ಅದು ಗುಣ ಆದ್ಮೇಲೆ ಇದು ಹಿಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿರೋದು. ಇದು ಬುಕ್ದಲ್ಲ ಇಲ್ಲಿ ಯೂಸ್ ಮಾಡೋ ಪ್ರೋಟೋಕಾಲ್ಸ್. ಬಟ್ ಮೇಜರ್ ಕ್ರಾನಿಕ್ ಡಿಸೀಸಸ್ಗೂ ಕೂಡ ರಿಫ್ಲೆಕ್ಸಾಲಜಿ ವರ್ಕ್ ಆಗುತ್ತೆ, ಅಷ್ಟು ಪವರ್ಫುಲ್ ಆಗಿ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ನಾರ್ಮಲ್ ನೀಡ್ಲಿಂಗ್ ಮಾಡೋದಕ್ಕೂ ರಿಫ್ಲೆಕ್ಸಾಲಜಿ ಆದ್ಮೇಲೆ ನೀಡ್ಲಿಂಗ್ ಮಾಡೋದಕ್ಕೂ ಕಡಿಮೆ ಅಂತ ಒಂದು 50% ಹೆಚ್ಚಿಗೆ ಬೆನಿಫಿಟ್ ಸಿಗುತ್ತೆ ನಮಗೆ. ಬಟ್ ರಿಫ್ಲೆಕ್ಸಾಲಜಿಲಿ ಏನು ಅಂತಂದ್ರೆ ಒಂದು 10 ನಿಮಿಷನಾದ್ರೂ ಟೈಮ್ ತಗೊಳುತ್ತೆ ಮಾಡೋದಕ್ಕೆ. ಅದೇ ಪ್ರಾಬ್ಲಮ್ ಅಷ್ಟೇ, ಇನ್ನೇನು ಇಲ್ಲ. ಈ ರಿಫ್ಲೆಕ್ಸಾಲಜಿನ ನೀವು ಕೆಲವು ಮಷಿನ್ಸ್ ಇಂದಾನೂ ಮಾಡ್ಬೋದು. ಓಕೆ, ಡೈಜೆಷನ್ ಆದ್ಮೇಲೆ ಇಮ್ಯುನಿಟಿ ಹೆಚ್ಚಿಗೆ ಮಾಡೋದಕ್ಕೆ ರಿಫ್ಲೆಕ್ಸಾಲಜಿನ ಯೂಸ್ ಮಾಡ್ಬೋದು. ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಮಾಡೋದಕ್ಕೆ. ಕೋಲ್ಡು, ಕಾಫು ಪದೇ ಪದೇ ಆಗ್ತಾ ಇದೆ, ಮಕ್ಕಳಲ್ಲಾಗುತ್ತೆ ನೋಡಿ, ಯಾಕೆಂದ್ರೆ ನಾರ್ಮಲ್ ಆಗಿ ಇಮ್ಯುನಿಟಿ ಕಡಿಮೆ ಆಗುತ್ತಲ್ವಾ, ಅವಾಗ ಅಂಥ ಟೈಮ್ನಲ್ಲಿ ರಿಫ್ಲೆಕ್ಸಾಲಜಿ ಹೆಲ್ಪ್ ಮಾಡುತ್ತೆ. ಇನ್ನು BP, ಅದು ಆ ಬ್ಲಡ್ ಪ್ರೆಷರ್ ಬಂದ್ಬಿಟ್ಟು ಹೈಪರ್ ಟೆನ್ಷನ್ ಆದೋ ಆಗಿರಲಿ, ಲೋ BPನಾದೋ ಆಗಿರಲಿ, ಒಂದೇ ಪಾಯಿಂಟ್ ಇದೆ ಅಲ್ಲಿ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ ನಿಮಗೆ, ಈ ಪಾಯಿಂಟ್ಗಳು ಹೆಚ್ಚಿಗೆನೂ ಮಾಡೋದಿಲ್ಲ, ಕಡಿಮೆನೂ ಮಾಡೋದಿಲ್ಲ, ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅದೇ ಇದು ಬ್ಯೂಟಿ. ಇದನ್ನ ನಾವು ಎಜುಕೇಶನ್ಸ್ ಏನೂ ಇಲ್ಲ ಅಂದವರು ಕೂಡ ಇದನ್ನ ಕಲಿಬಹುದು. ಆಮೇಲೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ಇದನ್ನ ಸ್ಕೂಲಲ್ಲೇ ಹೇಳ್ಕೊಡ್ಬೇಕು. ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಲ್ಲೇ ಹೇಳ್ಕೊಟ್ಬಿಟ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಡಲ್ಲ, ಯಾಕೆಂತಂದ್ರೆ ಜನಕ್ಕೆ ಪೇಷಂಟ್ಸ್ ಬೇಕು, ಇಲ್ಲ ಅಂತಂದ್ರೆ ಮೆಡಿಸಿನ್ಸ್ ಎಲ್ಲಿ ಸೇಲ್ ಆಗುತ್ತೆ, ಹಾಗಾಗಿ ಹೇಳ್ಕೊಡೋದಿಲ್ಲ. ಬಟ್ ದಿಸ್ ಇಸ್ ಅ ವಂಡರ್ಫುಲ್ ಸೈನ್ಸ್. ಓನ್ಲಿ ರಿಫ್ಲೆಕ್ಸಾಲಜಿ ಮ್ಯಾಕ್ಸಿಮಮ್ ಏನು ಆ ಟೆಕ್ನಿಕ್ಸ್ಗಳಿದಾವೆ, ಆ ಟೆಕ್ನಿಕ್ಸ್ನ ಕಲಿತಾ ಆಯ್ತು ಅಷ್ಟೇ. ಎಲ್ಲಿ ಹೇಗೆ ಪ್ರೆಸ್ ಮಾಡಬೇಕು, ಎಲ್ಲಿ ಹೇಗೆ ನೀಡ್ ಮಾಡಬೇಕು, ಇಷ್ಟೇ. ಆಮೇಲೆ ಯಾವ ಪಾಯಿಂಟ್ನ ಫಸ್ಟ್ ಮಾಡಬೇಕು, ಯಾವ ಪಾಯಿಂಟ್ನ ಆಮೇಲೆ ಮಾಡಬೇಕು ಅಂತ. ಇದು ಗುಣ ಅಂತ ಅಲ್ಲ ಆಕ್ಚುಲಿ. ನಾವಿಲ್ಲಿ ಇದು ಕ್ಯೂರ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೋತಾ ಇಲ್ಲ. ಹೀಲಿಂಗ್ ಪ್ರೋಸೆಸ್ನ ತುಂಬಾ ಫಾಸ್ಟ್ ಮಾಡುತ್ತೆ. 4 ದಿನದಲ್ಲೇ ಆಗೋ ಕೆಲಸ 2 ದಿನದಲ್ಲಿ ಅಥವಾ 1 ದಿನದಲ್ಲಿ ಆಗೋ ಚಾನ್ಸಸ್ಗಳು ಇರುತ್ತೆ. ಓಕೆ, ಸೊ ರಿಫ್ಲೆಕ್ಸಾಲಜಿಲಿ ಹೀಲಿಂಗ್ ಹೇಗಾಗುತ್ತೆ, ಇದು ಫಸ್ಟ್ ಕ್ವೆಶನ್. ಆಕ್ಚುಯಲ್ ಸೈನ್ಸ್ ಏನು, ನಿಜವಾಗ್ಲೂ ಏನಾಗುತ್ತೆ, ಒಳಗಡೆ ಏನಾಗುತ್ತೆ ನಾವು ರಿಫ್ಲೆಕ್ಸಾಲಜಿ ಮಾಡಿದಾಗ. ರಿಫ್ಲೆಕ್ಸಾಲಜಿ ಅಂದ್ರೆ ಏನು, ಒಂದು ಮಸಾಜು ಅಥವಾ ಪ್ರೆಸ್ ಈ ಟೈಪ್ ಮಾಡಿದಾಗ ಆಕ್ಚುಯಲ್ ಆಗಿ ಏನಾಗುತ್ತೆ. 2 ಮೇನ್ ಸಿಸ್ಟಮ್ಸ್ ಇದಾವೆ, ಒಂದು ನರ್ವಸ್ ಸಿಸ್ಟಮ್, ಇನ್ನೊಂದು ಬ್ಲಡ್ ಸರ್ಕ್ಯುಲೇಷನ್. ಇದೆ ಓನ್ಲಿ ದೀಸ್ ಟು. ಇದೆರಡೂ ಬ್ಯಾಲೆನ್ಸ್ ಆಯ್ತು ಅನ್ಕೊಳ್ಳಿ, ಬಾಡಿ ಆಟೋಮೆಟಿಕ್ ಆಗಿ ಹೀಲಿಂಗ್ ಮೋಡಿಗೆ ಹೊರಟೋಗುತ್ತೆ. ಆಮೇಲೆ ರಿಫ್ಲೆಕ್ಸಾಲಜಿ ಮಾಡೋದು ಇದಿಷ್ಟೇ, 2 ಕೆಲಸ. ಒಂದು ಬ್ಲಡ್ ಸರ್ಕ್ಯುಲೇಷನ್ನ ಜಾಸ್ತಿ ಮಾಡುತ್ತೆ, ಇನ್ನೊಂದು ನರ್ವಸ್ ಸಿಸ್ಟಮ್ ಮೇಲೆ ಕೆಲಸ ಮಾಡುತ್ತೆ. ನೀವು ಇಲ್ಲಿ ಸೀಡ್ ಹಾಕ್ಕೊಂಡು, ಈ ಸೀಡಿಂದ ನನಗೆ ಯಾವುದೇ ರೀತಿ ಗುಣ ಆಗಬಾರ್ದು, ಏನು ಪ್ರಯೋಜನ ಆಗಬಾರ್ದು ಅಂತ ಮನ್ಸಲ್ಲಿ ಅನ್ಕೊಂಡ್ರೆ ಅದು ಎಂಥ ಸೀಡ್ ಹಾಕೋದೂ ಏನೂ ಆಗೋದಿಲ್ಲ. ಅದೇ ನೀವು ನಾನು ಇಲ್ಲಿ ಪ್ರೆಸ್ ಮಾಡೋದು ಸಾಕು ನನಗೆ ಗುಣ ಆಗುತ್ತೆ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ತಗೊಂಡಾಗ ಏನಾಗುತ್ತೆ, ತಲೆ ಆ ಕೆಲಸನ ಮಾಡುತ್ತೆ. ಇದು ನರ್ವಸ್ ಸಿಸ್ಟಮ್ನ ಒಂದು ದೊಡ್ಡ ಬೆನಿಫಿಟ್. ಎಲ್ಲ ಈಚ್ ಅಂಡ್ ಎವ್ರಿಥಿಂಗ್ ಇಲ್ಲಿ ಮೈಂಡ್ ಗೇಮ್. ನಾವು ಹೇಗೆ ಮೈಂಡ್ನ ಕೋಡಿಂಗ್ ಮಾಡ್ತೀವಿ ಹಾಗೆ ಕೆಲಸ ಮಾಡುತ್ತೆ. ನನಗೆ ಸುಸ್ತಾಗುತ್ತೆ ಅಂತಂದ್ರೆ 100% ಸುಸ್ತಾಗೇ ಆಗುತ್ತೆ, ಏನು ಕೆಲಸ ಮಾಡದೇ ಇದ್ರು. ಅದೇ ಇಲ್ಲ ನಾನು ಎನರ್ಜೆಟಿಕ್ ಆಗಿರ್ತೀನಿ ಅಂತ ನೀವು ಅನ್ಕೊಂಡಾಗ ಏನಾಗುತ್ತೆ,
ನಿಮ್ಮ ಬಾಡಿಲಿ ಎಷ್ಟೇ ಇಲ್ನೆಸ್ ಇದ್ರೂ ಬಾಡಿ ಎನರ್ಜೆಟಿಕ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ನಮ್ಮ ಪರ್ಸೆಪ್ಷನ್ ಅಷ್ಟೇ, ಇನ್ನೇನು ಇಲ್ಲ. ಸೊ ಕಾಲಲ್ಲಿ ಕೆಲವು ಪಾಯಿಂಟ್ಸ್ಗಳಿದ್ದಾವೆ, ಕಾಲಲ್ಲಿ ಕೈಯಲ್ಲಿ ಕೆಲವು ಪಾಯಿಂಟ್ಸ್ಗಳಿದ್ದಾವೆ. ಅದನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಆ ಸಿಗ್ನಲ್ಲು ಬ್ರೈನ್ಗೆ ಹೊರಟೋಗುತ್ತೆ. ಬ್ರೈನ್ ಏನ್ ಮಾಡುತ್ತೆ, ಕಾಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಹೋಲ್ ಬಾಡಿ ಬಂದ್ಬಿಟ್ಟು ರಿಲ್ಯಾಕ್ಸ್ ಆಗುತ್ತೆ. ಇದು ನರ್ವಸ್ ಸಿಸ್ಟಮ್ ಅಲ್ಲಿ ಆಗುವಂತ ಕೆಲಸ. ಓಕೆ, ಸೊ ನರ್ವಸ್ ಸಿಸ್ಟಮ್ ಇಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತಂದು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ರಿಲ್ಯಾಕ್ಸೇಷನ್, ನೆಕ್ಸ್ಟು ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸ್ಲೀಪ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ, ಬಾಡಿ ಹೀಲಿಂಗು ಸ್ಪೀಡ್ ಅಪ್ ಆಗುತ್ತೆ. ನೀವು ರಿಫ್ಲೆಕ್ಸಾಲಜಿ ಮಾಡಿಬಿಟ್ಟು ಎಕ್ಸಾಕ್ಟ್ ಪ್ರೋಸೆಸ್ ಒಂದು 5ರಿಂದ 10 ನಿಮಿಷ ಹಿಡಿಯುತ್ತೆ ಅಷ್ಟೇ, ಹೆಚ್ಚಿಗೆ ಏನೂ ಇಲ್ಲ. ಎಕ್ಸಾಕ್ಟ್ ಪ್ರೋಸೆಸ್ ಮಾಡಿಬಿಟ್ಟು ಪೇಷಂಟ್ನ ಕೇಳಿ ಹೇಗಿದೆ, ಇಮಿಡಿಯೇಟ್ ಆಗಿ ರಿಫ್ಲೆಕ್ಸಾಲಜಿ ಆದಮೇಲೆ ಕೇಳಿ, ಸರ್ ಹೇಗಿದೆ ಇವಾಗ ನಿಮಗೆ ಅಂತ ಹೇಳ್ಬಿಟ್ಟು ಆ ಪೇಷಂಟು 100% ಹೇಳ್ತಾರೆ, ಬಾಡಿ ರಿಲ್ಯಾಕ್ಸ್ ಆಗಿದೆ ಸರ್, ಬಾಡಿ ತುಂಬ ಲೈಟಾಗಿ ಫೀಲ್ ಆಗ್ತಾ ಇದೆ. ಇದು ಆ್ಯಕ್ಚುಲಿ ನರ್ವಸ್ ಸಿಸ್ಟಮ್ನ ರಿಲ್ಯಾಕ್ಸ್ ಮಾಡೋದು. ಇನ್ನು ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದು. ರಿಫ್ಲೆಕ್ಸಾಲಜಿ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಆಕ್ಸಿಜನ್ನು, ನ್ಯೂಟ್ರಿಯೆಂಟ್ಸು ಪ್ರತಿಯೊಂದು ಸೆಲ್ಗೂ, ಪ್ರತಿಯೊಂದು ಟಿಶ್ಯೂಗೂ ಸಿಗುತ್ತೆ. ಸೆಲ್ಸ್ ಹ್ಯಾಪಿ ಆಗಿದೆ ಅಂತ ಅಂದರೆ, ಟಿಶ್ಯೂ ಹ್ಯಾಪಿ ಆಗಿದೆ ಅಂತಂದರೆ, ಆರ್ಗನ್ ಹ್ಯಾಪಿ ಆಗಿದೆ ಅಂತಂದರೆ ಪೇಷಂಟ್ ಹ್ಯಾಪಿ ಅಂತ ಹೇಳ್ಬಿಟ್ಟು ಅಷ್ಟೆ. ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ ಏನಾಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ. ಇಫ್ ಇನ್ ಕೇಸ್ ಸ್ವೆಲ್ಲಿಂಗ್ ಇತ್ತು ಅಂದರೆ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಹೀಲಿಂಗ್ ಫಾಸ್ಟ್ ಆಗುತ್ತೆ, ಹೀಲಿಂಗ್ ಎನರ್ಜಿ ಫಾಸ್ಟ್ ಆಗುತ್ತೆ, ದೇಹದಲ್ಲಿ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗುತ್ತೆ ಅಂತ ಹೇಳಬಾರ್ದು, ಆ್ಯಕ್ಚುಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಒಂದು ಪಾಯಿಂಟ್ನ ಪ್ರೆಸ್ ಮಾಡಿ ನೋವಿಗೆ ಸಿಗ್ನಲ್ ಹೋಗುತ್ತೆ, ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದು ಪಾಯಿಂಟ್ನ ಪ್ರೆಸ್ ಮಾಡಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ಹೀಲಿಂಗ್ ಪ್ರೋಸೆಸ್ ಫಾಸ್ಟ್ ಆಗುತ್ತೆ. ಇವಾಗ ಟ್ರಾಫಿಕ್ಕು ಜಾಮಲ್ಲಿದ್ದಾಗ ಏನಾಗುತ್ತೆ, ನಾವು ಹೋಗೋವಂಥ ಡಿಸ್ಟೆನ್ಸು ತುಂಬ ಜಾಸ್ತಿ ಅಂತ ಅನಿಸುತ್ತೆ, ಸ್ಲೋನೂ ಆಗುತ್ತೆ. ಅದು ಟ್ರಾಫಿಕ್ನ ಕ್ಲಿಯರ್ ಮಾಡಿ, ಆ ಕಂಜೆಷನ್ನ ಕ್ಲಿಯರ್ ಮಾಡಿ, ಫ್ಲೋ ಜಾಸ್ತಿ ಮಾಡಿ, ಎಲ್ಲ ಬೇಗನೆ ಮುಗಿದೋಗುತ್ತೆ. ಅಂದರೆ ಹೀಲಿಂಗು ತುಂಬಾ ಫಾಸ್ಟ್ ಆಗುತ್ತೆ. ಓಕೆ, ಇಲ್ಲಿ ಕೆಲವು ಪ್ರೋಸೆಸ್ಗಳಾಗುತ್ತೆ ಫ್ಲೆಕ್ಸಾಲಜಿ ಮಾಡಿದಾಗ. ಫಸ್ಟ್ ಆಗೋದೇ ಎಂಡಾರ್ಫಿನ್ ಅಂತ ಹೇಳ್ಬಿಟ್ಟು ಒಂದು ಹಾರ್ಮೋನ್. ಇದು ತುಂಬಾ ಜನಕ್ಕೆ ಗೊತ್ತಿರುತ್ತೆ, ಎಂಡಾರ್ಫಿನ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು. ಇದನ್ನ ಹ್ಯಾಪಿ ಹಾರ್ಮೋನ್ ಅಂತಾನು ಹೇಳ್ತೀವಿ. ಇದು ಒನ್ ಆಫ್ ದ ಹಾರ್ಮೋನ್ಸ್ ಬಾಡಿಲಿ ರಿಲೀಸ್ ಆಗ್ತಕ್ಕಂಥ. ನಾವು ತುಂಬಾ ಖುಷಿಯಾಗಿದ್ದಾಗ ಈ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಬಾಡಿಲಿ ನ್ಯಾಚುರಲ್ ಆಗಿ. ಇದನ್ನ ನಾವು ಆಕ್ಚುಲಿ ಏನಂತೀವಿ, ಪೇನ್ ಕಿಲ್ಲರ್ ಅಂತಾನು ಹೇಳ್ತೀವಿ. ನ್ಯಾಚುರಲ್ ಪೇನ್ ಕಿಲ್ಲರ್. ಒಂದೇ ಸೆಕೆಂಡು. ಹಲೋ ಸರ್, ನಾನು ಕ್ಲಾಸಲ್ಲಿ ಇದ್ದೀನಿ. ಓಕೆ, ಸಾರಿ. ಇದು ಅಂತ ನ್ಯಾಚುರಲ್ ಪೇನ್ ಕಿಲ್ಲರ್ ಇದ್ದ ಹಾಗೆ ಎಂಡಾರ್ಫಿನ್ಸ್. ಗಿಡಿಸಿನ್ಸ್ ಏನೂ ಇಲ್ದೇನೆ ಬಾಡಿ ತಾನಾಗೆ ಈ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೇನ್ ಕಡಿಮೆ ಮಾಡೋದು. ನಾವು ನಕ್ಕಾಗ ಅಥವಾ ಖುಷಿಯಾಗಿ ಫೀಲ್ ಆದಾಗ ಈ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ರಿಫ್ಲೆಕ್ಸಾಲಜಿ ಮಾಡಿದಾಗಲೂ ಸೇಮ್ ಕೆಮಿಕಲ್ ಪ್ರೊಸೆಸ್ಗಳು ಆಗುತ್ತೆ. ಆ ಕೆಮಿಕಲ್ ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ಏನಾಗುತ್ತೆ, ರಿಲ್ಯಾಕ್ಸ್ ಮೋಡಿಗೆ ಹೊರಟೋಗುತ್ತೆ ಬಾಡಿ. ಎನರ್ಜಿ ಫ್ಲೋ ಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಚಿ ಬ್ಯಾಲೆನ್ಸ್ ಅಂತೀವಿ. ಅಕಾರ್ಡಿಂಗ್ ಟು TCM ಏನಾಗುತ್ತೆ, ಬಾಡಿಲಿ QI ಚಿ ಅಂತ ಹೇಳ್ಬಿಟ್ಟು, ಚಿ ಅಂತಂದರೆ QI ಎನರ್ಜಿ ಅಥವಾ ಶಕ್ತಿನ ನಾವು TCM ಅಲ್ಲಿ ಚಿ ಅಂತ ಹೇಳ್ತೀವಿ. ಓಕೆ, ಅದಕ್ಕೆ ಇನ್ನೊಂದು ವರ್ಡೇ ಚಿ. ಎನರ್ಜಿ ಅಂತ ಹೇಳೋದ್ ಬದಲು ಚಿ ಸ್ಪೆಲ್ಲಿಂಗ್ ಬಂದ್ಬಿಟ್ಟು QI. ಸೊ ಅಕಾರ್ಡಿಂಗ್ ಟು TCM ಏನಾಗುತ್ತೆ, ಬಾಡಿಲಿ ಚಿ ಫ್ಲೋ ಇರುತ್ತೆ. ಆ ಎನರ್ಜಿ ಸ್ಮೂತ್ ಫ್ಲೋ ಇದ್ದಾಗ ಏನಾಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ.
ಅಕಸ್ಮಾತ್ ಬ್ಲಾಕೇಜ್ ಇದೆ, ಆ ಚಿ ಬ್ಲಾಕ್ ಆಗ್ತಾ ಇದೆ ಅಂತಾಗ ಏನಾಗುತ್ತೆ, ಅದು ಫಸ್ಟ್ ತೋರಿಸ್ಕೊಳ್ಳೋ ಸಿಂಪ್ಟಮ್ಮೇ ನೋವು, ಪೇಯ್ನ್. ಪೇಯ್ನು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬೂನ್. ಓಕೆ, ನಿಮಗೆ ಅದು ಸಿಗ್ನಲ್ ಅಲ್ಲಿ ಹೇಳ್ತಾ ಇದೆ ಹಿಂಗಿಂಗ್ ಆಗಿದೆ, ಆಮೇಲೆ ಇಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು. ಬಾಡಿ ಏನ್ ಮಾತಾಡುತ್ತಾ ಅಥವಾ ಲೆಟರ್ ಹಾಕುತ್ತಾ? ಏನೂ ಇಲ್ಲ ಅಲ್ವಾ. ಅದ್ ಮಾತಾಡ್ಬೇಕು ಅಂತಂದ್ರೆ ಹೀಗೆ ಒಂದು ಸಿಂಪ್ಟಮ್ಸ್ ತೋರಿಸ್ಬೇಕು ಅಥವಾ ಪೇಯ್ನ್. ರಿಫ್ಲೆಕ್ಸಾಲಜಿ ಮಾಡಿದಾಗ ಏನಾಗುತ್ತೆ, ಆಸ್ ಯೂಶುವಲ್ ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಫ್ಲೋ ಜಾಸ್ತಿ ಆಗುತ್ತೆ. ಫ್ಲೋ ಜಾಸ್ತಿ ಆಗುತ್ತೆ ಅಂದಾಗ ಎನರ್ಜಿ ಫ್ಲೋ ಜಾಸ್ತಿ ಆಗುತ್ತೆ. ಆ ಎನರ್ಜಿ ಎಲ್ಲೆಲ್ಲಿ ನಿಂತ್ಕೊಂಡಿತ್ತು ನೋಡಿ, ಆ ಫ್ಲೋ ಜಾಸ್ತಿ ಆಗುತ್ತೆ. ಈ ಪ್ಯಾರಾಲಿಸಿಸ್ ಪೇಷಂಟ್ಸ್ ಅಲ್ಲಿ ಅಕಾರ್ಡಿಂಗ್ ಟು TCM ನಾವು ಏನ್ ಮಾಡ್ತೀವಿ ಗೊತ್ತಾ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವ ಕಡೆ ಬಾಡಿ ನಂಬಾಗಿದೆ ನೋಡಿ, ಅಲ್ಲಿ ಎಲ್ಲೂ ಮುಟ್ಟೋದಿಲ್ಲ. ಏನಕ್ಕೆ ಅಂತಂದ್ರೆ ಅಲ್ಲಿ ಮುಟ್ಬಿಟ್ಟು ನಮ್ಗೆ ಯೂಸೇ ಇಲ್ಲ. ಎಲ್ಲಿ ಎನರ್ಜಿ ಚೆನ್ನಾಗಿದೆ ಅಲ್ಲಿ ಟ್ರೀಟ್ ಮಾಡ್ತೀವಿ, ಸೊ ದಟ್ ಅಲ್ಲಿಂದ ಎನರ್ಜಿ ಆ ಕಡೆ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು. ಇದು ಎಕ್ಸಾಕ್ಟ್ಲಿ ಸಿಮಿಲರ್ ವೇ ಅಲ್ಲಿ ವರ್ಕ್ ಆಗುತ್ತೆ. ಎಲ್ಲಿ ಬ್ಲಾಕ್ ಇದೆ ನೋಡಿ, ಆ ಬ್ಲಾಕೇಜ್ ಕ್ಲಿಯರ್ ಆಗ್ಬಿಡುತ್ತೆ. ಒಂದ್ಸತಿ ಚಿ ಬ್ಲಾಕೇಜ್, ಚಿ ಸ್ಟಾಗ್ನೇಷನ್, ಚಿ ನಿಂತ್ಕೊಳ್ಳೋದು. ಸ್ಟಾಗ್ನೇಷನ್ ಅಂತಂದ್ರೆ ನಿಂತ್ಕೊಳ್ಳೋದು, ಚಿ ನಿಂತ್ಕೊಳ್ಳೋದು. ಯಾವಾಗ ಚಿ ನಿಂತ್ಕೊಳ್ಳೋದು ಮೂವ್ ಆಗುತ್ತೆ, ಹೀಟು ಕಡಿಮೆ ಆಗುತ್ತೆ, ಪೇಯ್ನು ಕಡಿಮೆ ಆಗುತ್ತೆ. ಇವಾಗ ಒಂದು ಪೈಪಲ್ಲಿ ನೀರು ಹೋಗ್ತಾ ಇದೆ ಅನ್ಕೊಳ್ಳಿ, ಏನೋ ಒಂದು ಕಸ ತುಂಬ್ಕೋತು, ಆ ಫ್ಲೋ ಕಡಿಮೆ ಆದ ಕೂಡಲೇ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ನಾವು ಯಾವಾಗ ಆ ಕಸನ ಕ್ಲಿಯರ್ ಮಾಡ್ತೀವಿ, ಹೀಟು ಕಡಿಮೆ ಆಗುತ್ತೆ, ಪ್ರೆಷರ್ ಕೂಡ ನಾರ್ಮಲ್ಲಿಗೆ ಬಂದ್ಬಿಡುತ್ತೆ. ಪ್ರೆಷರ್ ಕಡಿಮೆ ಆಗೋದಿಲ್ಲ, ನಾರ್ಮಲ್ಲಿಗೆ ಬರುತ್ತೆ. ಇದು ಹೈ BP ಮತ್ತೆ ಲೋ BP ಕಾನ್ಸೆಪ್ಟ್, ಇದು ಅರ್ಥ ಮಾಡ್ಕೋಬೇಕಾಗಿರೋದು. ಪ್ರೆಷರ್ ನಾರ್ಮಲ್ ಬ್ಯಾಲೆನ್ಸ್ ಆಗುತ್ತೆ, ಕಡಿಮೆ ಆಗೋದಿಲ್ಲ. ಓಕೆ, ಇಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ, ಫ್ಲೋ ನೀಟಾಗಿ ಆಗುತ್ತೆ. ಪೇಯ್ನ್ ಇತ್ತು ಅಂತಂದ್ರೆ ಪೇಯ್ನು ಕೂಡ ಗುಣ ಆಗುತ್ತೆ. ಓಕೆ, ಇನ್ನ ಸ್ಟ್ರೆಸ್ ರಿಡಕ್ಷನ್. ಆಕ್ಚುಲಿ ನೀವು ಕೆಲವು ರಿಸರ್ಚ್ ಪೇಪರ್ಸ್ನ ನೋಡಿದಾಗ ಅಥವಾ ಕೆಲವು ಬುಕ್ಸ್ ಇದಾವೆ, ಅದ್ ನೋಡಿದಾಗ ಗೊತ್ತಾಗುತ್ತೆ, 95% ಕಾಯಿಲೆ ಮನುಷ್ಯನಿಗೆ ಸ್ಟ್ರೆಸ್ ಇಂದಾನೇ ಆಗೋದು. ಸ್ಟ್ರೆಸ್ ಇಸ್ ದ ಬಿಗ್ಗೆಸ್ಟ್ ಎನಿಮಿ. ಸ್ಟ್ರೆಸ್ ಒಂದ್ಸತಿ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಒತ್ತಡ ಒಂದ್ಸತಿ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ, ಬಾಡಿ ಹೀಲಿಂಗ್ನ ಸ್ಲೋ ಮಾಡ್ಬಿಡುತ್ತೆ. ಆ ಸ್ಟ್ರೆಸ್ಸಿಂದ ಅಕಸ್ಮಾತ್ ಆ ಒತ್ತಡದಿಂದ ತಲೆನೋವು ಬಂದಿತ್ತು ಅನ್ಕೊಳ್ಳಿ, ಆ ತಲೆನೋವು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಒಂದ್ಸತಿ ಆ ಒತ್ತಡ ಕಡಿಮೆ ಆದಾಗ್ಲೇ ತಲೆನೋವು ಕಡಿಮೆ ಆಗೋದು. ಸೊ ತಲೆನೋವಿಗೆ ನೀವು ಟ್ಯಾಬ್ಲೆಟ್ ತಗೊಂಡ್ರೆ ವೇಸ್ಟು. ಏನಕ್ಕೆ ಅಂತಂದ್ರೆ ತಲೆನೋವಿಗೆ ರೂಟ್ ಕಾಸ್ ಬಂದ್ಬಿಟ್ಟು ಆ ಒತ್ತಡ, ಸ್ಟ್ರೆಸ್. ಆ ಸ್ಟ್ರೆಸ್ನ ಕಡಿಮೆ ಮಾಡಬೇಕು. ಯಾವಾಗ ಆ ಸ್ಟ್ರೆಸ್ನ ಕಡಿಮೆ ಮಾಡ್ತೀವಿ, ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಸ್ಲೋ ಆಗಿತ್ತಲ್ಲ ಹೀಲಿಂಗು, ಆ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಬಾಡಿ ಏನು ಅಂತಂದ್ರೆ ಡೈಜೆಷನ್ ಬಿಟ್ಟು ಬಾಕಿ ಟೈಮ್ನಲ್ಲಿ ತನ್ನನ್ನು ತಾನು ಹೀಲ್ ಮಾಡ್ಕೋತಾನೆ ಇರುತ್ತೆ ಆಕ್ಚುಲಿ. ಸರ್, ಹಾ, ಈಗ ಹೇಳಿದ್ರಲ್ಲ ಸ್ಟ್ರೆಸ್ ಇಂದ ಹೆಡೇಕ್ ಇರುತ್ತೆ, ಅದು ಬಾಡಿ ಇದ್ ಮಾಡುತ್ತೆ ಅಂತ. ಬಟ್ ಕೆಲವೊಂದ್ ಟೈಮ್ ಸ್ಟ್ರೆಸ್ ಇರಲ್ಲ ಸರ್, ನಾರ್ಮಲ್ ಇದ್ದಾಗ್ಲೂ ಕೂಡ ಆ ಏನಾದ್ರೂ ಬೇರೆ ಡಿಸ್ಟರ್ಬೆನ್ಸ್ ಎಲ್ಲ ಆದಾಗ್ಲೂ ತಲೆನೋವು ಇರುತ್ತೆ. ಸೊ ಅವಾಗ ಕೂಡ ಹೇಗ್ ತಗೊಳ್ಬೇಕು ಅದನ್ನ? ಅಲ್ಲ ಅಂದ್ರೆ ಸ್ಟ್ರೆಸ್, ನಾನೇನ್ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ರಿಲೇಟೆಡ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಬಾಡಿಲಿ ಇಂಬ್ಯಾಲೆನ್ಸ್ ಇದೆ, ಇಂಬ್ಯಾಲೆನ್ಸ್ ಇಂದ ನಿಮಗೆ ತಲೆನೋವು ಬಂದಿದೆ, ಲಿವರ್ ಯಾಂಗೈಸಿಂಗ್ ಇಂದ ತಲೆನೋವು ಬಂದಿದೆ ಅಂದ್ರೆ ದಟ್ ಇಸ್ ಓಕೆ. ಬಟ್ ಒನ್ ಆಫ್ ದ ರೀಸನ್ ಇಸ್ ಸ್ಟ್ರೆಸ್. ಅದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಆ ತಲೆನೋವಲ್ಲಿ ಒತ್ತಡ, ಸ್ಟ್ರೆಸ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಇನ್ನೂ ಜಾಸ್ತಿ ಆಗುತ್ತೆ ಆ ತಲೆನೋವು.
ಬೇರೆ ಯಾವುದೋ ಒಂದು ಇಂಬ್ಯಾಲೆನ್ಸ್ ಇಂದ ಲಿವರ್ ಯಾಂಗೈಸಿಂಗೋ ಅಥವಾ ಗಾಲ್ ಬ್ಲಾಡರ್ನಲ್ಲಿ ಹೀಟ್ ಜಾಸ್ತಿ ಆಗ್ಬಿಟ್ಟು ತಲೆನೋವು ಬಂದಿತ್ತು ಅನ್ಕೊಳ್ಳಿ. ಓಕೆ, ಅಂತ ಟೈಮ್ನಲ್ಲಿ ನೀವೇನಾದ್ರು ಇನ್ನೂ ಸ್ಟ್ರೆಸ್ ತಗೊಂಡಾಗ ಏನಾಗುತ್ತೆ, ಆ ತಲೆನೋವು ಹೆಚ್ಚಿಗೆ ಆಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ಸೊ ಇಲ್ಲಿ ಸ್ಟ್ರೆಸ್ ಇಂದ ನಿಮ್ಮ ಸಿಂಪ್ಟಮ್ ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಸ್ಟ್ರೆಸ್ ಇಸ್ ದ ಬಿಗ್ಗೆಸ್ಟ್ ಎನಿಮಿ. ಅದೇ ನೀವು ರಿಫ್ಲೆಕ್ಸಾಲಜಿ ಮಾಡಿದಾಗ ಏನಾಗುತ್ತೆ, ಆಸ್ ಯೂಶುವಲ್ ನಾನು ಅವಾಗಲೇ ಹೇಳತ್ನಲ್ಲ, ರಿಲ್ಯಾಕ್ಸೇಷನ್ ಮೋಡಿಗೆ ಹೋಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ನಿದ್ದೆ ಜಾಸ್ತಿ ಆಗುತ್ತೆ, ಹೀಲಿಂಗು ಫಾಸ್ಟ್ ಆಗುತ್ತೆ. ಆ ಪೇಷಂಟು ಎಂಥ ಟೆನ್ಷನಲ್ಲಿ ಬಂದಿದ್ದನು ಒಂದ್ಸತಿ ರಿಫ್ಲೆಕ್ಸಾಲಜಿ ಆದಮೇಲೆ ಮೈಂಡ್ ಕಾಮ್ ಆಗುತ್ತೆ. ಅವಾಗ ಪೇಷಂಟ್ನೇ ನೀವು ಕೇಳ್ಬೋದು ಹೇಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮುಖ್ಯವಾದ ನೀಡು ಡಿಟಾಕ್ಸಿಫಿಕೇಶನ್. ಬೆಂಗಳೂರಿನಲ್ಲಂತೂ ಈ ಗಾಡಿಗಳಿಂದನೇ ನಮಗೆ ತುಂಬಾನೇ ಟಾಕ್ಸಿನ್ಸ್ಗಳು ಬಂದಿದ್ದಾವೆ. ಇನ್ನ ಮೈನಿಂಗು ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಜನ ಈ ಮೈನಿಂಗ್ ಪ್ರದೇಶದಲ್ಲಿ ಇರ್ತಾರೆ ನೋಡಿ, ಅವು ಅಟ್ಲೀಸ್ಟ್ ಒಂದು 3 ತಿಂಗಳಿಗೆ ಒಂದ್ಸತಿನಾದ್ರೂ ಲಂಗ್ಸ್ನ ಡಿಟಾಕ್ಸ್ ಮಾಡ್ಕೋಬೇಕು. ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ನಾನು ಬೇಸಿಕಲಿ ಏನು ಹೇಳ್ತಾ ಇದ್ದೀನಿ, ಈ ಬೇಸಿಕ್ ಲೆವೆಲ್ ಅಲ್ಲಿ ನೋಡೋದಾದ್ರೆ ಬಾಡಿಯಿಂದ ವೇಸ್ಟ್ ಪ್ರಾಡಕ್ಟ್ಸ್ನ ಈಚೆ ಹಾಕೋದು. ಅದು ಟಾಕ್ಸಿನ್ಸ್ ರೂಪದಲ್ಲಿ, ಫುಡ್ ರೂಪದಲ್ಲೂ ಆಗಿರ್ಬೋದು, ಎಮೋಷನ್ಸ್ ರೂಪದಲ್ಲೂ ಆಗಿರ್ಬೋದು. ಆ ಎಮೋಷನ್ ಕೂಡ ನಿಮಗೆ ಟಾಕ್ಸಿನ್ನೇ, ಅದನ್ನು ಕೂಡ ಡಿಟಾಕ್ಸಿಫೈ ಮಾಡಬೇಕು. ಆ ಫುಡ್ಡು ಕೂಡ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗಿತ್ತು ಅಂತ ಅಂದ್ರೆ ಅದನ್ನು ಕೂಡ ಡಿಟಾಕ್ಸಿಫಿಕೇಶನ್ ಮಾಡಬೇಕು. ಇಫ್ ಇನ್ ಕೇಸ್ ನಾವು ಕೆಟ್ಟ ಗಾಳಿನ ಇನ್ಹೇಲ್ ಮಾಡಿದೀವಿ, ಒಳಗಡೆ ತಗೊಂಡಿದೀವಿ ಅಂತಂದ್ರೆ ಅದು ಕೂಡ ಒಂದು ಟಾಕ್ಸಿನ್, ಅದನ್ನು ಕೂಡ ಈಚೆ ಹಾಕ್ಬೇಕು. ಊಟ ಮಾಡಿರೋದು ಡೈಜೆಷನ್ ಏನೋ ಆಗ್ತಾ ಇದೆ, ಈಚೆ ಹೋಗ್ತಾ ಇಲ್ಲ, ಕಾನ್ಸ್ಟಿಪೇಷನ್ ಅಂತ ಏನು ಹೇಳ್ತೀವಿ ನಾವು, ಈಚೆ ಹೋಗ್ತಾ ಇಲ್ಲ ಅಂತ ಅಂದಾಗ ಒಂದಿನದ್ದು ಓಕೆ, ಸೆಕೆಂಡ್ ಡೇಗೆ ಅದು ಟಾಕ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಟಾಕ್ಸಿನ್ಸ್ನ ಈಚೆ ಹಾಕ್ಬೇಕು. ಆ ಟಾಕ್ಸಿನ್ಸ್ನ ಈಚೆ ಹಾಕಬೇಕು ಅಂತಂದ್ರೆ ನಮ್ಮ ದೇಹದಲ್ಲಿ ಲಿಂಫೆಟಿಕ್ ಸಿಸ್ಟಮ್ ಅಂತ ಒಂದಿದೆ. ಲಿಂಫೆಟಿಕ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಲಿಂಫೆಟಿಕ್ ಸಿಸ್ಟಮ್ಗೆ ರಿಫ್ಲೆಕ್ಸಾಲಜಿ ವಂಡರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಓನ್ಲಿ ಥಿಂಗ್ ಏನು ಗೊತ್ತಾ, ಇಲ್ಲೊಂದು ಟ್ಯಾಕ್ಟಿಕ್ ಇದೆ, ಇಲ್ಲೊಂದು ಕ್ಯಾಚ್ ಇದೆ ಈ ರಿಫ್ಲೆಕ್ಸಾಲಜಿಲಿ. ನೀವು ಆ ಪರ್ಟಿಕ್ಯುಲರ್ ಪಾಯಿಂಟ್ ಆದ್ಮೇಲೆ ಇನ್ನೊಂದು ಪರ್ಟಿಕ್ಯುಲರ್ ಪಾಯಿಂಟ್ ಮಾಡಬೇಕು. ಅವಾಗಲೇ ನಿಮಗೆ ಏನು ರಿಸಲ್ಟ್ ಬೇಕು ನೋಡಿ ಅದು ಸಿಗುತ್ತೆ. ಇಲ್ಲ ಅಂತಂದ್ರೆ ಓವರ್ ಸುಮ್ಮನೆ ಹೀಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಓವರ್ ಬಾಡಿ ಕಾಮ್ ಆಗುತ್ತೆ. ಬಟ್ ನೀವು ಒಂದು ಟಾರ್ಗೆಟ್ ಮಾಡ್ತಾ ಇದೆಯಾ, ಇವಾಗ ಲಿಂಫೆಟಿಕ್ ಗ್ಲ್ಯಾಂಡ್ಸ್ ಇನ್ಫೆಕ್ಷನ್ ಆಗಿದೆ, ಅಥವಾ ಲಿಂಫೆಟಿಕ್ ಗ್ಲ್ಯಾಂಡ್ಸ್ ಇಂದ ನಿಮಗೆ ಆ ಟಾಕ್ಸಿನ್ಸ್ ಈಚೆ ಹೋಗ್ತಾ ಇಲ್ಲ, ಅಥವಾ ಲಿಂಫೆಟಿಕ್ ಗ್ಲ್ಯಾಂಡ್ಸ್ ಅಲ್ಲಿ ಸ್ಟಾಗ್ನೇಷನ್ ಆಗಿದೆ, ಓನ್ಲಿ ಲಿಂಫೆಟಿಕ್ ಗ್ಲ್ಯಾಂಡ್ಸ್ನೇ ನೀವು ಟಾರ್ಗೆಟ್ ಮಾಡ್ಬೋದು ಇಲ್ಲಿ. ಅದಕ್ಕೆ ನೀವು ಸೈನ್ಸ್ ಕಲ್ತಿರ್ಬೇಕು, ಅಂದ್ರೆ ರಿಫ್ಲೆಕ್ಸಾಲಜಿ ಇನ್ಡೆಪ್ತ್ ಆಗಿ ಕಲ್ತಿರ್ಬೇಕು. ಅವೆಲ್ಲ ಬೇಡ ನನಗೆ ಅಂತಂದ್ರೆ ದಟ್ ಈಸ್ ಓಕೆ. ನೀವು ಯಾವ ಪಾಯಿಂಟ್ ನ ಪ್ರೆಸ್ ಮಾಡೋದನ್ನು ಅದು ಒಳ್ಳೇದೇ ಮಾಡುತ್ತೆ ಹೊತ್ತು ಇಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ, ಕೆಟ್ಟದು ಅಂತ ಏನೂ ಇಲ್ಲ ಇಲ್ಲಿ. ಬಟ್ ಒಂದು ಪರ್ಟಿಕ್ಯುಲರ್ ಪ್ರೊಸೀಜರ್ ಇದೆ, ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಎಲ್ಲದಕ್ಕೂ ಒಂದು ನಿಯಮ ಅಂತ ಒಂದು ಇರುತ್ತಲ್ವಾ, ಆ ಟೈಪ್. ಮನೇನೂ ಅಷ್ಟೇ, ನಾವು ಕ್ಲೀನ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಡಸ್ಟ್ ಅಕ್ಯುಮುಲೇಟ್ ಆಗುತ್ತೆ. ಕ್ಲೀನ್ ಮಾಡ್ತಾ ಇದ್ದಂಗೂ ಏನಾಗುತ್ತೆ, ನೀಟಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಮೈಂಡ್ ಕಾಮ್ ಆಗಿರುತ್ತೆ. ಸೇಮ್ ವೇ ಅಲ್ಲಿ ಬಾಡಿ ಕೂಡ ವರ್ಕ್ ಆಗುತ್ತೆ. ಸರ್, ಲಿಂಫೆಟಿಕ್ ಗ್ಲ್ಯಾಂಡ್ಸ್ ಮಾತ್ರ ನಾವು ಡೈರೆಕ್ಟ್ ಆಗಿ ಮಾಡಬಹುದಾ? ನೀವು ಡಿಟಾಕ್ಸಿಂಗ್ ಅಂತ ಹೇಳಿದ್ರಿ, ನಾವು ಬೇರೆ ರಿಫ್ಲೆಕ್ಸಾಲಜಿ ಬೇರೆ ನಾವು ಪಾಯಿಂಟ್ಸ್ ನ ಟ್ರೀಟ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಲಿಂಫೆಟಿಕ್ ಗ್ಲ್ಯಾಂಡ್ಸ್ ನ ನಾವು ಮಾಡಿ ಡಿಟಾಕ್ಸಿಂಗ್ ಮಾಡ್ಬೋದಾ? ಇಲ್ಲಿ ನೀವು ಹೇಗ್ ಬೇಕಾದ್ರೂ ಮಾಡ್ಬೋದು ಮೇಡಮ್. ಇಲ್ಲಿ ತಪ್ಪು ಅನ್ನೋದೇ ಇಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ರಾಂಗ್. ನೆಗೆಟಿವ್, ಇವಾಗ ಎಕ್ಸಾಮ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ, ಅಯ್ಯೋ ಇದನ್ನ
ಅಟೆಂಡ್ ಮಾಡಿದ್ರೆ ಮಾರ್ಕ್ಸ್ ಹೊರ್ಟೋಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಆ ಭಯದಲ್ಲಿ ಅಟೆಂಡ್ ಮಾಡಲ್ಲ ನಾವು. ಹಂಗೆ ರಿಫ್ಲೆಕ್ಸಾಲಜಿಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ, ಆದ್ರೆ ಒಳ್ಳೇದಾಗ್ಬೇಕು, ಇಲ್ಲ ಏನೂ ಆಗ್ಬಾರ್ದು, ಕೆಟ್ಟದಂತೂ ಆಗಲ್ಲ. ನೋ ನೆಗೆಟಿವ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್, ಒಳ್ಳೇದೇ ಆಗುತ್ತೆ. ಓನ್ಲಿ ಲಿಂಫೆಟಿಕ್ ಗ್ಲ್ಯಾಂಡ್ಸ್ನೇ ಟಾರ್ಗೆಟ್ ಮಾಡಿ ಆಗುತ್ತೆ. ಬಟ್ ಏನು ಅಂತಂದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಬಂದಾಗ ಲಿಂಫೆಟಿಕ್ ಗ್ಲ್ಯಾಂಡ್ಸ್ ಇಸ್ ಅ ಚಾನಲ್, ಅಲ್ಲಿಂದ ಪಾಸ್ ಆಗುತ್ತೆ. ಚೆನ್ನಾಗಿ ಪಾಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿದಾಗ ಚೆನ್ನಾಗಿ ಪಾಸ್ ಆಗುತ್ತೆ. ಏನ್ ಪಾಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ದೇಹ ಕೇಳ್ಬೇಕಲ್ವಾ ನಾವು, ಏನ್ ಪಾಸ್ ಮಾಡ್ಬೇಕು ಅಲ್ಲಿಂದ ಅಂತ ಹೇಳ್ಬಿಟ್ಟು. ಸ್ವೆಟ್ ಪಾಸ್ ಮಾಡ್ಬೇಕಾ, ಫುಡ್ ಪಾಸ್ ಮಾಡ್ಬೇಕಾ, ಬ್ಲಡ್ ಪಾಸ್ ಮಾಡ್ಬೇಕಾ, ಟಾಕ್ಸಿನ್ಸ್ ಪಾಸ್ ಮಾಡ್ಬೇಕಾ? ಇಫ್ ಇನ್ ಕೇಸ್ ಟಾಕ್ಸಿನ್ಸ್ ಪಾಸ್ ಮಾಡ್ಬೇಕು ಅಂತಂದ್ರೆ ಅದು ಲಂಗ್ಸ್ ಇಂದ ಪಾಸ್ ಮಾಡ್ಬೇಕಾ, ಲಿವರ್ ನಿಂದ ಪಾಸ್ ಮಾಡ್ಬೇಕಾ, ಅಥವಾ ಲಿಂಫೆಟಿಕ್ ಗ್ಲ್ಯಾಂಡ್ಸೇ ಹಾಳಾಗಿದೆಯಾ? ಲಿಂಫೆಟಿಕ್ ಗ್ಲ್ಯಾಂಡ್ಸೇ ಹಾಳಾಗಿದೆ ಅಂತಂದ್ರೆ ಆ ಲಿಂಫೆಟಿಕ್ ಗ್ಲ್ಯಾಂಡ್ಸ್ಗೆ ಒಂದು ಪೋಷಣೆ ಬೇಕಲ್ವಾ? ಸೊ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಇಟ್. ಮೊದಲು ಆ ಲಿಂಫೆಟಿಕ್ ಗ್ಲ್ಯಾಂಡ್ಸ್ ನ ಸ್ಟ್ರಾಂಗ್ ಮಾಡಿ, ಅದಕ್ಕೆ ಸಪೋರ್ಟ್ ಬೇಕೇ ಬೇಕಾ? ಅದಕ್ಕೆ ಸಪೋರ್ಟ್ ಬೇಕು ಅಂತಂದ್ರೆ ಇನ್ನೊಂದು ಆರ್ಗನ್ ಇದ್ದೇ ಇದೆಯಾ ಅದಕ್ಕೆ ಸಪೋರ್ಟ್ ಕೊಡೋದಕ್ಕೆ? There is no use of only lymphatic glands doing reflexology or stimulation on only lymphatic glands. ಬೆನಿಫಿಟ್ ಸಿಗ್ಬೋದು, ಅದೇ ಹೇಳ್ತಾ ಇದೀನಲ್ವಾ, ಇಲ್ಲಿ ನೆಗೆಟಿವ್ ಇಲ್ಲದೆ ಇರೋದ್ರಿಂದ ಬೆನಿಫಿಟ್ ಸಿಗ್ಬೋದು. ಬಟ್ ನಿಮ್ ಟಾರ್ಗೆಟೆಡ್ ಬೆನಿಫಿಟ್ ಅಂತ ಹೇಳ್ಬಿಟ್ಟು ಒಂದಿರುತ್ತೆ. 99 ತೆಗಿಬೇಕು ಅಂತಂದ್ರೆ 99 ತೆಗಿಬೇಕು. ಪಾಸ್ ಆಗೋದೇನು ದೊಡ್ಡ ವಿಷಯ ಅಲ್ಲ, ಈಸಿಯಾಗಿ ಪಾಸ್ ಆಗ್ಬಿಡ್ಬೋದು. ಇಲ್ಲ ನಾನು 99 ತೆಗಿಬೇಕು ಅಂತಂದ್ರೆ ದಟ್ ಇಸ್ ಅವರ್ ಟಾರ್ಗೆಟ್. ಆ ಟಾರ್ಗೆಟ್ ನ ರೀಚ್ ಆಗ್ಬೇಕು ಅಂತಂದ್ರೆ ದೇರ್ ಇಸ್ ಅ ಪ್ರೊಸೀಜರ್, ಅದನ್ನ ಮಾಡ್ಬೇಕು. ಓನ್ಲಿ ಪಾಸಿಂಗ್ ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ಸರ್, ಈಗ ಅನಸ್ತೇಶಿಯಾ ಪಾಯಿಂಟ್ಸ್ ಅಲ್ಲಿ ಪ್ರೆಸ್ ಮಾಡಿದಾಗ ಯೂಶಲಿ ಫಾರ್ ಟೀತ್ ರಿಮೂವಿಂಗ್ ಅದರಲ್ಲಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಯೂಶಲಿ ಹೇಗಾಗುತ್ತೆ, ಮತ್ತೆ ಇದಕ್ಕೂ ಇಲ್ಲಿ ಯೂಶಲಿ ಬ್ಲಡ್ ಸರ್ಕ್ಯುಲೇಷನ್ ಫ್ಲೋ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಸೊ ವಿಲ್ ಬಿಕಮ್ ವೆರಿ ಲೈಟ್ ಇನ್ ದ ಬಾಡಿ ಅಂಡ್ ಥಿಂಗ್ಸ್. ಬಟ್ ಅನಸ್ತೇಶಿಯಾ ಪಾಯಿಂಟ್ಸ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದ್ ಸ್ವಲ್ಪ ಹೇಳ್ಬೋದಾ? ಇಲ್ಲಿ ಅನಸ್ಥೀಶಿಯಾ ಅಂತ ಹೇಳ್ಬಿಟ್ಟು ಅನಸ್ಥಿಟಿಕಲ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಆಗಲ್ಲ. ಅನಸ್ತೇಶಿಯಾನ ನಮ್ನೆಸ್ ಟೀತ್ ರಿಮೂವಿಂಗ್ ಆತರ ಆದ್ಮೇಲೆ ನಮ್ನೆಸ್ ಇಲ್ಲ, ಆತರ ಇಲ್ಲ, ಕ್ರಿಯೇಟ್ ಇಲ್ಲ. ಮಾಡ್ತಾರಲ್ವಾ? ಅದನ್ನ ನೀವು ನೀಡ್ಲಿಂಗ್ ಅಲ್ಲೇ ಮಾಡ್ಬೇಕು. ಯು ಕ್ಯಾನ್ ಅಚೀವ್ ದಟ್ ಇನ್ ನೀಡ್ಲಿಂಗ್. ಇವನ್ ಪಡಲ್ ಸರ್? ನೀಡ್ಲಿಂಗ್ ಅಲ್ಲಿ ಮಾಡ್ಬೋದು. ಯು ಕ್ಯಾನ್ ಅಚೀವ್ ದಟ್ ಇನ್ ನೀಡ್ಲಿಂಗ್. ಇವನ್ ಇನ್ ಹ್ಮ್. ಮ್ಯಾಗ್ನೆಟ್ಸ್ ಆಲ್ಸೋ, ಸೀಡ್ಸ್ ಆಲ್ಸೋ ಅನಸ್ಥೆಟಿಕಲ್ ಎಫೆಕ್ಟ್ ಸಾಧ್ಯ ಇಲ್ಲ. ಅದಕ್ಕೆ ಕಂಟಿನ್ಯೂ ದೇಚಿ ಕೊಡ್ಬೇಕು, ಕಂಟಿನ್ಯೂ. ನೀವು ಗೂಗಲ್ ಮಾಡಿದ್ರೆ ಒಂದು 2 to 2.5 years ಥೈಲ್ಯಾಂಡ್ ಅಲ್ಲೂ ಮಲೇಷಿಯಾದಲ್ಲಿ ಒಂದು ಆಪರೇಷನ್ ಆಗಿದೆ. ಪೇಷಂಟು ಅನಸ್ಥಿಷಿಯಾ ಇಂಜೆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿದ್ದಕ್ಕೆ ನೀಡ್ಲಿಂಗ್ 7-8 ಜಾಗದಲ್ಲಿ ನೀಡ್ಲಿಂಗ್ ನ ಕಂಟಿನ್ಯೂ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಆ ಅನಸ್ಥೆಟಿಕಲ್ ಎಫೆಕ್ಟ್ ನ ಕೊಟ್ಟಿದ್ದಾರೆ. ದಟ್ ವಿ ಕ್ಯಾನ್ ಡೂ. ಯೂಶಲಿ ಟೀತ್ ರಿಮೂವ್ ಮಾಡೋಕೆ ಸಮ್ ಫಿಂಗರ್ ಪಾಯಿಂಟ್ ಅಥವಾ ಬೇರೆ ಪಾಯಿಂಟ್ಸ್ ಅಲ್ಲಿ ಪ್ರೆಸ್ ಮಾಡ್ಬಿಟ್ಟು ಹಲ್ ರಿಮೂವ್ ಮಾಡೋದೆಲ್ಲ ನೋಡಿದೀನಿ ಸರ್ ನಾನು. ಸೊ ಅದು ಸೇಮ್ ಎಫೆಕ್ಟ್ ಇರುತ್ತಾ ಅಥವಾ ಬೇರೆನಾ ಅಂತ? ಇಲ್ಲ, ನನಗನ್ಸ್ದಂಗೆ ಅದು ಅಷ್ಟು ಡೀಪ್ ಆಗಿ ವರ್ಕ್ ಆಗೋದು ಸ್ವಲ್ಪ ಡೌಟೇ. ಅಷ್ಟು ಪರ್ಫೆಕ್ಟ್ ಆಗಿ ಅನಸ್ಥಿಷಿಯಾದಲ್ಲಿ ಅನಸ್ಥೆಟಿಕಲ್ ಎಫೆಕ್ಟ್ ಸಿಗೋ ಅಂತದ್ದು ಡೌಟೇ ಅಂತ ಅನ್ಸುತ್ತೆ. ಕೆಲವು ಜನ ಕ್ಲೈಮ್ ಮಾಡ್ತಾ ಇಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಫ್ ಯು ಆಸ್ಕ್ ಮಿ ಪರ್ಸನಲಿ, ನನಗೇನೋ ಡೌಟ್. ಓಕೆ, ಸೊ ಇದರಲ್ಲಿ ರಿಫ್ಲೆಕ್ಸಾಲಜಿಲಿ ಟೆಕ್ನಿಕ್ಸ್ಗಳಿದಾವೆ. ಟೆಕ್ನಿಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಏನು ಆ ಟೆಕ್ನಿಕ್ ಅಂತ ಅಂದ್ರೆ, ಫಸ್ಟ್ ಟೆಕ್ನಿಕ್ ಥಂಬ್ ವಾಕಿಂಗ್. ಸೊ ಥಂಬ್ ವಾಕಿಂಗ್ ಅಲ್ಲಿ ಹೇಗಾಗುತ್ತೆ? ಈ ಥಂಬ್ ವಾಕಿಂಗ್ ಅಂತ ಬಂದಾಗ ಏನಾಗುತ್ತೆ, ಇಲ್ಲಿ ನಾವು ಥಂಬಿಂದ ಹೀಗೆ ಪ್ರೆಷರ್ನ ಕೊಡುತ್ತೀವಿ. ಚಿಕ್ಕ ಚಿಕ್ಕ ಸ್ಟೆಪ್ಸ್ ಅಂದ್ರೆ ಥಂಬ್ ವಾಕಿಂಗ್. ಈ ಥಂಬ್ ಇದೆ ನೋಡಿ, ಈ ಥಂಬು ಹೀಗೆ ವಾಕ್ ಮಾಡೋದು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ. ಅಂದ್ರೆ ನಾವು ಹೀಗೆ ಪ್ರೆಸ್ ಮಾಡಿಬಿಟ್ಟು ಹೀಗೆ ತೆಗಿಯೋದಿಲ್ಲ ಥಂಬನ್ನ, ಹಾಗೆ ಮೂವ್ ಮಾಡ್ತೀವಿ. ಒಂದ್ ಕಡೆ ಪ್ರೆಸ್ ಮಾಡ್ತೀವಿ, ಹಾಗೆ ಮೂವ್ ಮಾಡ್ಕೊಂಡು ಬರ್ತೀವಿ.
ಇದನ್ನ ಥಂಬ್ ವಾಕಿಂಗ್ ಅಂತೀವಿ. ಇದ್ರಲ್ಲಿ ಏನಾಗುತ್ತೆ, ಚಿಕ್ಕ ಚಿಕ್ಕ ಸ್ಟೆಪ್ಸ್ ಅಲ್ಲಿ ಮೂವ್ ಮಾಡ್ತಾ ಹೋಗ್ತೀವಿ. ಓಕೆ, ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಪ್ರೆಷರ್ ಕೊಡ್ತಾ ಹೋಗ್ತೀವಿ. ಒಂದು ಸಿಂಗಲ್ ಕಾನ್ಸ್ಟೆಂಟ್ ಪ್ರೆಷರ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇದನ್ನ ಥಂಬ್ ವಾಕಿಂಗ್ ಅಂತೀವಿ. ಇದರಲ್ಲಿ ಥಂಬ್ನ ನಾವು ಲಿಫ್ಟ್ ಮಾಡೋದಿಲ್ಲ. ಒಂದ್ಸತಿ ಇಫ್ ಇನ್ ಕೇಸ್ ಇಲ್ಲಿಂದ ಇಲ್ಲಿ ತನಕ ಇದೆ ಅನ್ಕೊಳ್ಳಿ, ಒಂದ್ಸತಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂತ ಅಂದಾಗ ಹೀಗೆ ನಿಧಾನಕ್ಕೆ ಹೀಗೆ ಮೂವ್ ಮಾಡ್ತಾ ಹೋಗ್ತೀವಿ. ಓಕೆ, ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಅನ್ಸ್ಟೇಬಲ್ ಇದೆ. ಸೊ ಇಲ್ಲ, ವಾಯ್ಸ್ ಎಲ್ಲ ಇಲ್ಲೇನಾಗುತ್ತೆ, ಬರ್ತಾ ಇದೆ, ವಾಯ್ಸ್ ಎಲ್ಲ ಬರ್ತಾ ಇದೆ, ಚೆನ್ನಾಗಿದೆ. ಓಕೆ ಸರ್. ವಿಡಿಯೋ ಡಿಲೇ ಇದೆ ಇಲ್ಲೇನಾಗುತ್ತೆ, ಸರ್. ಓಕೆ, ಸೊ ಇಲ್ಲೇನಾಗುತ್ತೆ, ಈ ಥಂಬಿಂದ ಹೀಗೆ ಮೂವ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಥಂಬ್ ವಾಕಿಂಗ್ ಟೆಕ್ನಿಕ್. ಅಂದ್ರೆ ನಿಧಾನಕ್ಕೆ ಮೂವ್ ಮಾಡ್ತೀವಿ. ಇಲ್ಲಿ ಕ್ಯಾಚ್ ಏನು ಅಂತಂದ್ರೆ, ನೀವು ಒಂದ್ಸತಿ ಹೀಗೆ ಮೂವ್ ಮಾಡಿದ್ಮೇಲೆ ಮತ್ತೆ ವಾಪಸ್ಸು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಬೇಕು, ಮೇಲ್ಗಡೆಯಿಂದ ಕೆಳಗಡೆ ಬರುವಾಗಿಲ್ಲ. ಒಂದ್ಸತಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಹೋಗಾದ್ಮೇಲೆ ಮತ್ತೆ ಕೆಳಗಡೆಯಿಂದಾನೇ ಸ್ಟಾರ್ಟ್ ಮಾಡಬೇಕು. ಇದನ್ನ ಓನ್ಲಿ ಒನ್ ಡೈರೆಕ್ಷನ್. ಓನ್ಲಿ ಒನ್ ಡೈರೆಕ್ಷನ್. ಇದನ್ನ ಥಂಬ್ ವಾಕಿಂಗ್ ಅಂತ ಹೇಳ್ತೀವಿ. ಸೊ ಸ್ಲೈಟ್ ಆಗಿ ಥಂಬ್ನ ಬೆಂಡ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಸ್ಟೆಪ್ಸ್, ಸ್ಮಾಲ್ ಸ್ಟೆಪ್ಸ್ ಅಲ್ಲಿ ಅದನ್ನ ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಮೂವ್ ಮಾಡ್ತಾ ಹೋಗೋದು. ದಿಸ್ ಇಸ್ ಕಾಲ್ಡ್ ಥಂಬ್ ವಾಕಿಂಗ್. ಓನ್ಲಿ ಒನ್ ಡೈರೆಕ್ಷನ್ ಅಂದ್ರಲ್ಲ ಸರ್, ಅದು ನಾವು ಮೇಲಿಂದ ಕೆಳಗೆ ಸ್ಟಾರ್ಟ್ ಮಾಡಿದ್ರೆ ಮೇಲಿಂದ ಕೆಳಗೆ ಸ್ಟಾರ್ಟ್ ಮಾಡ್ತಿರ್ಬೇಕಾ, ಅಥವಾ ಮೇಲಿಂದ ಕೆಳಗೆ ಯಾವತ್ತು ಸ್ಟಾರ್ಟೇ ಮಾಡಲ್ವಾ? ಇಟ್ಸ್ ಆಲ್ವೇಸ್ ಬಾಟಮ್ ಟು ಟಾಪ್. ಇಲ್ಲ, ಆ ತರ ರೆಸ್ಟ್ರಿಕ್ಷನ್ ಅಂತ ಏನಿಲ್ಲ. ನೀವು ಒಂದು ಡೈರೆಕ್ಷನ್ ನ ಫಾಲೋ ಮಾಡಿದ್ಮೇಲೆ ಅದೇ ಡೈರೆಕ್ಷನ್ ಅಲ್ಲಿ ಇರಬೇಕು. ಐದರ್ ಫ್ರಮ್ ಬಾಟಮ್ ಟು ಟಾಪ್ ಆರ್ ಫ್ರಮ್ ಟಾಪ್ ಟು ಬಾಟಮ್, ಓಕೆ, ವಿಚ್ ಎವರ್ ದ ಪ್ರೋಟೋಕಾಲ್ ಸೇಸ್. ಆ ಪ್ರೋಟೋಕಾಲ್ ಅಲ್ಲಿ ಹೇಗಿದೆ ಹಾಗೆ. ಬಟ್ ಇಲ್ಲಿ ಕ್ಯಾಚ್ ಏನು ಅಂತಂದ್ರೆ, ನೀವು ಒಂದ್ಸತಿ ತಮ್ಮನ್ನ ಲಿಫ್ಟ್ ಮಾಡಾದ್ಮೇಲೆ ಮತ್ತೆ ಸ್ಟಾರ್ಟಿಂಗ್ ಇಂದಾನೇ ಬರ್ಬೇಕು, ಕೆಳಗಡೆ ಮಾಡೋ ಆಗಿಲ್ಲ ಅಂತ. ದಿಸ್ ಇಸ್ ಕಾಲ್ಡ್ ಥಂಬ್ ವಾಕಿಂಗ್. ಇವಾಗ ಏನಾಗುತ್ತೆ, ಕೆಲವು ಪ್ರೋಟೋಕಾಲ್ಸ್ ಅಲ್ಲಿ ನಿಮಗೆ ಇಷ್ಟು ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟು ಆ ಪಾಯಿಂಟ್ಸ್ ನ ಥಂಬ್ ವಾಕ್ ಮಾಡಬೇಕು, ರಿಫ್ಲೆಕ್ಸಾಲಜಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆ ಪಾಯಿಂಟ್ಸ್ ಅಲ್ಲಿ ಮಾತ್ರ ನೀವು ಥಂಬ್ ವಾಕಿಂಗ್ ಹೀಗೀಗ್ ಮಾಡ್ಬಿಟ್ಟು ಮತ್ತೆ ಬಿಟ್ಟು ಮತ್ತೆ ಹೀಗೀಗ್ ಮಾಡ್ಬೇಕು. ಹಾಗೆ ಹೇಳ್ತಾ ಇದ್ದೀನಿ ನಾನು. ಇದು ಒಂದು ಪರ್ಟಿಕ್ಯುಲರ್ ಟೆಕ್ನಿಕ್. ಇದು ಅಲ್ಲಿ ನಿಮಗೆ ಕಾನ್ಸ್ಟೆಂಟ್ ಪ್ರೆಷರ್, ನಾರ್ಮಲ್ ಪ್ರೆಷರ್ ಈ ಟೈಪ್ ಎಲ್ಲ ಏನು ಇರೋದಿಲ್ಲ. ಪಾಯಿಂಟ್ ಹೇಳಿರ್ತೀವಿ, ಕೆಳಗಡೆ ಥಂಬ್ ವಾಕಿಂಗ್ ಅಂತ ಇರುತ್ತೆ. ಥಂಬ್ ವಾಕಿಂಗ್ ಅಂತಂದ್ರೆ ಏನು ಇಲ್ಲ, ಇದು ಥಂಬು ಇದನ್ನ ಹೀಗೆ ನಡೆಸೋದು ಅಷ್ಟೇ. ದಿಸ್ ಇಸ್ ದ ಥಂಬ್ ವಾಕಿಂಗ್, ಇನ್ನೇನು ಇಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿಂಗರ್ ವಾಕಿಂಗ್. ಆಸ್ ಯೂಶುವಲ್ ಥಂಬ್ ವಾಕ್ ಹೇಗ್ ಮಾಡ್ತೀವಿ ನೋಡಿ, ಅದೇ ಟೈಪ್ ಫಿಂಗರ್ ವಾಕಿಂಗ್ ಕೂಡ ಮಾಡ್ತೀವಿ. ಬಟ್ ಒಂದು ಮೇಜರ್ ಡಿಫರೆನ್ಸ್ ಏನು ಅಂತಂದ್ರೆ, ಇಲ್ಲಿ ಥಂಬ್ ಬಂದ್ಬಿಟ್ಟು, ಈ ಹೆಬ್ಬೆಟ್ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಏರಿಯಾಸ್ನ ಕವರ್ ಮಾಡುತ್ತೆ. ಅದೇ ನಿಮಗೆ ಫಿಂಗರ್ ವಾಕಿಂಗ್ ಅಲ್ಲಿ ಏನಾಗುತ್ತೆ, ಅದು ಚಿಕ್ಕ ಸ್ಮಾಲ್ ಏರಿಯಾಸ್ನ ಕವರ್ ಮಾಡುತ್ತೆ, ಚಿಕ್ಕ ಚಿಕ್ಕ ಏರಿಯಾಸ್. ಇದು ಹೀಗೇನೆ ವರ್ಕ್ ಆಗೋದು, ಹೀಗೆ ಮೇಲ್ಗಡೆ ಮಾಡಿ ಮತ್ತೆ ಹೀಗೆ ಮೇಲ್ಗಡೆ ಮಾಡಿ ವರ್ಕ್ ಆಗೋದು. ಹಾಗಾದ್ರೆ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸು? ಒಂದೇ ಮಾಡ್ಬೋದಲ್ಲ, ಇದೇನಕ್ಕೆ? ಬೇಸಿಕ್ ಕ್ವಶನ್ ಬಂದೇ ಬರುತ್ತಲ್ವಾ. ಇವಾಗ ನಾನು ಈ ಪಾಯಿಂಟ್ ಇಲ್ಲಿ ಹೀಗೆ ಹೆಬ್ಬೆಟ್ಟಲ್ಲೇ ಮಾಡಬೇಕು, ಈ ಪಾಯಿಂಟ್ ಈ ಇಂಡೆಕ್ಸ್ ಫಿಂಗರ್ ಅಲ್ಲೇ ಮಾಡಬೇಕು ಅಂತ ಹೇಳಿ ನೀವು ಸುಮ್ಮನಾಗಬಾರ್ದು. ನಿಮ್ಮಲ್ಲೂ ಕ್ವಶನ್ ಬರ್ಬೇಕಲ್ವಾ, ಏನಕ್ಕೆ ಇಂಡೆಕ್ಸ್ ಫಿಂಗರ್ ಅಲ್ಲೇ ಮಾಡಬೇಕು, ತಂಬಲ್ಲೇ ಮಾಡ್ಬೋದಲ್ವಾ? ಏನಕ್ಕೆ ಅಂತ ಅಂದ್ರೆ, ಇಂಡೆಕ್ಸ್ ಫಿಂಗರ್ ಅಲ್ಲಿ ಚಿಕ್ಕ ಏರಿಯಾಸು ಕವರ್ ಆಗುತ್ತೆ, ಬಟ್ ತಂಬಲ್ಲಿ ಏನಾಗುತ್ತೆ, ಇಷ್ಟು ದೊಡ್ಡ ಏರಿಯಾ ಕವರ್ ಆಗುತ್ತೆ. ಇಂಡೆಕ್ಸ್ ಅಲ್ಲಿ ಇಷ್ಟೇ ಆಗುತ್ತೆ. ಸೊ ಈ ಫಿಂಗರ್ ವಾಕಿಂಗು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಚಿಕ್ಕ ಏರಿಯಾಸು, ಆಮೇಲೆ ಸೆನ್ಸಿಟಿವ್ ಏರಿಯಾಸ್. ಯಾವಾಗ ನಮಗೆ ಎಕ್ಸಾಕ್ಟ್ ಪ್ರೆಸಿಷನ್ ಬೇಕು ಅಂದ್ರೆ, ಇಲ್ಲೊಂದು ರಿಫ್ಲೆಕ್ಸಾಲಜಿ ಪಾಯಿಂಟ್ ಇದೆ, ಪಕ್ಕದಲ್ಲೇ ಇನ್ನೊಂದು ರಿಫ್ಲೆಕ್ಸಾಲಜಿ ಪಾಯಿಂಟ್ ಇದೆ, ನನಗೆ ಪಕ್ಕದ ಬೇಡ, ಇಲ್ಲಿದ್ ಮಾತ್ರ ಬೇಕು. ನಾನೇನಾದ್ರು ಹೆಬ್ಬೆಟ್ ಯೂಸ್ ಮಾಡೋದಕ್ಕೆ ಹೋದ್ರೆ ಎರಡು ಅಟ್ ಎ ಟೈಮ್ ಪ್ರೆಸ್ ಆಗ್ತಾ ಇದೆ. ಹಂಗೆಲ್ಲ ಆಗ್ಬಾರ್ದು ನನಗೆ.
ನನಗೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮಾತ್ರ ಪ್ರೆಸ್ ಆಗಬೇಕು. ಅವಾಗ ನೀವು ಫಿಂಗರ್ ವರ್ಕಿಂಗ್ ಮಾಡ್ಬೋದು ಹೀಗೆ. ಸೊ ಸುಮ್ನೆ ಇಲ್ಲಿ ಥಂಬ್ ವಾಕಿಂಗ್ ಒಂದು, ಫಿಂಗರ್ ವಾಕಿಂಗ್ ಒಂದು ಅಂತ ಹೇಳ್ಬಿಟ್ಟು ಮಾಡಿರೋದಿಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ. So it is always one finger at a time, sir? ಹೌದು. Okay. So how about using Reflexology tools, sir? ಮಾಡ್ಬೋದು. ಕೆಲವು ಅಲ್ಲ, ಟೂಲ್ಸ್ ಜಿಮ್ಮಿ ಬರ್ತೀನಿ ಟೂಲ್ಸ್ ಯೂಸ್ ಬರ್ತೀನಿ. ಮಾಡ್ತಾರೆ. ಐ ವಿಲ್ ಕಮ್ ಟು ದಟ್. Okay. ಇದೆ ಇದೆ. ತುಂಬಾ ಮುಂದ್ಗಡೆ ಹೋಗೋದಕ್ ನೋಡ್ಬೇಡಿ. ತುಂಬಾ ಮುಂದ್ಗಡೆ ಹೋಗೋದಕ್ ನೋಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ನೀವು ಈ ಪಾಯಿಂಟ್ಸ್ ನ ಕ್ಯಾಚ್ ಮಾಡೋದನ್ನ ಬಿಟ್ಬಿಡ್ತೀಯ. ನಾನು ಇಲ್ಲಿ A to Z ನ ಕವರ್ ಮಾಡ್ತೀನಿ. ಐ ಆಮ್ ಟೆಲಿಂಗ್ ಯು, ಐ ವಿಲ್ ಕವರ್ A to Z, ಯಾವುದನ್ನು ಬಿಡೋದಿಲ್ಲ. ನಾನೊಂದು ಚಾನಲ್ ನಲ್ಲಿ ಅದನ್ನ ಹಾಕಿದ್ದೀನಿ. ಆ ಚಾನಲ್ ನಲ್ಲೇ ನೀವು ಕಲ್ತಾಗ ಏನಾಗುತ್ತೆ, ಪ್ರಿಸೈಸ್ ಆಗಿ ತಲೆಗೆ ಹೋಗುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಹೇಳೋದನ್ನ ಮರ್ತಿದ್ದೆ. Okay, sir. Thank you. ನೀವು ಎಂಥದ್ದೇ ಕೋರ್ಸ್ ಮಾಡಿದ್ದು, ದಯವಿಟ್ಟು ಈ ಕ್ಲಾಸ್ಗಳಲ್ಲಿ, ಈ ಕೋರ್ಸ್ಗಳಲ್ಲಿ ಮೈಂಡ್ ಬ್ಲಾಂಕ್ ಆಗಿ ಇಟ್ಕೊಳ್ಳಿ. ಮೈಂಡ್ ಬ್ಲಾಂಕ್ ಆಗಿ ಇಟ್ಕೊಂಡಾಗ ಏನಾಗುತ್ತೆ, ನಾನು ಹೇಳಿದ್ದೆಲ್ಲ ಹಾಗೆ ತಲೆಗೆ ಹೋಗುತ್ತೆ. ನಿಮಗೆ SP9 ಗೊತ್ತಿರ್ಬೋದು, ST36 ಗೊತ್ತಿರ್ಬೋದು, ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೋದು. ಬೈ ದ ಟೈಮ್ ನಾನು ಈ ಕೋರ್ಸಲ್ಲಿ SP9 ST36 ಹೇಳ್ತೀನಿ ನೋಡಿ, ಅಂತ ಟೈಮ್ನಲ್ಲಿ ನೀವು ಇವಾಗ ಆ ಪಾಯಿಂಟ್ನ ನೋಡ್ತಕ್ಕಂಥ ದೃಷ್ಟಿ, ಆ ಟೈಮ್ನಲ್ಲಿ ಇನ್ನೂ ನಾನು ಸ್ಟಾರ್ಟ್ ಮಾಡಿರೋದಿಲ್ಲ, ಬಟ್ ಆ ಟೈಮ್ನಲ್ಲಿ ಆ ಪಾಯಿಂಟ್ನ ನೋಡ್ತಕ್ಕಂಥ ದೃಷ್ಟಿ 100% ಚೇಂಜ್ ಆಗುತ್ತೆ. ಐ ಪ್ರಾಮಿಸ್ ಇಟ್. ಸೊ ಮೈಂಡ್ನ ಬ್ಲ್ಯಾಂಕ್ ಆಗಿ ಇಟ್ಕೊಳ್ಳಿ. ಈ ಕ್ಲಾಸಲ್ಲಿ ಇಷ್ಟೇ ನಿಮ್ಗೆ ಬೇಕಾಗಿರೋದು. ಈ ಕ್ಲಾಸಲ್ಲಿ ಇಷ್ಟೇ ಹೇಳ್ಕೊಟ್ಟಿದ್ದೀನಿ, ಇಷ್ಟೇ ತಿಳ್ಕೊಳ್ಳಿ. ಥಂಬ್ ವಾಕಿಂಗ್, Okay, sir. Thank ರಿಫ್ಲೆಕ್ಸಾಲಜಿ you. ಅಷ್ಟೇ. ಹ್ಮ್. ಇದಕ್ಕೆ ಸರ್ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. Okay, ಸರ್ sir. ಹೇಳಿ, ಮಾತಾಡಿ. ಈ ಡಿಸಾರ್ಡರ್ನು ರಿಫ್ಲೆಕ್ಸಾಲಜಿ ಒಳಗೆ ನಾವು ಸರಿ ಮಾಡ್ಕೊಳ್ಬೋದಾ ಸರ್? ಕೇಳಿಸ್ಲಿಲ್ಲ. ಅಂದ್ರೆ ಬಾಡಿ ಎನಿ ಡಿಸಾರ್ಡರ್ ಇದ್ರು ರಿಫ್ಲೆಕ್ಸಾಲಜಿ ಒಳಗೆ, ಈಗ ಅಂದ್ರೆ ಬೇಸಿಕ್ ಹೇಳ್ತಾ ಇದ್ದೀರಲ್ಲ. 100%. ಹಾ ಸರ್, Any ಈಗ disorder. ಕೈ ತೋರಿಸ್ತಾ ಇದ್ದೀರಲ್ಲ, ಅಂದ್ರೆ ಆ ರಿಫ್ಲೆಕ್ಸಾಲಜಿ ಪಾಯಿಂಟ್ ಕೈಗೆ ಕಾಲಿಗೆ ಸೇಮ್ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಬರ್ತೀನಿ ಮೇಡಮ್, ಅರ್ಜೆಂಟ್ ಓಕೆ. ಮಾಡಬೇಡಿ, ಹಾ ಬರ್ತೀನಿ. ಹ್ಮ್ ನಾನು ಎಲ್ಲೂ ಓಡೋಗಲ್ಲ. ನಿಮ್ಮನ್ನು ನೀವು ಓಡೋಗೋದಕ್ಕೆ ನಾನು ಬಿಡೋದು ಇಲ್ಲ. ಓಕೆ, ನಾನು ಬಂದೇ ಬರ್ತೀನಿ ಅಲ್ಲಿ. ಇನ್ನು ತುಂಬಾ ಮುಂದ್ಗಡೆ ಹೋಗ್ಬಿಡಿ. ಇನ್ನು ತುಂಬಾ ಬೇಸಿಕ್ ಅಲ್ಲಿ ಇದೀವಿ. ಇನ್ನು ಫಸ್ಟ್ ಕ್ಲಾಸ್. ಇನ್ನು ಚಾರ್ಟ್ಸ್ ತೋರಿಸ್ಬೇಕು, ಕೈ ತೋರಿಸ್ಬೇಕು, ಕಾಲ್ ತೋರಿಸ್ಬೇಕು, ಹೆಂಗ್ ಒತ್ತೋದು ಅಂತ ಹೇಳ್ಬೇಕು. ಇನ್ನು ತುಂಬಾ ಇದೆ. ನಿಧಾನವೇ ಗೊತ್ತಲ್ವಾ? ಹಾ, ಓಕೆ. ಸೊ ನಿಧಾನ. ಓಕೆ, ಸೊ ಇಲ್ಲಿ ಥಂಬ್ ವಾಕಿಂಗ್ ಮತ್ತೆ ಫಿಂಗರ್ ವಾಕಿಂಗ್ ಅಲ್ಲಿ ಏನ್ ಮೇಜರ್ ಡಿಫರೆನ್ಸ್ ಅಂತ ಬಂದಾಗ, ಈ ಫಿಂಗರ್ ವಾಕಿಂಗ್ ಬಂದ್ಬಿಟ್ಟು ಸ್ಮಾಲ್ ಏರಿಯಾಸ್ ಅಲ್ಲಿ, ಮತ್ತೆ ಸೆನ್ಸಿಟಿವ್, ಎಲ್ಲೆಲ್ಲಿ ಸೆನ್ಸಿಟಿವ್, ಆಮೇಲೆ ಎಕ್ಸಾಕ್ಟ್ ಪ್ರೆಸಿಷನ್, ಎಕ್ಸಾಕ್ಟ್ ಆಗಿ ನನಗೆ ಅದೇ ಪಾಯಿಂಟ್ ಪ್ರೆಸ್ ಮಾಡಬೇಕು ಅಂತ ಅಂದಾಗ ಇದು ವರ್ಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಸ್ ಹುಕ್ ಅಂಡ್ ಬ್ಯಾಕಪ್. ಹುಕ್ ಅಂಡ್ ಬ್ಯಾಕಪ್ ಅಂತ ಬಂದಾಗ ಈ ಟೆಕ್ನಿಕಲ್ಲಿ ಏನು ಅಂತ ಅಂದ್ರೆ, ಯೂಶಲಿ ಇದರಲ್ಲಿ ನಾವು ಯಾವ ಪಾಯಿಂಟ್ಸು ಹುಕ್ ಮತ್ತೆ ಬ್ಯಾಕಪ್ ಪಾಯಿಂಟ್ಸ್ಗಳಾಗಿದ್ದಾವೆ, ಅದು ಡೀಪ್ ಪ್ರೆಷರ್ ನಲ್ಲಿ ಇರುತ್ತೆ. ಇದನ್ನ ಮ್ಯಾಕ್ಸಿಮಮ್ ಆಗಿ ಈ ಟೆಕ್ನಿಕಲ್ಲಿ ನಾವು ಹೆಬ್ಬೆಟ್ನೇ ಯೂಸ್ ಮಾಡ್ತೀವಿ. ಈ ಹೆಸರು ಹೇಳೋ ಹಾಗೆ ಹುಕ್ ಪ್ರೆಸ್ ಮಾಡಿಬಿಟ್ಟು ಬ್ಯಾಕಪ್ ಅಂದ್ರೆ, ಈ ಒಂತ ಕೊಂಡಿಗೆ, ಈ ಟೈಪ್ ಕೊಂಡಿ ಇರುತ್ತೆ, ಆ ಕೊಂಡಿಗೆ ಹೀಗೆ ಸಿಗಿಸ್ದಂಗೆ ನೋಡಿ. ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಪ್ರೆಸ್ ಮಾಡಿಬಿಟ್ಟು ಒಂದು ರೊಟೇಟ್ ಮಾಡಿ ಹೀಗೆ ಕೆಳಗಡೆ ತಕ್ಕೊಳ್ಳೋದು. ದಿಸ್ ಇಸ್ ಹುಕ್ ಅಂಡ್ ಬ್ಯಾಕಪ್. ಪ್ರೆಸ್ ಮಾಡೋದು ಹೀಗೆ ಒಂದು ರೊಟೇಷನ್ ಅಲ್ಲಿ ಮಾಡಿಬಿಟ್ಟು ಕೆಳಗಡೆ ತಗೊಳ್ಳೋದು, ಅಂದ್ರೆ ಸ್ವಲ್ಪ ಹಿಂದ್ಗಡೆ ಪುಲ್ ಮಾಡೋದು. ಆ ಹುಕ್ ಅನ್ನೋ ಟೈಪ್ ಫೀಲ್ ಆಗುತ್ತದು. ಹಾಗಾಗಿ ಇದನ್ನ ಹುಕ್ ಮತ್ತೆ ಬ್ಯಾಕಪ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ಓಕೆ, ಇದು
ಡೀಪ್ ಬ್ಲಾಕೇಜಸ್ ಆದಾಗ, ತುಂಬಾ ಕೌನಿಕ್ ಕಂಡೀಷನ್ ಅಲ್ಲಿ, ಅಥವಾ ತುಂಬಾ ಸ್ಟ್ರಾಂಗ್ ಸ್ಟಿಮ್ಯುಲೇಷನ್ ಬೇಕು, ಸಿಯಾಟಿಕಾ ಪೇಯ್ನು, ಶೋಲ್ಡರ್ ಪೇಯ್ನು, ಹೀಲ್ ಪೇಯ್ನು, ಅಂತ ಕೇಸಸ್ ಅಲ್ಲಿ ಯೂಸ್ ಮಾಡುವಂತ ಟೆಕ್ನಿಕ್ ಇದು. ಇದನ್ನ ಮಕ್ಕಳಲ್ಲಿ ಯೂಸ್ ಮಾಡೋದಿಲ್ಲ. ಇದನ್ನ ಅಟ್ಲೀಸ್ಟ್ ಒಂದು 12 ಇಯರ್ಸ್ ಆದ್ಮೇಲೆ ಏಜ್ಡ್ ಪೀಪಲ್ ಅಲ್ಲೂ ಯೂಸ್ ಮಾಡ್ಬೋದು, ಮಕ್ಕಳಲ್ಲಿ ಯೂಸ್ ಮಾಡದೇ ಇರೋದು ಒಳ್ಳೇದು. ಏನಕ್ಕೆ ಅಂತಂದ್ರೆ ಆ ಪಾಯಿಂಟ್ಸ್ ತುಂಬಾ ಟೆಂಡರ್ ಆಗಿರುತ್ತೆ. ಹಾಗಾಗಿ ಪ್ರೆಸ್ ಮಾಡೋದು, ಕೆಳಗಡೆ ಪುಲ್ ಮಾಡಿಬಿಟ್ಟು ರಿಲೀಸ್ ಮಾಡೋದು, ಮತ್ತೆ ಪ್ರೆಸ್ ಮಾಡೋದು, ಕೆಳಗಡೆ ಪುಲ್ ಮಾಡಿಬಿಟ್ಟು ಮತ್ತೆ ರಿಲೀಸ್ ಮಾಡೋದು. ದಿಸ್ ಇಸ್ ಹುಕ್ ಅಂಡ್ ಬ್ಯಾಕಪ್. ಓಕೆ. ಇನ್ನ ರೊಟೇಷನ್ ಆನ್ ಎ ಪಾಯಿಂಟ್, ಇದು ನಾರ್ಮಲ್. ಇದನ್ನ ನೀವು ಥಂಬಿಂದನೂ ಮಾಡ್ಬೋದು, ಇಂಡೆಕ್ಸ್ ಫಿಂಗರ್ ಇಂದನೂ ಮಾಡ್ಬೋದು. ಹೀಗೆ ಪ್ರೆಸ್ ಮಾಡ್ಬಿಟ್ಟು ಹೀಗೆ ತಿರುಗಿಸ್ತಾ ಇರೋದು. ಮಸಾಜ್, ಈ ಕ್ಲಾಕ್ ವೈಸ್ ಮಸಾಜ್ ಅಂತೀವಲ್ವಾ, ಹಾಗೆ ಆಂಟಿ ಕ್ಲಾಕ್ ವೈಸು, ಕ್ಲಾಕ್ ವೈಸ್ ಮಸಾಜ್, 10 ಸೆಕೆಂಡು, 20 ಸೆಕೆಂಡು, ಈ ಟೈಮ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಈ 4 ಟೆಕ್ನಿಕ್ಸ್ಗಳು, ಥಂಬ್ ವಾಕಿಂಗ್, ಫಿಂಗರ್ ವಾಕಿಂಗ್, ಹುಕ್ ಅಂಡ್ ಬ್ಯಾಕಪ್, ರೊಟೇಷನ್ ಆನ್ ಎ ಪಾಯಿಂಟ್ಸ್, ಇಷ್ಟೇ ಸಾಕಾಗುತ್ತೆ. ಅಡಿಷನಲ್ ಟೆಕ್ನಿಕ್ಸ್ ಕೂಡ ಇದಾವೆ. ಇಫ್ ಇನ್ ಕೇಸ್ ವಿಡಿಯೋ ಸಿಕ್ತು ಅಂತಂದ್ರೆ ನಾನು ನಿಮಗೆ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಟೀರಿಯಲ್ಸು, ಎಲ್ಲಾ ನೋಟ್ಸು, ಎಲ್ಲಾ ಚಾರ್ಟ್ಸು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ನೋಡಿ, ಅಲ್ಲಿ ಶೇರ್ ಆಗುತ್ತೆ. ನೀವು ಅಲ್ಲಿ ಜಾಯಿನ್ ಆಗಬೇಕು. ವಾಟ್ಸಪ್ ಅಲ್ಲಿ ಯಾವುದನ್ನು ಶೇರ್ ಮಾಡೋದಿಲ್ಲ, ಅಲ್ಲಿ ಟೆಲಿಗ್ರಾಮ್ನಲ್ಲಿ ಶೇರ್ ಆಗುತ್ತೆ. ಅಲ್ಲಿ ನೀವು ನೋಡ್ಬೋದು. ಈ 4 ಟೆಕ್ನಿಕ್ ಬಿಟ್ಬಿಟ್ಟು ಇನ್ನು ಕೆಲವು ಟೆಕ್ನಿಕ್ಸ್ನ ಯೂಸ್ ಮಾಡ್ತಾರೆ, ಬಟ್ ಮ್ಯಾಕ್ಸಿಮಮ್ 90+ ಕೇಸಸ್ಸು ಈ 4 ಟೆಕ್ನಿಕ್ಸ್ ಇಂದಾನೆ ಸಾಲ್ವ್ ಆಗುತ್ತೆ. ಇನ್ನು ಕೆಲವು ಟೆಕ್ನಿಕ್ಸ್ ಇದೆಯಲ್ಲ, ಆ ಟೆಕ್ನಿಕ್ಸ್ ವಿಡಿಯೋ ಲಿಂಕ್ಸ್ನ ನಾನು ನಿಮಗೆ, ಇಫ್ ಇನ್ ಕೇಸ್ ವಿಡಿಯೋಸೇ ಸಿಕ್ತು ಅಂತಂದ್ರೆ ಆ ವಿಡಿಯೋಸ್ನ ಡೈರೆಕ್ಟ್ ಆಗಿ ಆ ಗ್ರೂಪ್ನಲ್ಲಿ ಪೋಸ್ಟ್ ಮಾಡ್ತೀನಿ. ಓಕೆ. ಸೊ ಇದು 4 ಟೆಕ್ನಿಕ್ಗಳು. ಇನ್ನ ಸರ್ ಒಂದು ಕ್ವಶನ್. ಹಾ ಹೇಳಿ. ಈ 4 ಟೆಕ್ನಿಕ್ಸ್ ಹೇಳಿದಾರಲ್ವಾ, ಅದರಲ್ಲಿ ಪ್ರೆಷರ್ ಎಷ್ಟಿರ್ಬೇಕು? ಕಂಫರ್ಟಬಲ್ ಪ್ರೆಷರ್ ಇರ್ಬೇಕಾ ಪ್ರೆಸ್ ಮಾಡಿದಾಗ? ಬರ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. I have all the answers for your questions. I will cover each and everything. ಹೇಗೆ ಗೊತ್ತಾ, ಇಫ್ ಯು ಸಿಟ್ ಬ್ಯಾಕ್, ರಿಲ್ಯಾಕ್ಸ್, ಲಿಸನ್ ಟಿಲ್ ದ ಎಂಡ್ ಆಫ್ ದ ಕ್ಲಾಸ್, ನಿಮ್ಮ ಮ್ಯಾಕ್ಸಿಮಮ್ ಕ್ವೆಶನ್ಸ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಮ್ಯಾಕ್ಸಿಮಮ್ ಕ್ವೆಶನ್ಸ್ಗೆ. ಯಾಕೆ ಅಂತಂದ್ರೆ ನಾನು ಆ ಸ್ಲೈಡ್ ನ ಪ್ರಿಪೇರ್ ಮಾಡುವಾಗ ಸ್ಟೂಡೆಂಟ್ಸ್ಗೆ ಹೇಗೆಲ್ಲ ಡೌಟ್ ಬರ್ಬೋದು ಅಂತ ಯೋಚನೆ ಮಾಡ್ತೀನಿ, ಆ ಪಾಯಿಂಟ್ಸ್ ನ ಹಾಕಿರ್ತೀನಿ. ನಾನು ತುಂಬಾ ಟೈಮ್ ತಗೊಂಡು, ತುಂಬಾ ಯೋಚನೆ ಮಾಡಿ, ತುಂಬಾ ಎಫರ್ಟ್ ಹಾಕ್ಬಿಟ್ಟು ಆ ಸ್ಲೈಡ್ಸ್ ನ ಮಾಡಿರೋದು. ಸೊ ಯು ವಿಲ್ ಗೆಟ್ ಈಚ್ ಅಂಡ್ ಎವ್ರಿಥಿಂಗ್. ಎಷ್ಟು ಪ್ರೆಷರ್ ಕೊಡಬೇಕು, ಯಾವಾಗ ಕೊಡಬೇಕು, ಯಾವಾಗ ಕೊಡಬಾರ್ದು, ಆಕ್ಚುಲಿ ಈಚ್ ಅಂಡ್ ಎವ್ರಿಥಿಂಗ್ ಐ ವಿಲ್ ಕವರ್. ಶೂರ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ಅಲ್ಲ, ಹ್ಯಾಂಡ್ ಎಲ್ಲ ರೈಸ್ ಮಾಡಬೇಡಿ, ನಾನು ಯಾನು ಇಲ್ಲ ಮ್ಯೂಟು ಮಾಡೋದಿಲ್ಲ. ಓಕೆ. ಓಕೆ. ಸೊ ಇಲ್ಲಿ ಈ ಪ್ರಾಕ್ಟೀಸ್ ಮಾಡುವಾಗ, ಈ ಟೈಪ್ ಫ್ಲೆಕ್ಸಾಲಜಿ ಎಲ್ಲ ಮಾಡುವಾಗ ಒಂದು ಎಕ್ಸಾಕ್ಟ್ ವೇನ ಫಾಲೋ ಮಾಡ್ತೀವಿ. ಹೀಗೆ ಮಾಡಬೇಕು ಅಂತ ಎಲ್ಲೂ ಇಲ್ಲ, ಹೆಂಗ್ ಬೇಕಾದ್ರೂ ಮಾಡ್ಬೋದು. ಕೆಲವು ಇದರಲ್ಲಿ ರಿಫ್ಲೆಕ್ಸಾಲಜಿನ ಹೀಗೆಲ್ಲ ಮಾಡ್ತಾರೆ, ಹಾಗೂ ಮಾಡ್ಬೋದು. ಬಟ್ ನಾವಿಲ್ಲಿ ಒಂದು ಸೈನ್ಸ್ ನ ಕಲಿತಾ ಇದ್ದೀವಿ, ಒಂದು ಪರ್ಟಿಕ್ಯುಲರ್ ಡಿಸೀಸ್ ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಒಂದು ಪರ್ಟಿಕ್ಯುಲರ್ ಕಂಡೀಷನ್ ನ, ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಏನಾಗುತ್ತೆ, ಒನ್ ಚಾನಲ್ ಇಸ್ ನೆಸಸರಿ. ಹೀಗೆ ಮಾಡಬೇಕು. ಹೀಗೆ ಮಾಡಿದಾಗ್ಲೇ ಆ ಪರ್ಟಿಕ್ಯುಲರ್ ಟಾರ್ಗೆಟ್ ಸಿಗೋದು ನಿಮಗೆ. ಓಕೆ. ಸೊ ಆಲ್ವೇಸ್ ಸ್ಟಾರ್ಟ್ ವಿತ್ ಲೈಟ್ ಪ್ರೆಷರ್. ಸ್ಟಾರ್ಟ್ ಮಾಡುವಾಗ ಫಸ್ಟ್ ಡೇ ಮಾಡ್ತಾ ಇದ್ದೀವಿ ಅಂತಂದ್ರೆ ತುಂಬಾ ಲೈಟ್ ಪ್ರೆಷರ್ ನಲ್ಲಿ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಸ್ಟ್ರಾಂಗ್ ಪ್ರೆಷರ್ ಮಾಡೋ ಹಾಗಿಲ್ಲ. ತುಂಬಾ ಲೈಟ್ ಪ್ರೆಷರ್ ಅಂದ್ರೆ ಹೇಗೆ ಅಂತಂದ್ರೆ 1 kPa. ಆ ಪ್ರೆಷರ್
ಯೂನಿಟ್ಟೇ ಪ್ಯಾಸ್ಕಲ್ ಅಲ್ವಾ, ಸೊ 1 ಕಿಲೋ ಪ್ಯಾಸ್ಕಲ್ ಇಂದ ಸ್ಟಾರ್ಟ್ ಮಾಡ್ಬೋದು ನೀವು. ಅಂದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಅಂದಾಗ ಏನ್ ಮಾಡಿ, ನೀವು ನಿಧಾನಕ್ಕೆ ಪ್ರೆಸ್ ಮಾಡಿ. ಆ ಪ್ರೆಸ್ ಮಾಡಿರೋದು ನಿಮಗೆ ನೋವಾಗಬಾರ್ದು ಮೊದಲನೇ ದಿನ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಬನ್ನಿ. ಡೈರೆಕ್ಟ್ ಆಗಿ ಫಸ್ಟ್ ಡೇನೆ ಸ್ಟ್ರಾಂಗ್ ಪ್ರೆಷರ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಯಾಕೆ ಅಂತಂದ್ರೆ ನೀವು ಫಸ್ಟ್ ಟೈಮ್ ಮಾಡೋದ್ರಿಂದ ಏನಾಗುತ್ತೆ, ಬಾಡಿಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು. ಬಾಡಿ ತಿಳ್ಕೊಳ್ಳುತ್ತೆ, ಓಕೆ ರಿಫ್ಲೆಕ್ಸಾಲಜಿ ಸ್ಟಾರ್ಟ್ ಆಗಿದೆ, ನನಗೆ ಇನ್ಮೇಲೆ ಹೆಲ್ಪ್ ಆಗುತ್ತೆ, ನಾನು ಬಾಡಿನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇವಾಗ ತಣ್ಣೀರನ್ನ ಒಂದೇ ಸತಿ ಮೈ ಮೇಲೆ ಹಾಕಿದ್ರೆ ಏನಾಗುತ್ತೆ, ಶಾಕ್ ಹೊಡೆದಂಗಾಗುತ್ತೆ. ನಿಧಾನಕ್ಕೆ ಹಾಕಿ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ. ಅಷ್ಟೊತ್ತಿಗಾಗ್ಲೇ ಫಸ್ಟ್ ಕಾಲು, ಆಮೇಲೆ ಕೈ ತಣ್ಣಗೆ ಮಾಡ್ಕೊಳ್ಳೋದು. ನಿಧಾನಕ್ಕೆ ಬಾಡಿ ಮೈ ಮೇಲೆ ಹಾಕೊಂಡಾಗ ಕೋಲ್ಡ್ ವಾಟರ್ ಏನಾಗುತ್ತೆ, ಬಾಡಿ ಅಷ್ಟೊತ್ತಿಗಾಗ್ಲೇ ಪ್ರಿಪೇರ್ ಆಗ್ಬಿಟ್ಟಿರುತ್ತೆ. ಸೇಮ್ ಟೆಕ್ನಿಕ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಲೈಟ್, ಅದಾದ್ಮೇಲೆ ಮೀಡಿಯಮ್, ಅದಾದ್ಮೇಲೆ ಡೀಪ್. ಅದು 1 ದಿನ 2 ದಿನ 3 ದಿನನೂ ಆಗ್ಬೋದು. ಬೇಸಿಕಲಿ ಏನು ಅಂತಂದ್ರೆ ಗ್ರಾಜುವಲ್ ಆಗಿ ಇನ್ಕ್ರೀಸ್ ಮಾಡಬೇಕು, ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂಡು ಬರ್ಬೇಕು. ಪ್ರೆಷರ್ ಬಂದ್ಬಿಟ್ಟು ಫರ್ಮ್ ಆಗಿರ್ಬೇಕು. ಅಂತಂದ್ರೆ ಇಲ್ಲಿ ಹೀಗೆ ಪ್ರೆಸ್ ಮಾಡಿದೀವಿ ಅಂತಂದ್ರೆ ಇಲ್ಲೇ ಪ್ರೆಸ್ ಆಗಿರ್ಬೇಕು. ಅದು ಪೇನ್ಫುಲ್ ಆಗ್ಬಾರ್ದು, ನೋವು ಕೊಡಬಾರ್ದು. ನೀವು ಪೇಷಂಟ್ ಬಂದಿದ್ದಾರೆ, ಆ ರಿಫ್ಲೆಕ್ಸಾಲಜಿ ಮಾಡಿದೀವಿ ಅಂತಂದ್ರೆ ಮುಂಚಿನಕ್ಕಿಂತ ನೋವು ಇನ್ನೂ ಜಾಸ್ತಿ ಆಗ್ಬಿಡ್ತು ಅನ್ನೋ ಹಂಗಿರ್ಬಾರ್ದು. ಪೇನ್ ಆಗೋ ಹಾಗೆ ಇಲ್ಲ ರಿಫ್ಲೆಕ್ಸಾಲಜಿಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಒಂಥರ ಮಸಾಜ್ ಟೆಕ್ನಿಕ್ ಇದು. ಹೇಗೆ ಗೊತ್ತಾ, ಸ್ವೀಟ್ ಪೇನ್ ಅಂತೀವಿ ಇದನ್ನ. ಮ್ಯಾನೇಜಬಲ್ ಸ್ವೀಟ್ ಪೇನ್. ಪೇನ್ ಆಗದೆ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಪೇನ್ ಆಗೇ ಆಗುತ್ತೆ. ಪೇನ್ ಆಗ್ತಾ ಇರೋದಕ್ಕೇನೆ ನೀವು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ಬಟ್ ನೀವು ರಿಫ್ಲೆಕ್ಸಾಲಜಿ ಮಾಡಿದಾಗ ಏನಾಗುತ್ತೆ, ಆ ಪೇಯ್ನು ದಟ್ ಇಸ್ ಎ ಸ್ವೀಟ್ ಪೇಯ್ನ್, ತಡ್ಕೋಬಹುದು. ಆ ಪೇಯ್ನು ಎಲ್ಲೋ ಒಂದ್ ಕಡೆ ಗುಣ ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಹಾಗೆ ಇರಬೇಕು. ನೀವು ಕಾಲಲ್ಲೇ ಮಾಡಿ, ಕೈಯಲ್ಲೇ ಮಾಡಿ, ಎಲ್ಲೇ ಮಾಡೋದನ್ನು ನಿಮಗೆ ಆ ಒಂದು ಫೀಲ್ ಸಿಗ್ಬೇಕು. ನಿಮಗೆ ಗೊತ್ತಲ್ವಾ, ನೋ ಪೇನ್ ನೋ ಗೇನ್. ಪೇನ್ ಇದ್ದೇ ಇರುತ್ತೆ. ಬಟ್ ರಿಫ್ಲೆಕ್ಸಾಲಜಿಲಿ ದಟ್ ಪೇನ್, ಆ ಪೇನ್ ಬಂದ್ಬಿಟ್ಟು ಸ್ವೀಟ್ ಪೇನ್. ಮುಂಚಿಂದಾನು ನೋವಿತ್ತು, ಹಾಕೊಂಡು ಒತ್ತು ಬಿಟ್ವಿ. ಆ ಒತ್ತಿದ ಪ್ರೆಷರ್ ಹೇಗಿತ್ತು ಅಂತಂದ್ರೆ ಅಲ್ಲಿಂದ ಗುಳ್ಳೆಗಳು ಸ್ಟಾರ್ಟ್ ಆಗ್ಬಿಡ್ತು ಅನ್ನೋ ಹಂಗೆ ಬಾರ್ದು. ಇದು ಗುಣ ಆಗೋದಕ್ಕೆ ಮಾಡ್ತಾ ಇರೋ ಕೆಲಸ, ಇನ್ನೂ ಹೆಚ್ಚಿಗೆ ಆಗೋದಕ್ಕೆ ಅಲ್ಲ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು. ಆಮೇಲೆ ಸರ್ ಒಂದು ಡೌಟ್ ಸರ್. ಹೇಳಿ. ಸರ್ ಡೇ 1 ನಾವೀಗ ಪ್ರೆಷರ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ, ಪ್ರೆಷರ್ ಪಾಯಿಂಟ್ ಅಲ್ಲಿ ನಾವು ಪ್ರೆಷರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಒಂದು 4-5 ಸೆಕೆಂಡ್ಸ್ ಸ್ಲೋ ಆಗಿ ಮಾಡಿ ಮತ್ತೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡ್ಬೇಕಾ, ಇಲ್ಲ ಅವತ್ತಿನ ಒಂದು ಕೋರ್ಸ್ ಅಲ್ಲಿ ಅವತ್ತು ಕಂಪ್ಲೀಟ್ಲಿ ಸ್ಲೋಲಿನೇ ನಾವು ಪ್ರೆಷರ್ ಕೊಟ್ಟು ಮಾಡ್ಬೇಕಾ? ಅವತ್ತಿನ ದಿನ ಒಂದೇ ಫಸ್ಟ್ ಡೇ ಸ್ಲೋ ಪ್ರೆಷರ್ ಕೊಟ್ಬಿಟ್ಟು ಮಾಡೋದು ಒಳ್ಳೇದು. ಸೆಕೆಂಡ್ ಡೇ ಪ್ರೆಷರ್ನ ಜಾಸ್ತಿ ಮಾಡಿ. ಇದು ಬೆಳಗ್ಗೆ ಸಂಜೆ ಮಾಡಬಹುದು. ಬೆಳಗ್ಗೆ ತುಂಬಾ ಲೋ ಪ್ರೆಷರ್ ಕೊಟ್ಟಿದ್ದಿದ್ರೆ ಸಂಜೆ ಸ್ವಲ್ಪ ಹೆಚ್ಚಿಗೆ ಮಾಡಿ, ನಾಳೆ ಬೆಳಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ, ನಾಳೆ ಸಂಜೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಆಮೇಲೆ ನಾನಿಲ್ಲಿ ಏನ್ ಗೊತ್ತಾ, ನೀವು ಒಂದು ಕ್ಲಿನಿಕ್ನ ರನ್ ಮಾಡ್ತಾ ಇದೀರಾ, ಪೇಷಂಟ್ ಬಂದಿದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಹೇಳ್ತೀನಿ. ಇದನ್ನ ನೀವು, ನನಗೆ ಕ್ಲಿನಿಕ್ ಇಲ್ಲ, ಪೇಷಂಟ್ ಅವೆಲ್ಲ ಏನಿಲ್ಲ, ನಾನು ಮನೇಲಿ ಮಾಡ್ತೀನಿ, ನನಗೆ ನಾನು ಮಾಡ್ಕೊಳ್ಳೋದು ಅಥವಾ ನಮ್ಮ ಮನೇಲಿ ಮಾಡ್ಕೊಳ್ಳೋದು, ದಟ್ ಈಸ್ ಆಲ್ಸೋ ಓಕೆ. ಓಕೆ, ಸೊ ಹಾಗಾಗಿ ನಾನು ಆ ಭಾವನೆಯಲ್ಲಿ ಇರೋದ್ರಿಂದ ಏನಾಗುತ್ತೆ, ಪದೇ ಪದೇ ಪೇಷಂಟ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಆ ಪೇಷಂಟ್ ಬಂದಾಗ ನೀವು ರಿಫ್ಲೆಕ್ಸಾಲಜಿ ಮಾಡುವಾಗ ಪೇಷಂಟ್ ಫೇಸ್ನ ನೋಡಬೇಕು. ಆ ಫೇಸ್ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಆ ಪೇಷಂಟ್ಗೆ ನೋವಾಗ್ತಾ ಇದೆಯಾ ಅಥವಾ ರಿಲ್ಯಾಕ್ಸ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಇದು ಒಂದು ಟೆಕ್ನಿಕ್. ಇದೆಲ್ಲ ನಿಮಗೆ ಬೈ ಎಕ್ಸ್ಪೀರಿಯನ್ಸ್ ಬರ್ತಾ ಹೋಗುತ್ತೆ. ಕಣ್ಣು ತುಂಬಾ ಚಿಕ್ಕದ್ ಮಾಡೋದು ಅನ್ಕೊಳ್ಳಿ, ಪೇಯ್ನ್ ಹೆಚ್ಚಿಗೆ ಆಗಿದೆ ಅಂತ. ಬಟ್ ಅಲ್ಲಿ ತುಂಬಾ ಜನ ಇರ್ತಾರೆ, ಹೇಳ್ಕೊಳಂಗಿಲ್ಲ, ನೋವ್ತಾ ಇದೆ ಅಂತ ಹೇಳ್ಬಿಟ್ಟು.
ಮರ್ಯಾದೆ ಪ್ರಶ್ನೆ. ಅಟ್ಲೀಸ್ಟ್ ನಿಮಗಾದ್ರೂ ಗೊತ್ತಾಗೇ ಆಗುತ್ತಲ್ವಾ ಅವಾಗ, ಇಲ್ಲ ನೋವ್ತಾ ಇದೆ ಪೇಷಂಟ್ಗೆ ಅಂತ ಹೇಳ್ಬಿಟ್ಟು. ಆ ಪೇಷಂಟ್ ಏನು ಮಾಡಲ್ಲ, ಅವತ್ತಿನ ದಿನ ಇದ್ಬಿಟ್ಟು ನಾಳೆ ನೆಕ್ಸ್ಟ್ ಡೇ ಇಂದ ನಿಮ್ ಕಣ್ಣಿಗೂ ಕಾಣಿಸ್ಕೊಳಲ್ಲ ಅಷ್ಟೇ. ಓಕೆ, ಸೊ ಪೇಷಂಟ್ನ ನೋಡ್ಬೇಕು. ನಾವು ಇಲ್ಲಿ ಪೇಷಂಟ್ನ ರಿಲ್ಯಾಕ್ಸ್ ಮಾಡ್ತಾ ಇದೀವಿ ಹೊರತು ಭಯ ಪಡಿಸ್ತಾ ಇಲ್ಲ. ತುಂಬಾ ಈಸಿಯಾಗಿ ಫೀಲ್ ಮಾಡ್ಬೇಕು. ನಮ್ ಕ್ಲಿನಿಕ್ ಬಂದು ನೋಡ್ಬೋದು, 2.5 hours ಆಗುತ್ತೆ ಅಲ್ವಾ. ನಿಧಾನಕ್ಕೆ ಹೋಗ್ತೀವಿ, ಈಸಿ ಸ್ಮೂತ್ ವೇ ಅಲ್ಲಿ. ಓಕೆ, ಸೊ ಒಂದು ರಿದಮ್ನ ಮೇಂಟೈನ್ ಮಾಡಬೇಕು. ಜಕ್ಕಾಗ್ಲಿ, ಒಂದು ಮ್ಯೂಸಿಕ್ ಹೇಗೆ ಮೂವ್ ಆಗುತ್ತೆ ನೋಡಿ, ಹಾಗೆ ರಿದಮಿಕ್ ಆಗಿ ಇರ್ಬೇಕು. ಆಮೇಲೆ ಇಲ್ಲಿ ಏನಾಗುತ್ತೆ, ನೀವು ಟೆಕ್ನಿಕ್ಸ್ನ ಕಂಬೈನ್ ಮಾಡ್ಬೋದು. ಅಂದ್ರೆ ಒಂದು ಕಡೆ ಥಂಬ್ ವಾಕಿಂಗು, ಇನ್ನೊಂದು ಕಡೆ ರೊಟೇಷನ್ನು, ಇನ್ನೊಂದು ಕಡೆ ಹುಕ್ಕು, ಈ ಟೈಪು ನೀವು ಒಂದೇ ಥಂಬಿಂದ ಸೇಮ್ ಥಂಬಿಂದ ಆ ಟೆಕ್ನಿಕ್ಸ್ನ ಕಂಬೈನ್ ಮಾಡ್ಬೋದು. ಒಂದು ಟೆಕ್ನಿಕ್ನ ಫಾಲೋ ಮಾಡಿದೀವಿ, ಅದೇ ಟೆಕ್ನಿಕ್ನ ಬಾಕಿ ಕಡೆ ಯೂಸ್ ಮಾಡಬೇಕು ಅಂತ ಆ ಟೈಪ್ ಯಾವುದೇ ರೂಲ್ಸ್ ಇಲ್ಲ. ನೀವು ಎಂಥ ಟೆಕ್ನಿಕ್ನು ಕೂಡ ಕಂಬೈನ್ ಮಾಡ್ಬೋದು, ಅದು ಕೂಡ ಇದೆ ಇಲ್ಲಿ. ಓಕೆ, ಸೊ ಬೇಸಿಕಲಿ ಓವರ್ ಆಲ್ ಏನ್ ಹೇಳಬೇಕು ಅಂತಂದ್ರೆ, ರಿಫ್ಲೆಕ್ಸಾಲಜಿಲಿ ಏನಾಗುತ್ತೆ, ಎಕ್ಸಾಕ್ಟ್ ಪ್ರೆಷರ್ ಮತ್ತೆ ಎಷ್ಟು ಹೊತ್ತು ಮಾಡ್ತೀವಿ, ಯಾವ ಪಾಯಿಂಟ್ ಮಾಡ್ತೀವಿ, ಇದು ಸ್ಕಿಲ್. ಇಲ್ಲಿ ಪ್ರೆಷರ್ ಆಕ್ಚುಲಿ ತುಂಬಾ ಮೇಜರ್ ರೋಲ್ನ ತಗೊಳುತ್ತೆ, ಪ್ರಾಪರ್ ಪ್ರೆಷರ್. ಓಕೆ, ಸೊ ಫಸ್ಟ್ ದಿನ ಏನ್ ಮಾಡಿ, ಲೈಟ್ ಪ್ರೆಷರ್ ಇಂದ ಸ್ಟಾರ್ಟ್ ಮಾಡಿ. ಮೊದಲು ಆಲ್ವೇಸ್ ಲೈಟ್. ಅವಾಗ ಏನಾಗುತ್ತೆ, ಬಾಡಿ ವಾರ್ಮ್ ಅಪ್ ಆಗುತ್ತೆ. ನೀವು ಜಿಮ್ಗೆ ಹೋದಾಗ್ಲೂ ಅಷ್ಟೇ, ಡೈರೆಕ್ಟ್ ಆಗಿ ವೆಯ್ಟ್ ಎತ್ತೋದಕ್ಕೆಲ್ಲ ಬಿಟ್ಬಿಡೋದಿಲ್ಲ. ನಿಮಗೆ ಮೊದಲು ಕೈಕಾಲು ಅಲ್ಲಾಡಿಸಿ ಒಂದು 10 ನಿಮಿಷ, ಅದಾದ್ಮೇಲೆ ವೆಯ್ಟ್ಸ್ನ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗೆ ರಿಫ್ಲೆಕ್ಸಾಲಜಿ ಕೂಡ ಮೊದಲು ಲೈಟ್ ಪ್ರೆಷರ್ ಇಂದ ಸ್ಟಾರ್ಟ್ ಮಾಡಿ, ಗ್ರಾಜುಯಲ್ ಆಗಿ ಜಾಸ್ತಿ ಮಾಡ್ತಾ ಬನ್ನಿ. ಇವಾಗ ಒಂದು ಪಾಯಿಂಟ್ನ 1 ನಿಮಿಷ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ 1 ನಿಮಿಷದಲ್ಲಿ 30 ಸೆಕೆಂಡ್ ಲೈಟು, 30 ಸೆಕೆಂಡ್ ಗ್ರಾಜುಯಲ್ ಇನ್ಕ್ರೀಸು ಕೂಡ ಮಾಡ್ಬೋದು. ಬಟ್ ಆ ಟೈಪ್ ಮಾಡ್ಬೋದು. ಬಟ್ ನನ್ನ ಪರ್ಸನಲ್ ಅನಿಸಿಕೆ ಏನು, ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ಡೇ ಒಂದು ಪ್ರೆಷರ್ನಲ್ಲಿ ಮಾಡಿದಾಗ ಏನ್ ಮಾಡಿ, ಸೆಕೆಂಡ್ ಡೇ ಅದನ್ನ ಜಾಸ್ತಿ ಮಾಡಿ. ಅಥವಾ ಬೆಳಗ್ಗೆ ಸಂಜೆ ಮಾಡ್ಬೋದು ಅಲ್ವಾ, ಬೆಳಗ್ಗೆ ಮಾಡಿ, ಸಂಜೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಸ್ಲೋಲಿ ಗ್ರಾಜುಯಲಿ ಇನ್ಕ್ರೀಸ್ ಮಾಡ್ಕೊಂಡ್ ಬನ್ನಿ. ಸಡನ್ ಡೀಪ್ ಆಗಿ ಮಾತ್ರ ಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ, ಅವಾಗ ರಿಲ್ಯಾಕ್ಸ್ ಆಗಲ್ಲ, ಮಸಲ್ ಟೈಟನ್ ಆಗುತ್ತೆ. ಇವಾಗ 1:10 ಸ್ಕೇಲ್ನ ಇಮ್ಯಾಜಿನ್ ಮಾಡಿದ್ರೆ, ಟಾರ್ಗೆಟ್ ಏನ್ ಮಾಡಬೇಕು ಅಂತಂದ್ರೆ 5 to 7 ಅಷ್ಟೇ. ಒಂದು ತುಂಬಾನೇ ಲೈಟು, 10 ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ. ಸೊ 5ರಿಂದ 7. ಇವಾಗ 1 ತುಂಬಾ ಲೈಟ್ ಪ್ರೆಷರ್, 10 ತುಂಬಾ ಡೀಪ್ ಪ್ರೆಷರ್ ಅನ್ಕೊಳ್ಳಿ. ನಮ್ಮ ಟಾರ್ಗೆಟ್ ಏನು, 5ರಿಂದ 7 ಅಷ್ಟೇ. ಈ ಕಡೆ ತುಂಬಾ ಕಡಿಮೆನೂ ಅಲ್ಲ, ಆ ಕಡೆ ತುಂಬಾ ಜಾಸ್ತಿನೂ ಅಲ್ಲ, ಇಷ್ಟೇ ಇರಬೇಕು. ಆ ಫೀಲ್ ಆಗ್ಬೇಕು. ನೀವು ಆ ಪ್ರೆಷರ್ನ ಫೀಲ್ ಮಾಡ್ಕೊಳ್ಳಿ ಫಸ್ಟು, ಅದಾದ್ಮೇಲೆ ಪೇಷಂಟ್ಗೆ ಮಾಡಿ. ಪೇಷಂಟ್ನ ನೀವು ಕೇಳಬೇಕು, ಹೇಗಿದೆ, ಪೇನ್ ಹೇಗಿದೆ ಅಂತ. ಯಾಕೆಂತಂದ್ರೆ ಪೇಷಂಟ್ ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಷಂಟ್ನ ಫೇಸ್ ನೋಡಿ, ಬಾಡಿ ಸ್ಟಿಫ್ ಆಗಿದ್ದರೆ ಪ್ರೆಷರ್ನ ರೆಡ್ಯೂಸ್ ಮಾಡಿ, ಹೀಗೂ ಮಾಡ್ಬೋದು. ಓಕೆ, ಆಮೇಲೆ ಇಲ್ಲೇನಾಗುತ್ತೆ, ಒಂದೊಂದು ಏರಿಯಾಸ್ ಮೇಲೆ ಪ್ರೆಷರ್ ಡಿಫರೆಂಟ್ ಆಗುತ್ತಾ ಹೋಗುತ್ತೆ. ಎಲ್ಲ ಪಾಯಿಂಟ್ಸ್ ಮೇಲೂ ಸೇಮ್ ಪ್ರೆಷರ್ ಕೊಡೋದಕ್ಕಾಗಲ್ಲ. ತುಂಬಾ ಬೋನ್ಸ್ ಎಲ್ಲ ಇದೆ ಅನ್ಕೊಳ್ಳಿ, ಅಲ್ಲಿ ಹಾಕೊಂಡು ಒತ್ತೋದಕ್ಕಾಗಲ್ಲ. ನೀವು ಹೆಚ್ಚಿಗೆ ಒತ್ತದಷ್ಟು ನೋವೇ ಜಾಸ್ತಿ. ಆ ಟೋ ಜಾಯಿಂಟ್ಸು, ಹ್ಯಾಂಡ್ ಬೋನ್ಸು, ಇಂಥ ಜಾಗದಲ್ಲೆಲ್ಲ ಏನಾಗುತ್ತೆ, ನೀವು ಜಾಸ್ತಿ ಪ್ರೆಷರ್ ಕೊಟ್ಟಾಗ ನೋವು ಜಾಸ್ತಿ ಆಗುತ್ತೆ. ಅಲ್ಲಿ ಪ್ರೆಷರ್ನ ಕಡಿಮೆ ಕೊಡಬೇಕು.
ಅದೇ ಫ್ಲೆಶಿ ಏರಿಯಾ ಇದೆ ಅನ್ಕೊಳ್ಳಿ, ಇವಾಗ ಈ ಜಾಗಕ್ಕೂ ಈ ಜಾಗಕ್ಕೂ ಡಿಫೆನ್ಸ್ ಇದೆ. ನೀವು ಈ ಜಾಗದಲ್ಲಿ ಕೊಡೋ ಪ್ರೆಷರು ಈ ಜಾಗದಲ್ಲಿ ಕೊಡೋ ಪ್ರೆಷರ್ಗೂ ಡಿಫೆನ್ಸ್ ಇರಬೇಕು. ಇಲ್ಲಿ ಹೆಚ್ಚಿಗೆ ಕೊಡಬಹುದು, ಬಟ್ ಇಲ್ಲಿ ಹೆಚ್ಚಿಗೆ ಕೊಡೋದಕ್ಕಾಗಲ್ಲ. ಯಾಕೆ ಅಂತಂದ್ರೆ ದಿಸ್ ಇಸ್ ಬೋನಿ ಏರಿಯಾ ಅಂಡ್ ದಿಸ್ ಇಸ್ ಫ್ಲೆಶಿ ಏರಿಯಾ. ಸೋಲ್ ಆಗಲಿ, ಹೀಲ್ ಆಗಲಿ, ಪಾಮ್, ಇದೆಲ್ಲ ಒಂದು ಲೆಕ್ಕದಲ್ಲಿ ಫ್ಲೆಶಿ ಏರಿಯಾದಲ್ಲಿ. ಎಲ್ಲೆಲ್ಲಿ ಬೋನ್ಸ್ ಇದೆ, ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ, ಅಲ್ಲಿ ಸ್ವಲ್ಪ ಕಡಿಮೆ ಪ್ರೆಷರ್ನ ಕೊಡಬೇಕಾಗುತ್ತೆ. ಇದು ಇಷ್ಟೇ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನೋದಲ್ಲ, ಇದು ನಮಗೆ ಸೆಲ್ಫ್ ಗೊತ್ತಾಗೋದು. ಪ್ರೆಷರ್ ಇದೆ ನೋಡಿ, ಸೆಲ್ಫ್ ಗೊತ್ತಾಗಬಹುದು. ಬೇಸಿಕಲಿ ನಾನೇನು ಹೇಳ್ತಾ ಇದ್ದೀನಿ, ಪೇಷಂಟ್ಗೆ ನೋವಾಗಬಾರ್ದು ಅಷ್ಟೇ. ನೋವು ಗುಣ ಆಗೋದಕ್ಕೆ ಬಂದಿರೋದಲ್ವಾ, ನೋವು ಹೆಚ್ಚಿಗೆ ಮಾಡ್ಬಿಟ್ಟು ಕಳಿಸ್ಬಾರ್ದು ನಾವು, ಒಳ್ಳೇದಲ್ಲ. ಹಾಗೆ ಹೇಳ್ತಾ ಇದ್ದೀನಿ. ನೀವು ಓನ್ಲಿ ಥಂಬ್ ಅಂತ ಅಲ್ಲ, ಬಾಡಿ ವೆಯ್ಟ್ನ ಕೂಡ ಯೂಸ್ ಮಾಡ್ಬೋದು. ಇವಾಗ ಓನ್ಲಿ ಥಂಬ್ನ ಎಷ್ಟೊತ್ತು ಅಂತ ಮಾಡೋದಕ್ಕಾಗತ್ತೆ? ಅವಾಗ ಬಾಡಿ ವೆಯ್ಟ್ನ ಹೀಗೆ ನಿಂತ್ಕೊಂಡು ಅಥವಾ ಪೇಷಂಟ್ನ ಮಲಗಿಸ್ಬಿಟ್ಟು ನೀವು ನಿಂತ್ಕೊಂಡು ಬಾಡಿ ವೆಯ್ಟ್ನ ಕೂಡ ಥ್ರೂ ದ ಥಂಬ್ ಪೇಷಂಟ್ ಮೇಲೆ ಹಾಕ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಬಗ್ಬಿಟ್ಟು ಈ ಟೈಪ್. ಅಥವಾ ಜಿಮ್ಮಿ ತಗೊಳ್ಳಿ, ಜಿಮ್ಮಿಯಿಂದನೂ ಮಾಡ್ಬೋದು. ಮಸಾಜಿಂಗ್ ಮಷಿನ್ಸ್ ಸಿಗ್ತವೆ, ಅದರಿಂದನೂ ಮಾಡ್ಬೋದು. ಬಟ್ ಈ ಥಂಬಿಂದ ಮಾಡೋದಿದೆ ನೋಡಿ, ಇದು ತುಂಬಾ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಏನಕ್ಕೆ, ಹೆಂಗೆ, ಇದೆಲ್ಲ ಫ್ಯೂಚರ್ ಕ್ಲಾಸಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಒಂದು ಎನರ್ಜಿ ಇದೆ, ಆ ಎನರ್ಜಿ ಪಾಸ್ ಆಗುತ್ತೆ. ಹೇಗೆ ಪಾಸ್ ಆಗುತ್ತೆ ಇವೆಲ್ಲ ಬರುತ್ತೆ, ಓಕೆ. ಬಟ್ ಮಷೀನಲ್ಲಿ ಜಿಮ್ಮಿ ತಗೊಂಡು ಆಮೇಲೆ ಥಂಬ್ ಅಲ್ಲಿ ಮಾಡೋದ್ರಿಂದ ತುಂಬಾ ಎಕ್ಸ್ಟ್ರೀಮ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಓಕೆ, ಸೊ ಲೈಟ್ ಆಗಿ ಸ್ಟಾರ್ಟ್ ಮಾಡಿ, ಇನ್ಕ್ರೀಸ್ ಸ್ಲೋಲಿ ಆನ್ ಎ ಸ್ಕೇಲ್ ಆಫ್ 5 to 7 ಸ್ಟಾರ್ಟ್ ಮಾಡಿ. ಏರಿಯಾನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಾಡಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಾಡಿ ವೆಯ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ರೆಷರ್ ಕೊಡ್ತಾ ಬನ್ನಿ. ಇದ ಕಲೆ. ಓಕೆ, ಸೊ ಇವತ್ತು ತುಂಬ ಶಾರ್ಟಾಗಿ ಇಟ್ಟಿದ್ದೀನಿ. ನಾಳೆಯಿಂದ ತುಂಬ ಡೀಪಾಗಿ ಇರುತ್ತೆ ಕ್ಲಾಸಸ್. ಇವತ್ತು ಇಲ್ಲಿಗೆ ನಿಲ್ಲಿಸ್ತೀನಿ. ಓಕೆ, ಒಂದು 10 minutes ನೀವು ಏನಾದರೂ ಕೋರ್ಸ್ ಬಗ್ಗೆ ಅಥವಾ ಕ್ಲಾಸು ಹೇಗೆ ಫಾಸ್ಟ್ ಆಗುತ್ತಾ ನಿಮಗೆ, ಅಥವಾ ಹೇಗೆ ಅರ್ಥ ಆಗ್ತಾ ಇದೆ, ಅಥವಾ ತುಂಬ ಸ್ಲೋ ಆಗುತ್ತಾ, ಅಥವಾ ಈ ಕಾಂಪ್ಲೆಕ್ಸ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತಾ, ಅಥವಾ ನಿಮಗೆ ಓಕೆ ಇದನ್ನ ನಾನು ಕಲಿಬಹುದು ಅಂತ ಅನಿಸ್ತಾ ಇದೆಯಾ, ಈ ಫೀಡ್ಬ್ಯಾಕ್ ಬೇಕು. ಯಾಕೆ ಅಂತಂದ್ರೆ ನಿಮ್ಮ ಈ ಫೀಡ್ಬ್ಯಾಕ್ ಮೇಲೆ ನಾನು ಎಷ್ಟು ಫಾಸ್ಟ್ ಮಾಡ್ಬೋದು, ಎಷ್ಟು ಇಂಟೆನ್ಸ್ ಮಾಡ್ಬೋದು, ಎಷ್ಟು ಪ್ರೆಷರ್ನ ಕೊಡ್ಬೋದು ಅನ್ನೋದು ನನಗೆ ಗೊತ್ತಾಗುತ್ತೆ. ಒಂದು 5 minutes. ಸರ್ ಹೇಗಿತ್ತು ಮೂರ್ತಿ ಸರ್, ಹೇಳಿ. ಸರ್ ವಂಡರ್ಫುಲ್. ನೋ ಒನ್ ಡೈಲಾಗ್. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ಪರ್ಸನಲ್ ಎಲ್ಲ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ ಎಲ್ಲವೂ ಕವರ್ ಆಗುತ್ತೆ, ಆತರ ಮಾಡ್ಕೋಬೇಡಿ ಅಂತ. ಅದು ಮಾತ್ರ ಒಂದ್ ಮಾತು ಹೇಳಿದ್ರಲ್ಲ, ಅದನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ನೀವು ಏನೇ ಕಲ್ತೀರಿ ಎಂಟಿ ಆಗಿ ಮಾಡ್ಕೊಳ್ಳಿ ನಿಮ್ ಮೈಂಡ್ ನ, ತುಂಬಾ ಚೆನ್ನಾಗಿ ಕಲಿತೀರ. ಮತ್ತೆ ಇನ್ನೊಂದು ಕೋರಿಲೇಟ್ ಮಾಡಕ್ ಹೋಗ್ಬೇಡಿ. ನನ್ನ ಪರ್ಸನಲ್ ರಿಕ್ವೆಸ್ಟ್ ಅದು. ಕೋರಿಲೇಟ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಚಾರ್ಟ್ ಕೊಡ್ತಾರೆ ನಿಮ್ಗೆ, ಆ ಚಾರ್ಟ್ ಮೇಲೆ ನಂಬರ್ಗಳು ಇರ್ತವೆ. ಅದು ಮೇ ಬಿ ನೆಕ್ಸ್ಟ್ ಕ್ಲಾಸ್ ಶೇರ್ ಮಾಡ್ತಾರೆ ಅದನ್ನ. ಇದು 2-3 ಕ್ಲಾಸ್ ಇರುತ್ತೆ ಇದು. ಆ ಪರ್ಟಿಕ್ಯುಲರ್ ಪಾಯಿಂಟ್ಗಳು ಎಲ್ಲಿ ಬರ್ತವೆ ಅದನ್ನ ನೀಟಾಗಿ ನೀವು ಕರೆಕ್ಟ್ ಆಗಿ ಕಲ್ತ್ಕೊಬಿಟ್ರೆ, ಆ ಪಾಯಿಂಟ್ ಆ ನಂಬರ್ ಹೇಳಿದ ತಕ್ಷಣ ನಿಮ್ಗೆ ಅರ್ಥ ಆಗತ್ತೆ ನಿಮ್ಗೇನು ಅಂತ. ಅದಕ್ಕೆ ಜಂಪ್ ಮಾಡಕ್ ಹೋಗ್ಬೇಡಿ, ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿ ಕಲಿತೀರಾ. ಸೂಪರ್ ಸರ್, ವಂಡರ್ಫುಲ್, ರಿಯಲಿ. ಥ್ಯಾಂಕ್ ಯು ಸರ್, ರಿಯಲಿ ವಂಡರ್ಫುಲ್. ಆಕ್ಚುಲಿ ಅದು ತುಂಬಾ ಬೇಸಿಕ್ ಇದೆಯಲ್ಲ ಸರ್, ಥಂಬ್ ವಾಕಿಂಗ್, ಫಿಂಗರ್ ವಾಕಿಂಗ್ ಇದೆಯಲ್ಲ, ಅದನ್ನ ಆ ಲೆವೆಲ್ ನಾವು ಹೊಟ್ಟೋಗ್ಬಿಟ್ರೆ ತುಂಬಾ ಬೇಸಿಕ್ ತುಂಬಾ ಚೆನ್ನಾಗಿ ಕಲಿತೀವಿ. ಬೆರಳು ಆಡ್ಸೋದೇ ಒಂದು ದೊಡ್ಡ ಕಲೆ ಅದು. ಎಸ್, ಸೂಪರ್. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಆಕ್ಚುಲಿ ಇವತ್ತು ಟೆಕ್ಸ್ಟ್ ಮಾಡಿದ್ದೆ ಸರ್ಗೆ. ತುಂಬಾ ನನ್ಗೇನೋ ಆಗ್ಬಿಟ್ಟಿದೆ ಅನ್ನೋದು ಒಂದ್ಸರಿ ಇವತ್ತು ಒಂಥರ ಟೆನ್ಷನ್ ಆಯ್ತು ನನ್ಗೆ. ಬಟ್ ಇವಾಗ ಕ್ಲಾಸ್ ಕೇಳಿದ್ಮೇಲೆ ನನ್ಗೆ
ಒಂದು 90% ರಿಲ್ಯಾಕ್ಸ್ ಆಯ್ತು ಸರ್. ಅಂದ್ರೆ ದೇರ್ ಈಸ್ ಎ ವೇ ಅನ್ನುವಂಥದ್ದು ತುಂಬಾ ಅನ್ನಿಸ್ತು. ಅಂದ್ರೆ ಕಂಪ್ಲೀಟ್ ಕ್ಲಾಸ್ ಕೇಳ್ಕೊಂಡು ಅರ್ಥ ಮಾಡ್ಕೊಂಡು, ಈಗ ಹೇಗಿದ್ರು ರೆಕಾರ್ಡಿಂಗ್ ಇರುತ್ತೆ ಅಂದ್ರಲ್ಲ, ಮತ್ತೆ ನಾಳೆ ಇದನ್ನೆಲ್ಲ ರಿಪಿಟೇಷನ್ಸ್ ಕೇಳ್ಕೊಂಡ್ರೆ ಅವಾಗ ನನ್ನನ್ನು ನಾನು ಫಸ್ಟ್ ಹೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಗೊತ್ತಾಯ್ತು. ನನ್ಗೆ ಇಲ್ಲಿವರೆಗೂ ನನ್ಗೇನೋ ಆಗ್ಬಿಟ್ಟಿದೆ, ಯಾರಿಗೂ ಆಗದೆ ಇರೋದು ನನ್ಗಾಗಿದೆ, ಪೈನ್, ಇಷ್ಟು ತುಂಬಾ ಪೈನ್ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ನನ್ಗೆ ಇವತ್ತು ತುಂಬಾ ಕ್ಯಾಚಿ ಪಾಯಿಂಟ್ ಅಂದ್ರೆ ಸರ್, ನೀವು ಒಂದ್ ಮಾತು ಹೇಳಿದ್ರಿ, ಸ್ವೀಟ್ ಪೈನ್ ಅಂತ ಹೇಳಿದ್ರಲ್ಲ. ಸೊ ದೇವ್ರು ಇದನ್ನ ನನ್ಗೆ ಹೀಲ್ ಮಾಡ್ಕೊಳ್ಳೋಕೋಸ್ಕರ ಕೊಟ್ಟಿರೋ ಸ್ವೀಟ್ ಪೈನ್ ಅನ್ನೋದು ಇವತ್ತಿನ ಕ್ಲಾಸಿಂದ ಅದು ರಿಯಲೈಸ್ ಆಯ್ತು. ಬಲ್ವಾನ್ ಮೂಮೆಂಟ್ ಸರ್ ಅದು. ಇಲ್ಲಿ ತನಕ ನನ್ಗೆ ಅಂದ್ರೆ ಗೊತ್ತಿಲ್ಲದೆ ನನ್ನನ್ನು ನಾನು ಬ್ಲೇಮ್ ಮಾಡ್ಕೊಳ್ತಾ ಇದ್ದೆ. ನನ್ಗೆ ಹಿಂಗಾಯ್ತು, ಯಾಕೆ ಹಿಂಗೆ ನಾನು ಬಾಯ್ಬಿಟ್ಟು ಕೇಳ್ದೆ ಹೋದ್ರು ನನ್ಗೆ ಅದು ಒಳಗಡೆ ಇದ್ದಿತ್ತು. ಇವತ್ತು ಈ ಕ್ಲಾಸ್ ಕೇಳಿದ್ಮೇಲೆ ನಂಗೆ ಗೊತ್ತಾಯ್ತು. ಸೊ ನನ್ ಪ್ರಾಬ್ಲಮ್ ಏನನ್ನೋದೇ ಗೊತ್ತಿರ್ಲಿಲ್ಲ. ನನ್ಗೆ ಇವಾಗ ಈ ಕ್ಲಾಸ್ ಕೇಳಿದ್ಮೇಲೆ ಅರ್ಥ ಆಯ್ತು. ಸೊ ಅಂದ್ರೆ ದೇರ್ ಇಸ್ ಎ ವೇ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್. ಈಗ LKGಗೆ ಅಡ್ಮಿಷನ್ ಆಗಿದ್ದೀನಿ. ಫಸ್ಟ್ ಈ ಕ್ಲಾಸ್ ರಿಫ್ಲೆಕ್ಸಾಲಜಿದ ಆದ್ರೆ ಗೊತ್ತಾಗತ್ತೆ, ನೀವು ಚಾರ್ಟ್ ಕೊಟ್ರೆ ನನ್ನನ್ನು ನಾನು ಫಸ್ಟ್ ಹೀಲ್ ಮಾಡ್ಕೊಳಕ್ಕೆ ಸಾಧ್ಯತೆ ಇದೆ. ಆ ಸಾಧ್ಯತೆ ಇದೆ ಅನ್ನೋ ಒಂದು ಝೋನಿಗೆ ಎಂಟರ್ ಆಗಿದ್ದೀನಿ. ಅದಕ್ಕೆ ಇವತ್ತಿ ಕ್ಲಾಸು ನನ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಸರ್. ಇವತ್ ಕೂತ್ಕೊಳ್ಳಕ್ಕೆ ಆಗಲ್ಲ ಅನ್ನೋ ತರ ಆಗಿತ್ತು. ಬಟ್ ಗೊತ್ತಿಲ್ಲ ನನ್ಗಂದ್ರೆ ನೀವ್ ಹೇಳ್ದಂಗ ಎನರ್ಜಿ ಅಂದ್ರೆ ಒಂದ್ ಮೈಂಡ್ ಸೆಟ್ ಅಂತ ಹೇಳಿದ್ರಲ್ಲ, ಅದ್ ಯಾವ್ದು ಮಾಡಿರ್ಲಿಲ್ಲ. ನಿಮ್ ಕ್ಲಾಸ್ ಕೇಳ್ತಾ ಅದು ಒಳಗಡೆ ಬಾಡಿ ಕೇಳಿಸಿದೆ ಸರ್. ಅದು ಅಷ್ಟು ವಾಯ್ಸ್ ಹೋಗಿದೆ. ನನ್ಗೆ ಆ ಸ್ವೀಟ್ ಪೈನ್ ಅನ್ನೋದು ತುಂಬಾ ಇಷ್ಟ ಆಯ್ತು ಸರ್. ನಿಜವಾಗ್ಲೂ ಇವಾಗ ಪೈನ್ ಫೀಲ್ ಆಗ್ತಾ ಇಲ್ಲ ನನ್ಗೆ. ಥ್ಯಾಂಕ್ ಯು, ವಂಡರ್ಫುಲ್. ಓಕೆ, ಸ್ಪೀಡ್ ಕರೆಕ್ಟ್ ಆಗಿದೆ ಸರ್. ಓಕೆ, ಸೊ ಇವತ್ತಿಂದ ಸ್ಪೀಡ್ ಇದೇನೆ ಮೇಂಟೈನ್ ಮಾಡ್ಕೊಂಡ್ರೆ ಗುಡ್ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು. ಆಮೇಲೆ ಯೂಶಲಿ ವಿಲ್ ಎಂಜಾಯ್ ದ ಪೇನ್ ಅಂತ ಹೇಳ್ತೀವಿ ಕೆಲವು ಟೈಮು. ಸೊ ಯು ಹ್ಯಾವ್ ಟು ಎಂಜಾಯ್ ದ ಪೇನ್ ಆಲ್ಸೋ. ಎಕ್ಸಾಕ್ಟ್ಲಿ. ಓಕೆ, ರೈಟ್. ನಾನು ಸರ್, ಇದು ಕ್ಲಾಸ್ ಪ್ರೆಸರ್ ಅಂತ ಹೇಳಿದ್ರಲ್ಲ ಸರ್. ಹಾ. ಹಲೋ ಹೇಳಿ. ಸರ್, ಪ್ರೆಸರ್ ಅಂತ ಹೇಳಿದ್ರಲ್ಲ, ಪುಟ್ಟು ಮತ್ತೆ ಹ್ಯಾಂಡಲ್ ಮಾತ್ರನಾ, ಇಲ್ಲ ಮೆರಿಡಿಯನ್ ವೈಸ್ ಅಲ್ಲಿ ಈಗ ಬರ್ತಾವಲ್ಲ ಪಾಯಿಂಟ್ಸ್, ಅಲ್ಲೂ ಸೇಮ್ ಪ್ರೆಸರ್ನ, ಅದು ಬೇರೆನಾ? ನಿಮಗೆ ಮೆರಿಡಿಯನ್ಸ್ ಗೊತ್ತಿದೆ ಅನ್ನೋದನ್ನ ಮರ್ತ್ಬಿಡಿ. ಅಲ್ಲ ಸರ್, ನಾನ್ ಕೇಳಿ ಪ್ರೆಸರ್ ಹೌದು, ಪ್ರೆಷರ್ ಅಂತ ಬಂದಾಗ ನಿಮಗೆ ನಿಧಾನ ಒಂದು ಕೊಟ್ಟಿ ಆ ತರನ. ಅಲ್ಲ, ಒಂದು ಕೈಯಲ್ಲಿ ಆಮೇಲೆ ಒಂದು ಕಾಲಲ್ಲಿ ಅಷ್ಟೇ. ಇವಾಗ ಇಷ್ಟೇ ಸಾಕಲ್ಲ? ಇವಾಗ ಇಷ್ಟೇ ತಿಳ್ಕೊಳ್ಳಿ. ಆಕ್ಚುಲಿ ಇದಲ್ಲೇ ಎಲ್ಲ ಇದೆ. ಓನ್ಲಿ ರಿಫ್ಲೆಕ್ಸಾಲಜಿಲಿ ಎಲ್ಲ ಇದೆ. ನೀವು ಮೆರಿಡಿಯನ್ಸ್ ಅಂತ ಹೇಳ್ಬಿಟ್ಟು ತಲೆಗೆ ತಗೊಳ್ಳೋದಕ್ಕೆ ಹೋದ್ರೆ ಇದನ್ನ ಬಿಟ್ಬಿಡ್ತೀರ ನೀವು. ಓನ್ಲಿ ರಿಫ್ಲೆಕ್ಸಾಲಜಿ ಕಲ್ತ್ ಬಿಟ್ಟು ಕ್ಲಿನಿಕ್ ನಡೆಸ್ತಾ ಇದ್ದಾರೆ ತುಂಬಾ ಜನ. ಅದನ್ನ ಹೇಳ್ತಾ ಇದ್ದೀನಿ. ಅಲ್ಲ, ಅಲ್ಲೂ ಸೇಮ್ ಇದೇ ತರ ನಿಧಾನಕ್ಕೆ ಮೊದಲನೇ ದಿವಸ ನಿಧಾನ ಕೊಟ್ಟಿ ನೀವ್ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ತರ ಆ ತರ ಕೊಡ್ಬೇಕಂತ ಡೌಟ್. ಇಲ್ಲ, ಅದಲ್ಲ. ಅದು ಬೇರೆ. ದಟ್ ಇಸ್ ಸರಿ, ಡಿಫರೆಂಟ್. ಥ್ಯಾಂಕ್ ಯು ಸರ್. ನಂದು ಒಂದು ಕ್ವೆಶನ್ ಇದೆ ಸರ್. ಈಗ ಡಿಟಾಕ್ಸಿಫಿಕೇಶನ್ ಅಂತಂದ್ರೆ ನಾವೀಗ ಡಿಟಾಕ್ಸಿಫಿಕೇಶನ್ ಅಂದ್ರೆ ಈಗ ಬ್ರೀತ್ ಅಲ್ಲಿ ಬಂದಾಗ ನಾವು ಇನ್ಹೇಲೇಷನ್ ಎಕ್ಸಲೇಷನ್ ಮಾಡುವಾಗ ನಮ್ಮ ಟಾಕ್ಸಿನ್ಸ್ ಏನಿದೆ ನಮ್ಮ ಇದ್ರ ಒಳಗಡೆ ಅದನ್ನ ಹೊರ ಹಾಕ್ತಿವಿ. ಮತ್ತೆ ಜಿಮ್ಮು, ಎಕ್ಸಸೈಸಸ್, ವಾಕಿಂಗ್ ಮಾಡೋದ್ರ ಮೂಲಕ ನಾವು ಕೆಲವೊಂದು ಟಾಕ್ಸಿನ್ಸ್ ಅನ್ನ ಹೊರ ಹಾಕ್ತಿವಿ. ಈ ರಿಫ್ಲೆಕ್ಸಾಲಜಿಯನ್ನ ಯೂಸ್ ಮಾಡಿ ಹೇಗೆ ಸರ್ ಅದು ಡಿಟಾಕ್ಸಿಫಿಕೇಶನ್ ಮಾಡಿದ್ರೆ ಒಂಚೂರು ವಿಷಯ ನಮ್ಗೆ ಏನಾದ್ರು ಮುಟ್ಟಿಸ್ಬೋದಾ? ಅದೇ, ಇವಾಗ ಫುಡ್ ಸ್ಟಾಗ್ನೇಟ್ ಆಗಿದೆ, ಆ ಫುಡ್ ನ ಮೂವ್ ಮಾಡಬೇಕು. ಆ ಫುಡ್ ನ ಮೂವ್ ಮಾಡೋದು ಡಿಟಾಕ್ಸಿಫಿಕೇಶನ್. ಲಿವರ್ ಫ್ಯಾಟಿ ಆಗಿದೆ, ಡಿಟಾಕ್ಸಿಫಿಕೇಶನ್ ಮಾಡಬೇಕು. ದಟ್ ಈಸ್ ಆಲ್ಸೋ ಒನ್ ಕೈಂಡ್. ಫ್ಯಾಟ್ ತುಂಬಿಕೊಂಡಿದೆ, ಫ್ಯಾಟ್ ಜಾಸ್ತಿ ಆಗಿದೆ ಅಂತಂದ್ರೆ ದಟ್ ಇಸ್ ಅ ಟಾಕ್ಸಿನ್. ಅದನ್ನ ಡಿಟಾಕ್ಸಿಫೈ ಮಾಡಬೇಕು. ಎಡಿಮಾ ಆಗಿದೆ, ಆ ಎಕ್ಸ್ಟ್ರಾ ಸ್ವೆಲ್ಲಿಂಗ್ ನ ತೆಗಿಬೇಕು. ಅದು ಕೂಡ ಒನ್ ವೇ ಅಲ್ಲಿ ಡಿಟಾಕ್ಸಿಫಿಕೇಶನ್. ನಿಮ್ಮ ತಲೆಯಲ್ಲಿ ಬೇಡದೆ ಎಮೋಷನ್ಸ್ ತುಂಬಿಕೊಂಡಿದೆ, ಅವಶ್ಯಕತೆ ಇಲ್ಲದೆ ಎಮೋಷನ್ಸ್ ತುಂಬಿಕೊಂಡಿದೆ, ಅದನ್ನ ತೆಗೆದಾಕ್ಬೇಕು. ಅದನ್ನು ಡಿಟಾಕ್ಸಿಫಿಕೇಶನ್. ದೇಹಕ್ಕೆ ಯಾವ್ದ್ಯಾವ್ದು ಬೇಡ ನೋಡಿ, ಅವೆಲ್ಲ ಟಾಕ್ಸಿನ್ಸ್. ಅದನ್ನ ಈಚೆ ಹಾಕೋದನ್ನೇ ಇಂಗ್ಲಿಷ್ ಅಲ್ಲಿ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ ಸರ್.
ಓಕೆ. ಸೊ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ನಿಮಗೆ ರೆಕಾರ್ಡಿಂಗು ಲಿಂಕ್ ಬಂದ್ಬಿಟ್ಟು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ಅಲಾಂಗ್ ವಿತ್ ದ ನೋಟ್ಸ್ ಬಂದ್ಬಿಟ್ಟು ನಾನು ಪ್ರತಿ ಸಬ್ಜೆಕ್ಟ್ ಅಂದರೆ ಪ್ರತಿ ಟಾಪಿಕ್ ಕಂಪ್ಲೀಟ್ ಆದ ಕೂಡಲೇ ನಾನು ಆ PDF ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಓಕೆ ರೈಟ್. ಇವತ್ತು ಸ್ವಲ್ಪ ಶಾರ್ಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೂಪರ್ Okay. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೂಪರ್ Thank ಸರ್, you. ಥ್ಯಾಂಕ್ ಯು. ಅಂಡ್ ವೆರಿ ಥ್ಯಾಂಕ್ ಗುಡ್ ಯು ನೈಟ್. ವೆರಿ ಮಚ್ ಸರ್. ನಾಳೆ ಸಿಗೋಣ. Sir, thank you so much, sir. Thank you. Thank you. ಥ್ಯಾಂಕ್ ಯು ಸರ್. Thank you. Thank you, sir. ಥ್ಯಾಂಕ್ ಯು ಸರ್.